ಹಾಯ್ ಫ್ರೆಂಡ್ಸ್, ಆಫೀಸರ್ ಸಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂಥದ್ದು. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ, ಎಲ್ಲರಿಗೂ ಶುಭೋದಯ. ಇವತ್ತು ನಾವು ಜನವರಿ 18 ಮತ್ತು 19 ಒಂದು ಪ್ರಚಲಿತ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ದೀವಿ. ಸೊ ಈ ಒಂದು ಪ್ರಚಲಿತ ವಿದ್ಯಮಾನದೊಳಗಡೆ ಮುಖ್ಯವಾಗಿ ನಾವಿಲ್ಲಿ ಏನೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ನೋಡ್ತಾ ಹೋಗೋಣ. ಪಂಡಿತ್ ಬಿರ್ಜು ಮಹಾರಾಜ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು ಭಾರತದ ಒಂದು ಪ್ರಸಿದ್ಧ ನೃತ್ಯ ಕಲಾವಿದರು, ಶಾಸ್ತ್ರೀಯ ನೃತ್ಯ ಕಲಾವಿದರು. ಆ ಶಾಸ್ತ್ರೀಯ ನೃತ್ಯ ಯಾವುದು, ಅದರ ಜೊತೆಗೆ ಭಾರತದಲ್ಲಿರ್ತಕ್ಕಂಥ ಶಾಸ್ತ್ರೀಯ ನೃತ್ಯಗಳು ಯಾವುವು, ಶಾಸ್ತ್ರೀಯ ನೃತ್ಯಗಳು, ಜಾನಪದ ನೃತ್ಯಗಳು, ಏನು ಡಿಫರೆನ್ಸ್ ಇದೆ, ಇವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಜಂಗಲ್ ಬುಕ್. ನಾವೆಲ್ಲ ಸಣ್ಣವರಿದ್ದಾಗ ಸ್ಕೂಲಲ್ಲಿ ಇದ್ದಾಗ ಜಂಗಲ್ ಬುಕ್ ಭಾರಿ ನಮಗೆಲ್ಲರಿಗೂ ಆತ್ಮೀಯವಾದಂಥದ್ದು. ನಾವೆಲ್ಲರೂ ನೋಡಿದ್ದೀವಿ, ಕೇಳಿದ್ದೀವಿ, ಇವತ್ತಿಗೂ ನಾವು ಅದರ ಫ್ಯಾನ್ ಇದೀವಿ. ಜಂಗಲ್ ಬುಕ್ ಅನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಪುಣ್ಯ ಸ್ಮರಣೆ. ಅದರ ಬಗ್ಗೆ ನೋಡೋಣ. ಇದರ ಜೊತೆಗೆ ರಾಜ್ಯದ 12 ಜಿಲ್ಲೆಗಳಲ್ಲಿ ಗ್ರಾಮ್ 1 ಅಂತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ರಾಜ್ಯ ಸರ್ಕಾರ ಜಾರಿ ಮಾಡ್ತಾ ಇದೆ. ನಮ್ಮ ರಾಜ್ಯದ 12 ಜಿಲ್ಲೆಗಳಲ್ಲಿ ಏನದು ಗ್ರಾಮ್ 1 ಅಂದ್ರೆ ಏನು, ಮತ್ತೆ ಇದ್ರೊಳಗಡೆ ಯಾವ ಯಾವ ಸೇವೆಗಳನ್ನ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ, ಮತ್ತೆ ಇದು ಈ ಆಡಳಿತ, ಈ ಅಡ್ಮಿನಿಸ್ಟ್ರೇಷನ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುವಂತದ್ದು ಅನ್ನೋದನ್ನ ನೋಡೋಣ. ಇನ್ನು ನೆಕ್ಸ್ಟು ಸ್ವಲ್ಪ ವಿಚಿತ್ರ ಆದರೂ ಸತ್ಯವಾದಂತ ಒಂದು ಸಂಗತಿ ಬಂದಿದೆ. ಚೈನಾದೊಳಗಡೆ ಜನಸಂಖ್ಯೆ ಏರುಗತಿಯಲ್ಲಿ ಮಂದಗತಿಯಾಗಿದೆ. ಚೀನಾದ ಜನಸಂಖ್ಯೆ ಏರ್ತಾ ಇತ್ತು, ಬಟ್ ಬಹಳ ಜನಸಂಖ್ಯೆ ಅವ್ರದ್ದು ಏರ್ತಾನೆ ಇದೆ. ಸ್ಟಿಲ್ ಚೈನಾ ಇಸ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಆನ್ ಪ್ಲಾನೆಟ್ ಅರ್ತ್, ಬಟ್ ಅಲ್ಲಿ ಒಂದು ಈ ಜನಸಂಖ್ಯೆ ಕಡಿಮೆಯಾಗಿದೆ. ಯಾಕೆ, ಏನು, ಚೈನಾದಲ್ಲಿ ಯಾವ್ಯಾವ ಪಾಲಿಸಿಗಳನ್ನ ತಗೊಂಡ್ಬರ್ತಾ ಇದಾರ, ಅದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್, ಕರೋನಾ ಕಾಲದಲ್ಲಿ 10 ಶ್ರೀಮಂತ ಪುರುಷರ ಸಂಪತ್ತು ದ್ವಿಗುಣ, ಆಕ್ಸ್ಫ್ಯಾಮ್ ವರದಿ. ಬಹಳ ಒಂದು ಅದ್ಭುತ ವರದಿಯನ್ನು ಕೊಟ್ಟಿದ್ದಾರೆ ಆಕ್ಸ್ಫ್ಯಾಮ್ ಅವರು. 2 ವರ್ಷಗಳಿಂದ ಕರೋನಾದಿಂದ ಇಡೀ ಜಗತ್ತು ತತ್ತರಿಸಿ ಹೋಗಿದೆ. ಅನೇಕ ಜನ ಮಿಡಲ್ ಕ್ಲಾಸ್ ಅಲ್ಲಿದ್ದವರು ಕೂಡ ಇವತ್ತು ಪವರ್ಟಿ ಲೈನ್ ಒಳಗಡೆ ಬಂದಿರುವಂತದ್ದು. ಸಾಕಷ್ಟು ಜನ ಉದ್ಯೋಗ ಕಳೆದುಕೊಂಡಿದ್ದಾರೆ, ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ, ತಮ್ಮನ್ನ ಬಹಳ ಹತ್ತಿರದವ್ರನ್ನ, ಪ್ರೀತಿ ಪಾತ್ರರವ್ರನ್ನ ಕಳ್ಕೊಂಡಿದ್ದಾರೆ. ಬಟ್ ಇಲ್ಲಿ ಕೆಲವು ಜನ ಜಗತ್ತಿನ ಶ್ರೀಮಂತ ವ್ಯಕ್ತಿಗಳು ಅವರ ಆಸ್ತಿಗಳನ್ನ ಡಬಲ್ ತ್ರಿಬಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಕೂಡ ಆಗಿದೆ ಕೊರೋನಾ ಕಾಲದಲ್ಲಿ. ಮತ್ತೆ ಆಕ್ಸ್ಫ್ಯಾಮ್ ಅನ್ನುವಂತ ಒಂದು NGO ಈ ಒಂದು ವರದಿಯನ್ನ ಕೊಟ್ಟಿರುವಂತದ್ದು. ವರದಿಯೊಳಗಡೆ ಬಹಳ ಭಯಾನಕ ಸತ್ಯಗಳಿದಾವ. ಸೊ ಅದನ್ನೆಲ್ಲ ನಾವು ನೋಡೋಣ. ನೆಕ್ಸ್ಟ್, ಭಾರತ ಮತ್ತು ಜಪಾನ್ ಬಾಂಧವ್ಯಕ್ಕೆ 70 ವರ್ಷಗಳಾಗಿದ್ದವು. ಇಂಡಿಯಾ ಅಂಡ್ ಜಪಾನ್. ಜಪಾನ್ ಬುದ್ಧಿಸ್ಟ್ ಕಂಟ್ರಿ. ವಿ ಆರ್ ಮೇಂಟೈನಿಂಗ್ ಅ ವೆರಿ ವೆರಿ ಗುಡ್ ರಿಲೇಷನ್ ವಿತ್ ದಿ ಜಪಾನ್. ಸೊ ಜಪಾನ್ ದೇಶದ ಜೊತೆಗೆ ನಮ್ದು ಬಹಳ ಒಳ್ಳೆಯ ಸಂಬಂಧಗಳಿದಾವೆ. 70 ವರ್ಷಗಳಾಗಿದ್ದವು ಭಾರತ ಮತ್ತು ಜಪಾನ್ ಸಂಬಂಧಗಳ ಆರಂಭವಾಗಿ. ಸೊ ಆ ಹಿನ್ನೆಲೆ ಒಳಗಡೆ ಭಾರತ ಮತ್ತು ಜಪಾನ್ ನಡುವೆ ರಾಜಕೀಯವಾಗಿ, ಆರ್ಥಿಕವಾಗಿ, ಭೌಗೋಳಿಕವಾಗಿ, ಮಿಲಿಟರಿ ವತಿಯಿಂದ ಯಾವ ಯಾವ ಸಂಬಂಧಗಳನ್ನ ಯಾವ ರೀತಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ನೋಡೋಣ. ಇದು ನಾಳೆ ನಮಗೆ PSI ದಲ್ಲಿ SA ಬರ್ಬೋದು, KS ಅಲ್ಲಿ ಬರ್ಬೋದು, ಅಥವಾ ಡೈರೆಕ್ಟ್ ಆಗಿ ಯಾವುದೋ ಒಂದು ಎಕ್ಸಾಮ್ ಒಳಗಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರೂಪದಲ್ಲಿ ಕೂಡ ಬರ್ಬೋದು. ಜಪಾನ್ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ, ಬಹಳ ಸಮಗ್ರವಾದ ಮಾಹಿತಿಗಳನ್ನ ನಾವು ನೋಡ್ತಾ ಹೋಗೋಣ. ನಿಮ್ಗೆ ಗೊತ್ತಾ ಇದೆ 360 ಡಿಗ್ರಿ. ನವೋದ್ಯಮಗಳಿಗೆ ಸರ್ಕಾರದ ನೆರವು. ಸ್ಟಾರ್ಟ್ಅಪ್ಸ್. ನವೋದ್ಯಮಗಳ ರಾಜಧಾನಿ ಬ್ಯಾಂಗ್ಳೂರ್. ಸ್ಟಾರ್ಟ್ಅಪ್ಸ್ ಕ್ಯಾಪಿಟಲ್, ದಟ್ ಇಸ್ ದಿ ಬ್ಯಾಂಗ್ಳೂರ್ ಸಿಟಿ ಇನ್ ದಿ ಇಂಡಿಯಾ. ನವೋದ್ಯಮಗಳಿಗೆ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೆರವು ಕೊಡ್ತೀನಿ ಅಂತ ಹೇಳಿದರೆ. ಸೊ ಅದು ಯಾವ ರೀತಿ, ಏನು, ಯೂನಿಕಾರ್ನ್ಸ್ ಅಂತಂದ್ರೆ ಏನು, ಇದನ್ನೆಲ್ಲವನ್ನ ನಾವು ನೋಡ್ತಾ ಹೋಗೋಣ. ಅದಾದ್ಮೇಲೆ ನಿಮ್ಮೆಲ್ಲರ ಫೇವರೆಟ್ ಒನ್ ಲೈನರ್, ಅಥವಾ ನಾವು ಅದನ್ನ ಗೋಲ್ಡನ್ ಲೈನರ್ ಅಂತಾನೆ ಕರಿತೀವಿ. ಒನ್ ಲೈನರ್ಗಳನ್ನ ಕೂಡ ನೋಡೋಣ. ಇಷ್ಟೆಲ್ಲ ಜ್ಞಾನ ಭಂಡಾರವನ್ನ ಇವತ್ತಿನ ಒಂದು ತರಗತಿ ಒಳಗಡೆ ನಾವಿಲ್ಲಿ ನೋಡ್ತಾ ಹೋಗುವಂತದ್ದು. ಅದಕ್ಕಿಂತ ಪೂರ್ವದೊಳಗಡೆ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯಿನ್ ಆಗಿಲ್ಲ, ಇಮಿಡಿಯೇಟ್ಲಿ ಜಾಯಿನ್ ಆಗಕ್ಕೆ ಸಾಧ್ಯ ಆಗಿರಬೇಕು. ವಿವಿಧ ಕನ್ನಡ ಮತ್ತು ಆಂಗ್ಲ ಭಾಷೆಯ ದಿನಪತ್ರಿಕೆಗಳಿಂದ ನಾವು ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ರೆಡಿ ಮಾಡಿರುವಂತದ್ದು. ಅದರ ಜೊತೆಗೆ ಆಫೀಸರ್ಸ್ ಅಡ್ಡ ಆಪ್ ಇದೆ. ಇಲ್ಲಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಈ ಲಿಂಕ್ ಎದಕ್ ಬೇಕಪ್ಪ ಅಂತಂದ್ರೆ, ನಾನೀಗ ಈ ವಿಡಿಯೋ ಮುಗಿದ ತಕ್ಷಣ ಇದರದೊಂದು PDF ಅನ್ನ ನಾನು ಇಲ್ಲೇ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಪ್ರತಿ ದಿವಸ ಅಲ್ಲಿ ಕ್ವಿಜ್ಗಳು ನಡೀತವೆ. ಆಮೇಲೆ ಸಂಜೆ ಮಿನಿ ಕ್ವಿಜ್ ನಡೀತದೆ. ನಿಮ್ಗೆ ಎಲ್ಲ ಮಂತ್ಲಿ ಇರ್ಬೋದು, ಇಯರ್ಲಿ ಇರ್ಬೋದು, ಎಲ್ಲ ಮ್ಯಾಗಝಿನ್ಗಳ PDF ಅನ್ನ ಹಾಕಿರ್ತೀನಿ. ಇಲ್ಲೂ ಕೂಡ PDF ಇದಾವೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ. 1 year ಕರೆಂಟ್ ಅಫೇರ್ಸ್ PDF 2021 ಅದು ಕೂಡ ಒಂದ್ ಕಡೆ ಅದನ್ನ ಕಂಪೈಲೇಷನ್ ಮಾಡಿರುವಂತದ್ದು. ಸೊ ಅದನ್ನು ಕೂಡ ತಾವು ಓದಕ್ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಆಫೀಸರ್ಸ್ ಅಡ್ಡ ಆಪ್ ಇದೆ. ಸೊ ಆಪ್ ಒಳಗಡೆ ನೀವು ಸಾಕಷ್ಟು ಮಾಹಿತಿಗಳನ್ನ ತಗೋಬಹುದು, ಬ್ಯಾಚ್ ಕೋರ್ಸ್ ಗಳನ್ನ ಕೂಡ ನೋಡಬಹುದು. ಆಮೇಲೆ ನೆಕ್ಸ್ಟ್ ನಮ್ದು ಇನ್ನೂ ಒಂದು ಚಾನಲ್ ಇದೆ, ದಟ್ ಇಸ್ ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಅಂತ. ಕರ್ನಾಟಕದಲ್ಲೇ ಒಂದು ನೂತನವಾಗಿ ಆರಂಭವಾದಂತ ಚಾನಲ್ ಇದು. ಈಗಾಗಲೇ ಸುಮಾರು 20,000 ಸಬ್ಸ್ಕ್ರೈಬರ್ಸ್ ಇದರ ಒಂದು ಲಾಭವನ್ನ ಪಡಿತಾ ಇದ್ದಾರೆ.
ಇಲ್ಲಿ KS IAS PSI ಗೆ essay ಟ್ರಾನ್ಸ್ಲೇಷನ್ ಪ್ರಿಸೈಸ್ ಎಲ್ಲ ಕೊಡ್ತಾ ಇರ್ತೀವಿ. ಇಲ್ಲಿ ಕೊಟ್ಟಿದ್ದನ್ನ ಇವತ್ತು ನಾವು ಒಂದು ಕನ್ನಡದಲ್ಲಿ ಒಂದು ವಾಕ್ಯಗಳನ್ನ ಕೊಟ್ಟಿದ್ವಿ. ಇದನ್ನ ನೀವು ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿ ಈ ನಂಬರ್ಗೆ PDF ಫಾರ್ಮೆಟ್ ಅಲ್ಲಿ ಕಳಿಸ್ಬೇಕು ಟೆಲಿಗ್ರಾಮ್ ಒಳಗಡೆ. ಅದರೊಳಗಡೆ ದಿ ಬೆಸ್ಟ್ ಬರೆದಂತ ಆನ್ಸರ್ ಗಳನ್ನ ನಾವು ಆಲ್ಟ್ ಆಫ್ ಆನ್ಸರ್ ರೈಟಿಂಗ್ ಅನ್ನುವಂತ ಚಾನಲ್, ಯಾರು ಜಾಯಿನ್ ಆಗಿಲ್ಲ ಇವತ್ತೇ ಜಾಯಿನ್ ಆಗಕ್ಕೆ ಸಾಧ್ಯ ಆಗಿರ್ಬೇಕು. ಸೊ ಇದ್ರೊಳಗಡೆ ಹಾಕಿರ್ತೀವಿ. ಇಲ್ಲಿವರೆಗೆ ಸುಮಾರು 740 ಫೈಲ್ಗಳಿದಾವೆ, 740 PDF ಗಳಿದಾವೆ. essay ಇರ್ಬೋದು, ಟ್ರಾನ್ಸ್ಲೇಷನ್ ಇರ್ಬೋದು, ಪ್ರಿಸೈಸ್ ಇರ್ಬೋದು, KS ಮೇನ್ಸ್ ಆನ್ಸರ್ಸ್ ಇರ್ಬೋದು, ದಿ ಬೆಸ್ಟ್ ಆಗಿ ಬರೆದಂತ 740 PDF ಗಳಿದಾವೆ. ಇದನ್ನೆಲ್ಲವನ್ನ ತಾವು ಲಾಭ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು. ಸೊ ಅಡ್ಡಾ ಬ್ರ್ಯಾಂಡ್ ಯಾವುದೇ ವಿಷಯವನ್ನ ನಾವು 360 ಡಿಗ್ರಿ ಆಂಗಲ್ ಒಳಗಡೆ ಕವರ್ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಟೀಮ್ ಎಲ್ಲ ನಮಗೆ ಸಹಕಾರ ಕೊಡ್ತಾ ಇದೆ, ತಾವು ಕೂಡ ಸಹಕಾರ ಕೊಡ್ತಾ ಇದ್ದೀರಿ. ಅದನ್ನ ಅದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ. So let's start the class with a full josh and full enthusiasm. ಫುಲ್ ಜೋಶ್ ಒಳಗಡೆ ಇವತ್ತಿನ ಒಂದು ತರಗತಿಯನ್ನ ನಾವಿಲ್ಲಿ ಆರಂಭ ಮಾಡ್ತಾ ಹೋಗುವಂಥದ್ದು. ಫಸ್ಟಿಗೆ ಒಂದು ನ್ಯೂಸ್ ಇದೆ. ಪಂಡಿತ್ ಬಿರ್ಜು ಮಹಾರಾಜ್ ವಿಧಿವಶ. ಪಂಡಿತ್ ಬಿರ್ಜು ಮಹಾರಾಜ್ ವಿಧಿವಶರಾಗಿದ್ದಾರೆ. ಯಾರು ಪಂಡಿತ್ ಬಿರ್ಜು ಮಹಾರಾಜ್? ಯಾರು, ಯಾವ ರಾಜ್ಯದವರು, ಯಾವುದಕ್ಕೆ ಪ್ರಸಿದ್ಧರಿದ್ರು, ಯಾವ ನೃತ್ಯಕ್ಕೆ ಸಂಬಂಧಪಟ್ಟಂತವರು, ಎಲ್ಲವನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ಜನವರಿ 17ರಂದು ಖ್ಯಾತ ಕಥಕ್ ಗಾಯಕ, ಕಥಕ್ ಅಂದ್ರೆ ನಿಮಗೆ ಗೊತ್ತಿದೆ, ಕಥಕ್ ಅಂತಂದ್ರೆ ಸ್ಟೋರಿ ಟೆಲ್ಲಿಂಗ್, ಕಥಕ್ ನೃತ್ಯಗಾರ ಪಂಡಿತ್ ಬಿರ್ಜು ಮಹಾರಾಜ್ ವಿಧಿವಶರಾಗಿದೆ. ನಿಮಗೆ ಡೈರೆಕ್ಟ್ ಆಗಿ ಬಿರ್ಜು ಮಹಾರಾಜ್ ಅವ್ರ ಬಗ್ಗೆನೂ ಕ್ವಶನ್ ಬರಬಹುದು, ಅಥವಾ ಕಥಕ್ ನೃತ್ಯದ ಬಗ್ಗೆ, ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಬರ್ಬೋದು. ಯಾಕೆ ಅಂತಂದ್ರೆ ಕಥಕ್ ಇಸ್ ಆಲ್ಸೋ ಒನ್ ಆಫ್ ದ ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಇಂಡಿಯಾ. ಭಾರತ ದೇಶದಲ್ಲಿ ಬಹಳಷ್ಟು ಡ್ಯಾನ್ಸ್ಗಳಿದವು. ಅದರೊಳಗಡೆ ನಮ್ಮ ಯಕ್ಷಗಾನ ಇರ್ಬೋದು, ಕತ್ತಿ ವರಸೆ, ವೀರಗಾಸೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಆಮೇಲೆ ಪಾರಿಜಾತ ಇರ್ಬೋದು, ಆಮೇಲೆ ನಮ್ಮ ಭರತನಾಟ್ಯಂ ಇರ್ಬೋದು, ಕಥಕ್ಕಳಿ, ಕುಚುಪುಡಿ, ಕಥಕ್ಕು, ಒರಿಸ್ಸಿ, ಮಣಿಪುರಿ, ಸ್ಯಾಟ್ರಿಯಾ, ಸೋ ಮೆನಿ ನಂಬರ್ ಆಫ್ ಡ್ಯಾನ್ಸಸ್ ಆರ್ ದೇರ್. ಬಟ್ ಇದ್ರ ಒಳಗಡೆ ಆಯ್ದ 8 ನೃತ್ಯಗಳನ್ನ ಭಾರತದ ಶಾಸ್ತ್ರೀಯ ನೃತ್ಯಗಳು ಅಂತ ಮಾಡಿದ್ರು. ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ ಅಂತ ಹೇಳಿ ಮಾಡಿರುವಂತದ್ದು. ಅದ್ರ ಒಳಗಡೆ ಕಥಕ್ ಕೂಡ ಒಂದು ಬರುವಂತದ್ದು. ಅದ್ರ ಬಗ್ಗೆನೂ ಮಾಹಿತಿ ನೋಡೋಣ. ಬಟ್ ಅದಕ್ಕಿಂತ ಮೊದಲು ಬಿರ್ಜು ಮಹಾರಾಜ್ ಅವರ ಬಗ್ಗೆ ನೋಡೋದಾತಂದ್ರೆ ಅವರ ಜನನ 1938 ಫೆಬ್ರವರಿ 4. ಕಥಕ್ ಅನ್ನುವಂತ ಒಂದು ಶಾಸ್ತ್ರೀಯ ನೃತ್ಯ ಅಂತಂದ್ರೆ ಇದನ್ನ ನಾವು ಇಂಗ್ಲಿಷ್ ಒಳಗಡೆ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಕರಿತೀವಿ. ಕ್ಲಾಸಿಕಲ್ ಡ್ಯಾನ್ಸ್, ಶಾಸ್ತ್ರೀಯ ನೃತ್ಯಗಳು. ಈಗ ಹೆಂಗೆ ನಮ್ಮ ಕನ್ನಡ, ತೆಲುಗು, ತಮಿಳು, ಓಕೆ, ಗುಜರಾತಿ ಇವೆಲ್ಲ ಏನ್ ನಮಗೆ ಕ್ಲಾಸಿಕಲ್ ಲ್ಯಾಂಗ್ವೇಜ್, ಶಾಸ್ತ್ರೀಯ ಭಾಷೆಗಳಿದಾವಲ್ಲ, ಇದೇ ರೀತಿ ಶಾಸ್ತ್ರೀಯ ನೃತ್ಯಗಳು ಇರುವಂತದ್ದು. ನೆಕ್ಸ್ಟ್, ನವದೆಹಲಿಯಲ್ಲಿ ಭಾರತೀಯ ಕಲಾ ಕೇಂದ್ರದಲ್ಲಿ ತಮ್ಮ ತಂದೆಯ ಸಹೋದರ ಶಂಭು ಮಹಾರಾಜ್ ಅವರೊಂದಿಗೆ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ನೆಕ್ಸ್ಟ್, ದೆಹಲಿಯ ಕಲಾಶ್ರಮ ಎಂಬ ತಮ್ಮದೇ ಆದ ನೃತ್ಯ ಶಾಲೆಯನ್ನ ಕೂಡ ಆರಂಭ ಮಾಡಿರುವಂತದ್ದು ದೆಹಲಿ ಒಳಗಡೆ. ಇನ್ನ ಬಿರ್ಜು ಮಹಾರಾಜ್ ಅವರು ಬಹಳ ಫೇಮಸ್ ಆಗಿದ್ದು ಯಾವ್ದ್ರೊಳಗಡೆ? ಕಥಕ್ ಬೇರೆ, ಕಥಕ್ಕಳಿ ಬೇರೆ, ನೆನ್ಪಿಟ್ಕೊಡಿ. ಕಥಕ್ ಬೇರೆ, ಕಥಕ್ಕಳಿ ಬೇರೆ, ಕುಚುಪುಡಿ ಬೇರೆ, ಓಕೆ, ಇವೆಲ್ಲ ಬೇರೆ ಬೇರೆ. ಮತ್ತೆ ಇವರು ಸಾಕಷ್ಟು ಸಾಧನೆಗಳನ್ನ ಮಾಡಿದರೆ, ಸಾಧನೆಗೆ ಪ್ರಮುಖ ಪ್ರಶಸ್ತಿಗಳು ಕೂಡ ಬಂದಿದೆ. 2013ರಲ್ಲಿ ವಿಶ್ವರೂಪಂ ಚಿತ್ರ, ಅಲ್ಲಿ ಚಿತ್ರದ ನೃತ್ಯ ನಿರ್ದೇಶನಕ್ಕಾಗಿ 60ನೇ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಕೂಡ ಬಂದಿದೆ. ವಿಶ್ವರೂಪಂ ನಮ್ಮ ಕಮಲ್ ಹಾಸನ್ ಅವ್ರದ್ದು ಅತ್ಯುತ್ತಮ ನೃತ್ಯ ನಿರ್ದೇಶನ ಇದೊಂದು ಬಿರುದು ಕೂಡ ದೊರಕಿರುವಂತದ್ದು. ನೆಕ್ಸ್ಟ್, 1964ರಲ್ಲಿ 1964 ಒಳಗಡೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1986ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ದೊರೆತಿರುವಂತದ್ದು. 1987ರಲ್ಲಿ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ದೊರೆತಿರುವಂತದ್ದು. 2002 ಒಳಗಡೆ ಲತಾ ಮಂಗೇಶ್ಕರ್ ಪುರಸ್ಕಾರ ಕೂಡ ಅವರಿಗೆ ಸಿಕ್ಕಿರುವಂತದ್ದು. ಇವರಿಗೆ ಸಂದಂತ ಪ್ರಮುಖವಾದಂತಹ ಪ್ರಶಸ್ತಿಗಳು. ಇನ್ನು ನೆಕ್ಸ್ಟ್ ನಮ್ಮ ನೃತ್ಯ ಪ್ರಕಾರಗಳ ಬಗ್ಗೆ ನೋಡೋಣ. ಯಾಕಂದ್ರೆ ನ್ಯೂಸ್ ಅಲ್ಲಿ ಅವರದಾರ ವಿಧಿವಶರಾಗಿದ್ದಾರೆ, ಅವರ ಸಾಧನೆಗಳು, ಅವ್ರ ಊರು, ಇದನ್ನ ನೋಡಿದ್ವಿ. ಮತ್ತೆ ನೆಕ್ಸ್ಟ್ ನೃತ್ಯದ ಬಗ್ಗೆ ಕೇಳ್ರಿ ಏನ್ ಮಾಡೋದು, 360 ಡಿಗ್ರಿ ಆಗ್ಬೇಕಲ್ಲ ಮತ್ತದ್ ಪೂರ್ತಿ. ಅದಕ್ಕಾಗಿ ಇಲ್ಲಿ ನಾವೇನ್ ನೋಡ್ತಾ ಇದೀವಪ್ಪ ಅಂತಂದ್ರೆ ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ಪ್ರಕಾರಗಳು, ಇಂಪಾರ್ಟೆಂಟ್ ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ. ಫಸ್ಟ್ ಒನ್ ಇದ್ರೊಳಗಡೆ ಕಥಕ್ ಅಂತ ಕರಿತೀವಿ ನಾವು. ಯಾವುದು? ಕಥಕ್. ಇದು ಉತ್ತರ ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ. ಉತ್ತರ ಭಾರತದಲ್ಲಿ, ಅದರಲ್ಲಿನೂ ಮುಖ್ಯವಾಗಿ ಸರ್ ಇದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಕಥಕ್ ಅಂತಂದ್ರೇನು? ಸ್ಟೋರಿ ಟೆಲ್ಲಿಂಗ್, ಕಥೆಯನ್ನ ಹೇಳುವಂಥದ್ದು, ನೃತ್ಯದ ಮೂಲಕ ಕಥೆಯನ್ನ ಹೇಳುವಂಥದ್ದು. ಬಹಳ ಪ್ರಾಚೀನ ಕಾಲದಿಂದ ಬರ್ತಾ ಇತ್ತು. ಮತ್ತೆ ಭಾರತದ ದೇವಾಲಯಗಳಲ್ಲಿ ಇದನ್ನ ದೇವದಾಸಿಯರಿಂದ ನೆರವೇರುತ್ತಾ ಇತ್ತು. ಇವತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಕೂಡ ನಮ್ಮ ಯಾವುದು ಭರತನಾಟ್ಯಂ ಅನ್ನುವಂತ ನೃತ್ಯ ಇದೆ. ತಮಿಳುನಾಡಿನಲ್ಲಿ ಬಹಳ ಫೇಮಸ್. ಭರತನಾಟ್ಯಂ ಇಸ್ ಆಲ್ಸೋ ಒನ್ ಆಫ್ ದ ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ. ಲಕ್ಷ್ಮೀ ದೇವಿ ಅರುಣ್ ಡಾಳೆ ಅವರು ಬಹಳ ಇದಕ್ಕೆ ಕಾಳಜಿ ವಹಿಸಿ ಬೆಳೆಸಿದ್ರು.
ಈ ಒಂದು ಭರತನಾಟ್ಯಂ ಅನ್ನುವಂತ ನೃತ್ಯ ಕೂಡ ಮೊದಲು ದೇವಸ್ಥಾನದಲ್ಲಿ ದೇವದಾಸಿಯರು ಮಾಡ್ತಾ ಇದ್ರು. ತಂದೆ ತಾಯಿಗಳಿಗೆ ಒಂದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಹುಟ್ಟಿದಾಗ ಒಬ್ಬರನ್ನವರು ದೇವಸ್ಥಾನಕ್ಕೆ ಅರ್ಪಿಸ್ಬಿಡ್ತಿದ್ರು. ಅವ್ರ ದೇವಸ್ಥಾನದಲ್ಲೇ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡಿರ್ತಿದ್ರು. ಅಲ್ಲೇನೆ ದೇವದಾಸಿ ಪದ್ಧತಿ ಬೆಳೆದಂಥದ್ದು. ಅಲ್ಲೇ ಅವರು ಡ್ಯಾನ್ಸಸ್ ಎಲ್ಲ ಪರ್ಫಾರ್ಮ್ ಮಾಡ್ತಿದ್ರು. ಅಲ್ಲಿಂದ ಏನಾಯ್ತು ಅಂತಂದ್ರೆ ಅದು ರಾಜಾಶ್ರಯಕ್ಕೆ ಹೋಯ್ತು. ದೇವಸ್ಥಾನದಿಂದ ರಾಜಾಶ್ರಯಕ್ಕೆ ಹೋಯ್ತು. ಇವತ್ತಂತೂ ಬಹಳ ಒಂದು ಏನಂತಂದ್ರೆ ಒಂದು ಬೆಸ್ಟ್ ಡ್ಯಾನ್ಸ್ ಸ್ಟೈಲ್ ಆಗಿ ಅದು ರೂಪುಗೊಂಡಿದೆ ಭಾರತ ದೇಶದೊಳಗಡೆ. ಒನ್ ಆಫ್ ದ ಕ್ಲಾಸಿಕಲ್ ಡ್ಯಾನ್ಸ್. ಅದೇ ರೀತಿ ಕಥಕ್ ಇರ್ಬೋದು, ಕೂಚಿಪುಡಿ, ಭರತನಾಟ್ಯಂ ಎಲ್ಲ ಕೂಡ ಅದರೊಳಗಡೆ ಬರುವಂಥದ್ದು. ಕಥಕ್ ನೃತ್ಯವನ್ನ ಕಲಿಸಿಕೊಡುತ್ತಿದ್ದ ಒಂದು ವರ್ಗದ ಬ್ರಾಹ್ಮಣ ಉಪಾಧ್ಯಾಯರಿಗೆ ಕಥಕ್ ಅಥವಾ ಕಥಿಕ್ ಅನ್ನುವಂತ ಹೆಸರು ಕೂಡ ಇರುವಂಥದ್ದು. ಇನ್ನ ಭರತನಾಟ್ಯಂ ನೋಡ್ರಿ, ಕಥಕ್ಕು ಉತ್ತರ ಪ್ರದೇಶದಲ್ಲಿ ಫೇಮಸ್ ಇದೆ, ಅಲ್ಲಿಂದ ಅದು ಶಾಸ್ತ್ರೀಯ ನೃತ್ಯ. ಭರತನಾಟ್ಯಂ ತಮಿಳುನಾಡಿನಲ್ಲಿ ಫೇಮಸ್ ಇದೆ. ಮಣಿಪುರಿ ಡ್ಯಾನ್ಸ್ ಅಂತ ಬರ್ತೈತೆ, ಮಣಿಪುರದಲ್ಲಿದೆ. ಮಣಿಪುರಿ ಡ್ಯಾನ್ಸ್ ಅಂತ ಮಾಡ್ತಾರೆ. ಈ ತರ ಹಿಂಗಿರ್ತಾರ, ಈ ತರ ಹಿಂಗೆಲ್ಲ ಡ್ರೆಸ್ ಹಾಕೊಂಡಿರ್ತಾರ, ಮಣಿಪುರಿ ಡ್ಯಾನ್ಸ್ ಮಾಡ್ತಿರ್ತಾರೆ. ಮೈಬಾ ಮೈಬಿ ಅಂತ ಕರೀತಾರೆ. ಮೈಬಾ ಅಂದ್ರೆ ಪುರುಷರು, ಮೈಬಿ ಅಂದ್ರೆ ಮಹಿಳೆಯರು. ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ ಕೇರಳ. ಓಕೆ, ಕೇರಳದೊಳಗಡೆ ಕಥಕ್ಕಳಿ ಮತ್ತು ಮೋಹಿನಿ ಅಟ್ಟಂ. ಒರಿಸ್ಸಾದೊಳಗಡೆ ಕುಚುಪುಡಿ. ಆಂಧ್ರ ಪ್ರದೇಶ್ ಸಟ್ರಿಯಾ ಡ್ಯಾನ್ಸ್, ಸತ್ರಿಯಾ ಅಥವಾ ಸ್ಯಾಟ್ರಿಯಾ ಡ್ಯಾನ್ಸ್ ಅಂತ ಕರಿತೀವಿ. ಇದನ್ನ ಅಸ್ಸಾಂ ಒಳಗಡೆ ಮಾಡುವಂತದ್ದು. ಮತ್ತೆ ಇನ್ನೊಂದು ಅಸ್ಸಾಂ ಒಳಗಡೆ ಬಿಹು ಡ್ಯಾನ್ಸ್ ಅಂತ ಕೂಡ ಮಾಡ್ತಾರೆ. ಬಿಹು ಡ್ಯಾನ್ಸ್ ಅಸ್ಸಾಂ ಒಳಗಡೆ ಮಾಡ್ತಾರ. ಬಿಹಾರದಲ್ಲಿ ಛೌ ಡ್ಯಾನ್ಸ್ ಅಂತ ಮಾಡ್ತಾರ. ಒಂದೊಂದು ಕಡೆ ಒಂದೊಂದು ರೀತಿಯಾದಂತ ಡ್ಯಾನ್ಸ್ ಗಳಿದಾವ. ನೌಟಂಕಿ ಅಂತ ಇದಾವ. ಇವೆಲ್ಲ ಇಲ್ಲಿ ನಡೀತಿರ್ತಾವ. ಬಟ್ ಭರತನಾಟ್ಯಂ, ಮಣಿಪುರಿ, ಕಥಕ್ಕಳಿ, ಒಡಿಸ್ಸಿ, ಕುಚಿಪುಡಿ, ಸತ್ರಿಯಾ ಅಂಡ್ ಕಥಕ್ ಇವೆಲ್ಲ ನಮಗೆ ಭಾರತದ ಶಾಸ್ತ್ರೀಯ ನೃತ್ಯಗಳು, ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ. ಇನ್ನು ನೆಕ್ಸ್ಟ್ ಜಂಗಲ್ ಬುಕ್. ಎಲ್ಲರೂ ಜಂಗಲ್ ಬುಕ್ ನೋಡೇ ಇದ್ದೀರಿ ಆಲ್ಮೋಸ್ಟ್. ಸಾಕಷ್ಟು ಬಹಳ ಪ್ರಸಿದ್ಧವಾದಂತದ್ದು. ಇಡೀ ಜಗತ್ತಿನಾದ್ಯಂತ ಜಂಗಲ್ ಬುಕ್ ಅನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತ ಯಾರಪ್ಪ? ಖ್ಯಾತ ಇಂಗ್ಲಿಷ್ ಲೇಖಕ ರುಡ್ಯಾರ್ಡ್ ಕಿಪ್ಲಿಂಗ್. ಒಬ್ಬ ಭಾರತದ ಖ್ಯಾತ ಇಂಗ್ಲಿಷ್ ಲೇಖಕ. ಜನನ 1865 ಡಿಸೆಂಬರ್ 30 ಮುಂಬೈ ಒಳಗಡೆ ಜನನ ಆದಂಥದ್ದು. ಮುಂಬೈ ಒಳಗಡೆ 1865. ಮರಣ ಜನವರಿ 18, 1936. ಇತ್ತೀಚೆಗೆ ಜನವರಿ 18ಕ್ಕೆ ಅವರ ಪುಣ್ಯ ಸ್ಮರಣೆಯನ್ನ ಮಾಡಿದರು. ಅದರ ಒಂದು ಹಿನ್ನೆಲೆ ಒಳಗಡೆ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಇಲ್ಲಿ ನೋಡೋದಾತಂದ್ರೆ, ಬಹಳ ಜನಪ್ರಿಯ ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ. ಬಹಳ ಜನಪ್ರಿಯ ಕಾದಂಬರಿಗಳು. ಅದರ ಒಳಗಡೆ ಇದು ಒಂದು ಜಂಗಲ್ ಬುಕ್ ಅತಿ ಮಹತ್ವದ ಪಾತ್ರವನ್ನ ವಹಿಸಿದ್ದಂಥದ್ದು. ಇದರೊಳಗಡೆ ಮೊಗ್ಲಿ ನೋಡಿರ್ಬೇಕು ನೀವು, ಮೊಗ್ಲಿ ಪಾತ್ರ ಎಲ್ಲ ಅದೇ ಒಂದು. ಇದ್ರ ಮೇಲೆ ಲೈಫ್ ಆಫ್ ಪೈ ಅನ್ನುವಂತ ಚಿತ್ರವನ್ನ ಯಾರು ಶಾರುಖ್ ಖಾನ್ ಕೂಡ ಮಾಡಿದ್ರು. ಮೊಗ್ಲಿ ಎಂಬ ಅನಾಥ ಶಿಶುವಿನ ಕಥೆಯನ್ನ ಒಳಗೊಂಡಿರುವಂಥದ್ದು. ಇದನ್ನ 1894 ರಚನೆ ಮಾಡಿದ್ರು. 1907 ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು. 1907 ಒಳಗಡೆ. ನೆನ್ಪಿಟ್ಕೋರಿ. ಜಂಗಲ್ ಬುಕ್ ಒಳಗಡೆ ಮೊಗ್ಲಿ ಇರ್ತಾನ, ಕಾಡಿನೊಳಗಡೆ ಹೋಗ್ತಿರ್ತಾನ. ಕಾಡಿನ ಎಲ್ಲಾ ಪ್ರಾಣಿಗಳ ಜೊತೆಗೆ ಆತ ಒಂದು ಗೂಡಿ ಅವೇ ತನ್ನ ಸಂಸಾರ ಅನ್ನೋರ್ ತರ ಒಂದು ಕಥೆಯನ್ನ ಕಟ್ಟಿದಂತ ಒಂದು ಕಾದಂಬರಿ ಅದು. ಮತ್ತೆ ಇದನ್ನ ಬಿಟ್ಟು ಇನ್ನೂ ಸಾಕಷ್ಟು ಕಾದಂಬರಿಗಳಿದಾವೆ. ಇನ್ವೆನ್ಷನ್ಸ್, ಜಂಗಲ್ ಬುಕ್, ಕಲೆಕ್ಷನ್ ಆಫ್ ಅನಿಮಲ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್ಸ್, ದ 7 Seas ಕಿಮ್. ಇದ್ರೊಳಗಡೆ ಜಂಗಲ್ ಬುಕ್ ಇಲ್ಲಿರುವಂತದ್ದು ಕಿಮ್ಮು ಎಲ್ಲಾ ಪ್ರಾಣಿಗಳ ಜೊತೆ ಭಾರಿ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾನೆ. ಪ್ರಾಣಿಗಳು ಅವನನ್ನ ನಮ್ಮ ಒಳಗಡೆನೆ ಒಬ್ಬ ಮನುಷ್ಯ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿರ್ತಾವ. ಆತರ ಒಂದು ಕಾಡಿನೊಳಗಡೆ ತನ್ನನ್ನ ತಾನು ಏನ್ ಸಮರ್ಪಿಸಿಕೊಂಡ್ಬಿಟ್ಟಿರ್ತಾನ. ಆತರ ಒಂದು ಕಥೆ ಇದೆ. ಯಾರು ಓದಿಲ್ಲ ಓದ್ರಿ, ಯೂಟ್ಯೂಬ್ ಒಳಗಡೆ ವಿಡಿಯೋಗಳು ಕೂಡ ಇದಾವೆ, ನೋಡ್ಬೋದು ನೀವು, ಅದನ್ನು ಕೂಡ ನೋಡ್ಬೋದು. ನೆಕ್ಸ್ಟ್, ಇನ್ನ ನಮ್ಮ ರಾಜ್ಯದಲ್ಲಿ 12 ಜಿಲ್ಲೆಗಳಲ್ಲಿ ಗ್ರಾಮ್ 1 ಅನ್ನ ಜಾರಿ ಮಾಡಿದ್ದಾರೆ. ಗ್ರಾಮ 1 ಏನ್ ಸರ್ ಇದು? ಗ್ರಾಮ್ 1 ಅಂತಂದ್ರೆ ಇದು ಈ ಆಡಳಿತ ವ್ಯವಸ್ಥೆಯ ಒಂದು ಭಾಗ. ಈ ಆಡಳಿತ, ಈ ಅಡ್ಮಿನಿಸ್ಟ್ರೇಷನ್, ಈ ಗವರ್ನೆನ್ಸ್, ಈ ಆಡಳಿತ. ಈ ಅಂತಂದ್ರೆ ಏನು? ಎಲೆಕ್ಟ್ರಾನಿಕ್ ಗವರ್ನೆನ್ಸ್. ಎಲೆಕ್ಟ್ರಾನಿಕ್ ಮೀಡಿಯಂ ಅನ್ನ ಯೂಸ್ ಮಾಡಿಕೊಂಡು ಜನರ ಜೊತೆಗೆ ಸರ್ಕಾರ ಆಡಳಿತವನ್ನ ನಡೆಸೋದನ್ನ ಈ ಅಡ್ಮಿನಿಸ್ಟ್ರೇಷನ್ ಅಥವಾ ಈ ಗವರ್ನೆನ್ಸ್ ಅಂತೇಳಿ ಕರಿತೀವಿ. ಒಂದು ಊರು ಸೇವೆಗಳು ಹಲವಾರು ಅನ್ನುವಂತ ಒಂದು ಧ್ಯೇಯ ವಾಕ್ಯ ಇದೆ. ಒಂದು ಊರು ಸೇವೆಗಳು ಹಲವಾರು. ಈಗ ನಮ್ಮಲ್ಲೂ ಕರ್ನಾಟಕ 1 ಅಂತ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಲೈಟ್ ಬಿಲ್ ತುಂಬೋದು, ಫೋನ್ ಬಿಲ್ ತುಂಬೋದು, ಬೇರೆ ಬೇರೆ ಎಲ್ಲಾ ಸೇವೆಗಳನ್ನ ಅವರು ಕೊಡ್ತಿರ್ತಾರೆ. ಅದೇ ರೀತಿ ಈಗ ಹೊಸದೇನ್ ಮಾಡಿದಾರೆ? ಗ್ರಾಮ 1 ಅಂತ ಹೇಳಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನ ಈ ಒಂದು ಬಜೆಟ್ ಒಳಗಡೆ ಪ್ರಸ್ತಾಪ ಮಾಡಿದಿರೋದನ್ನ ಆಕ್ಚುಲಿ ರಾಜ್ಯದಲ್ಲಿ 12 ಜಿಲ್ಲೆಗಳಲ್ಲಿ ಜನವರಿ 26ರಿಂದ ಆರಂಭವಾಗ್ತಾ ಇದೆ. ಗ್ರಾಮ್ 1 ಯೋಜನೆಯನ್ನ ಆಗಲೇ ನಿಮ್ಗೆ ಹೇಳಿದೆ, ಕರ್ನಾಟಕ 1, ಬೆಂಗಳೂರು 1 ಮಾದರಿಯಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಎಲ್ಲರೂ ಗೊತ್ತೈತೆ ಇಲ್ಲೋ? ಕರ್ನಾಟಕ 1 ಅಂತ ಮಾಡಿದ್ದಾರೆ.
ನೀವು ಅಲ್ಲಿ ಹೋಗಿ ಲೈಟ್ ಬಿಲ್ಲು, ಫೋನ್ ಬಿಲ್ಲು, ನಿಮ್ಮ ಮನೆಯದ್ದು ನೀರಿನ ಬಿಲ್ಲು, ಬೇರೆ ಬೇರೆ ಬಿಲ್ಗಳನ್ನು ತುಂಬೋದು. ನಿಮ್ಮ ಮೊಬೈಲ್ ಕೂಡ ಅಲ್ಲಿ ರೀಚಾರ್ಜ್ ಮಾಡ್ಬೋದು. ಓಕೆ, ಬಹಳಷ್ಟು ಕಡೆ ಮಾಡಿದ್ದಾರೆ. ಕರ್ನಾಟಕ ಒನ್ ಅಂತೇಳಿ, ಬೆಂಗಳೂರು ಒನ್ ಅಂತ ಮಾಡಿದ್ದಾರೆ. ಅಂದ್ರೆ ಸರ್ಕಾರಿ ಸೇವೆಗಳಿಗೆ ಆನ್ಲೈನ್ ಒಳಗಡೆ ನಿಮ್ಗೆ ಏನೇನ್ ಬೇಕಲ್ಲ, ಪಡಿತರ ಚೀಟಿ ಇರ್ಬೋದು, ವೋಟರ್ ID, ಇಂಥವೆಲ್ಲವನ್ನ ನೀವು ಅಲ್ಲಿ ಓಕೆ ಸೊ ತಿದ್ದುಪಡಿ ಮಾಡಿಸೋದು, ಹೊಸಾದ್ ಮಾಡಿಸೋದು, ಇವನ್ನೆಲ್ಲ ಆಧಾರ್ ಕಾರ್ಡ್ ಇವನ್ನೆಲ್ಲ ಮಾಡ್ಬೋದು. ಅದೇ ರೀತಿ ಈಗ ಗ್ರಾಮಗಳಲ್ಲಿ ಕೂಡ ಬರ್ತಾ ಇದೆ. ಗ್ರಾಮಗಳಲ್ಲಿ ಈಗಾಗಲೇ ಇಂಟರ್ನೆಟ್ ಸೇವೆಯನ್ನ ಕೊಡ್ತಾ ಇದ್ದಾರೆ. ಭಾರತ್ ನೆಟ್ ಅನ್ನುವಂತ ಯೋಜನೆ ಒಳಗಡೆ ಗ್ರಾಮ ಪಂಚಾಯಿತಿಗಳಿಗೆ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಅನ್ನ ಕೊಡ್ತಾ ಇದ್ದಾರೆ. ಆ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಬಂದ ತಕ್ಷಣನೇ ಈ ಒಂದು ಗ್ರಾಮ್ ಒನ್ ಅನ್ನುವಂತ ಯೋಜನೆಯನ್ನ ಆರಂಭ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ಇಲಾಖೆಗಳ ಸೇವೆಯನ್ನ ಆನ್ಲೈನ್ ಒಳಗಡೆ ಒಂದೇ ಕಡೆ ಕೊಡುದು. ನಮಗೆ ಇದು ಯಾವುದೋ ಒಂದು ಸೇವೆ, ಒಬ್ಬನು ಮನುಷ್ಯ ಬರ್ತಾನೆ, ನಮ್ಮ ನಾಗರಿಕರು ಬರ್ತಾರೆ, ಸರ್ ನನಗೆ ಇದು ಆಧಾರ್ ಕಾರ್ಡ್ ಮಾಡಿಕೊಡ್ರಿ, ಆ ಆಫೀಸ್ಗೆ ಹೋಗ್ರಿ. ನನಗೆ ಪ್ಯಾನ್ ಕಾರ್ಡ್ ಮಾಡಿಕೊಡ್ರಿ, ಆ ಆಫೀಸ್ಗೆ ಹೋಗ್ರಿ. ಆಮೇಲೆ ನನಗೆ ಲೈಟ್ ಬಿಲ್ ತುಂಬಬೇಕು, ನೀವು KEBಗೆ ಹೋಗ್ರಿ. ನನಗೆ ಈ ಬಿಲ್ ತುಂಬಬೇಕು, ನೀವು ಅಲ್ಲಿ ಹೋಗ್ರಿ. ಅಲ್ಲಿ ಅಲದಾಡ್ಸಂಗಿಲ್ಲ. ಎಲ್ಲರೂ ಕೂಡಿ ಒಂದೇ ಕಡೆ ಬರ್ಬೇಕು. ಒಂದೇ ಸೂರಿನಡಿಯಲ್ಲಿ ವಿವಿಧ ಇಲಾಖೆಗಳ ಒಂದು ಸೇವೆಯನ್ನ ಕೊಡೋದು ಇದರ ಒಂದು ಉದ್ದೇಶ. ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲದಕ್ಕೂ ಬೇರೆ ಬೇರೆ ಕಡೆ ಹೊಂಟ್ರಂದ್ರೆ ಸರ್ಕಾರದ ಮೇಲೆ ಜನರಿಗೆ ಏನಾಗ್ಬಿಡ್ತೈತಪ್ಪ, ಓಕೆ ಸೊ ಎಲ್ಲಿ ಸಿಮ್ನೆ ಅವರ ಓಡಾಡಿಸ್ಕೊಂತ ಹೋಗ್ತಾರ ನಮ್ಮನ್ನ ಅಂತೇಳಿ ಸರ್ಕಾರಿ ಸೇವೆಗಳನ್ನ ಯೂಸ್ ಮಾಡೋದನ್ನ ಬಿಟ್ಬಿಡ್ತಾರ. ಅದಕ್ಕಾಗಿ ಈಗ ಸದ್ಯ 12 ಜಿಲ್ಲೆಗಳಲ್ಲಿ ಬರ್ತಾ ಇದೆ ನೋಡ್ರಿ. ನಿಮ್ ಜಿಲ್ಲೆಗಳದಾವಿಲ್ಲ ಚೆಕ್ ಮಾಡ್ಕೊಂಡ್ಬಿಡ್ರಿ. ಬೀದರ್, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ವಿಜಯಪುರ, ಕೊಡಗು, ಉಡುಪಿ, ತುಮಕೂರು, ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳಲ್ಲಿ ಬರ್ತಾ ಇದೆ. ನೀವು ಈ ಜಿಲ್ಲೆಯ ಯಾವುದೇ ಗ್ರಾಮದಲ್ಲಿದ್ರು ಕೂಡ ನಿಮಗೆ ಜನವರಿ 26ರಿಂದ ಗ್ರಾಮ್ ಒನ್ ಸೇವೆಗಳು ಆರಂಭವಾಗ್ತವೆ. ಆ ಗ್ರಾಮ್ ಒನ್ ಸೇವೆ ಒಳಗಡೆ ನೀವು ಸಾಕಷ್ಟು ಸರ್ಕಾರದ ಸೌಲಭ್ಯಗಳನ್ನ ಒಂದೇ ಸೂರಿನಡಿಯಲ್ಲಿ ಪಡೆಯಬಹುದು. ಯೂಸ್ ಮಾಡ್ಕೋಬೇಕು ಇವನ್ನೆಲ್ಲ ಗೌರ್ಮೆಂಟ್ದ್ದು. ಅಥವಾ ನಿಮ್ಮ ಗ್ರಾಮದಲ್ಲಿ ಇದ್ದವ್ರಿಗೂ ಹೇಳ್ರಿ, ಹಿಂಗೆಲ್ಲ ಬಂದವ, ಯೂಸ್ ಮಾಡ್ಕೋ ಅಂತೇಳಿ. ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಹೆಂಗ್ ಯೂಸ್ ಮಾಡ್ಕೋಬೇಕಂತ ಹೇಳಿ. ನೆಕ್ಸ್ಟ್, ಮೊದಲ ಹಂತದಲ್ಲಿ ಅಷ್ಟೇ 12 ಜಿಲ್ಲೆಗಳು, ಒಟ್ಟು 3000 ಗ್ರಾಮ್ ಒನ್ ಸೇವಾ ಕೇಂದ್ರಗಳನ್ನ ತೆರಿತಾ ಇದ್ದಾರೆ ನೋಡ್ರಿ. 12 ಜಿಲ್ಲೆಗಳಲ್ಲಿ 3000 ಗ್ರಾಮ್ ಒನ್ ಕೇಂದ್ರಗಳನ್ನ ತೆರಿತಾ ಇದ್ದಾರೆ. ಕಂದಾಯ, ಆಹಾರ, ಆರೋಗ್ಯ, ಕಾರ್ಮಿಕ ಸೇರಿದಂತೆ ವಿವಿಧ ಇಲಾಖೆಗಳ ಅಂದಾಜು 100 ಸೇವೆಗಳು ಇದರಲ್ಲಿ ಲಭ್ಯವಾಗ್ತಾ ಇದ್ದವು. 100 ಸೇವೆಗಳು ವಾರದ 7 ದಿನಗಳಲ್ಲಿ ಈ ಕೇಂದ್ರಗಳು ಬೆಳಗ್ಗೆ 8ರಿಂದ ಸಂಜೆ 8ರವರೆಗೆ ಕಾರ್ಯನಿರ್ವಹಿಸ್ತವೆ. ಸಂಡೇ ಗಿಂಡೆ ಹಾಲಿಡೇ ಇರಂಗಿಲ್ಲ ಇವ್ರು. ಇಲ್ಲೂ ಹಂಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಏನು ಕರ್ನಾಟಕ ಒನ್ ಐತಲ್ಲ, ಅದು ಯಾವತ್ತೂ ಹಾಲಿಡೇ ಇರೋದಿಲ್ಲ. ಬೆಳಗ್ಗೆ 8ರಿಂದ ಸಂಜೆ 8ರವರೆಗೆ ಬೇಕಾದ ಟೈಮಲ್ಲಿ ಹೋಗಿ ನೀವು ಒಂದೇ ಸೂರಿನಡಿ ಒಳಗಡೆ ಎಲ್ಲ ಇದನ್ನ ತಗೋಬಹುದು. ಲೈಟ್ ಬಿಲ್ಲು ಅಲ್ಲೇ, ಫೋನ್ ಬಿಲ್ಲು ಅಲ್ಲೇ, ನಳದ ಬಿಲ್ಲು ಅಲ್ಲೇ, ಎಲ್ಲ ಬಿಲ್ಲು ಅಲ್ಲೇ. ಓಕೆ, ಇನ್ನು ನೆಕ್ಸ್ಟ್, ಚೀನಾ ಜನಸಂಖ್ಯೆ ಮಂದಗತಿ. ಚೈನಾ ಅಂದ್ರೆ ಜನಸಂಖ್ಯೆ ಅಂದ್ರೆ ಚೈನಾ ವರ್ಲ್ಡ್ಸ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ. ಜಗತ್ತಿನೊಳಗಡೆ ಅತಿ ಹೆಚ್ಚು ಜನಸಂಖ್ಯೆ ಸರ್. 142 ಕೋಟಿ ಜನಸಂಖ್ಯೆ ಇದೆ ಅಪ್ರಾಕ್ಸಿಮೇಟ್ಲಿ. ಅವ್ರದ್ದು 141 ಕೋಟಿ ಎಷ್ಟೋ ಲಕ್ಷ ಇದೆ. ಬಟ್ ನಾವು ಅಪ್ರಾಕ್ಸಿಮೇಟ್ಲಿ 142 ಕೋಟಿ ತಗೊಳ್ಳೋಣ. 142 ಕೋಟಿ ಜನಸಂಖ್ಯೆ. ನಮ್ದು 136 ಕೋಟಿ. ಇಬ್ಬರದು ಸೇರಿ ಹತ್ತತ್ರ 300 ಕೋಟಿ ಆಯ್ತು. ಜಗತ್ತಿನ ಜನಸಂಖ್ಯೆನೇ 750 ಐತಿ. 750ರಾಗ ಹೆಚ್ಚು ಕಡಿಮೆ 300 ಕೋಟಿ ನಮ್ಮ 2 ದೇಶಗಳಲ್ಲಿದೆ. ಬರೀ 2 ದೇಶಗಳು. ಇನ್ನು ಇಡೀ ಏಷ್ಯಾ ಖಂಡದ ಜನಸಂಖ್ಯೆ ಸಿಕ್ಕಾಪಟ್ಟೆ. ಆಮೇಲೆ ನೆಕ್ಸ್ಟ್ ಬೇರೆ ಬೇರೆ ಖಂಡಗಳು ಬರ್ತಾವ್. ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ ಸರ್ ಏಷ್ಯಾದಲ್ಲಿ. ಅದರಲ್ಲಿ ಚೈನಾದ್ದು ಜನಸಂಖ್ಯೆ ಇತ್ತೀಚೆಗೆ ಏನಾಗ್ತಾ ಇದೆ, ಅದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಮತ್ತದು ನಾವು ಲಾಸ್ಟ್ ಈಗ ಒಂದು 8 ತಿಂಗಳ ಹಿಂದೆ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ನಾನು ಹೇಳಿದ್ದೆ. ಚೀನಾದ 3 ಮಗು ನೀತಿ, ಚೀನಾದ 2 ಮಗು ನೀತಿ ಅಂತ ಹೇಳಿ ನಾನೊಂದು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೆ. ಅವಾಗಲೇ ನಮಗೆ ಗೊತ್ತಾಗಿತ್ತು ಚೈನಾದ್ದು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಚೈನಾದವರು ಸ್ಟ್ರಿಕ್ಟ್ ಪಾಲಿಸಿಗಳನ್ನ ತಗೊಂಡ್ಬಂದ್ರು. ಸ್ಟ್ರಿಕ್ಟ್ ಪಾಲಿಸಿ ಮಾಡಕ್ ಹತ್ಕೊಡೆ ಜನ ಹೆದರಿ ಸರ್ ಮಕ್ಕಳ ಸಂಖ್ಯೆನ ಕಡಿಮೆ ಮಾಡಿದ್ರು. ಈಗ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ. ಈಗ ಚೀನಾದವ್ರು ಮತ್ತೆ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡ್ರ ಅಂತ ಹೇಳಕತ್ತಾರ. ಬಟ್ ಜನರಿಗೆ ಚೀನಾ ಸರ್ಕಾರದ ಮೇಲೆ ನಂಬಿಕೆ ಉಳಿದಿಲ್ಲ. ಇವತ್ತು ಇವರು ಮಕ್ಕಳ ಸಂಖ್ಯೆ ಕಡಿಮೆ ಮಾಡಂತಾರ, ನಾಳೆ ಹೆಚ್ಚು ಮಾಡಂತಾರ. ಬಹಳ ಪಾಲ್ತುಗಳದಾರ ಇವರು. ನಾವು ಒಂದೇ ಮಗು ಸಾಕತ್ ಕೂತ್ ಬಿಟ್ಟಾರ ಅವ್ರಿಗೆ. ಓಕೆ, ಸೊ ಈಗ ಏನಾಗಿದೆ, ಚೈನಾದ ಜನಸಂಖ್ಯೆ ಕಡಿಮೆ ಆಗಾಕತ್ತೈತಿ. ಬಟ್ ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಕಾನ್ಫಿಡೆನ್ಸ್ ಆನ್ ಚೈನೀಸ್ ಗವರ್ಮೆಂಟ್. ಈ ಚೈನಾ ಗವರ್ಮೆಂಟ್ ಏನಂತಂದ್ರೆ ಉಡಾಪೆ ಗವರ್ಮೆಂಟ್ ಇದು. ಇವತ್ತೊಂದು ಮಾತಾಡೋದು, ನಾಳೆ ಒಂದು ಮಾತಾಡೋದು, ನಾಳೆ 3 ಮಕ್ಕಳು ಅನ್ನೋದು, ನಾಡಿದ್ದು 2 ಮಕ್ಕಳು ಅನ್ನೋದು, ಆಮೇಲೆ 1 ಮಗು ಅನ್ನೋದು, ಹಿಂಗ್ ಮಾಡಕತ್ ಕೂಡ ಕನ್ಫ್ಯೂಸ್ ಮಾಡಿಬಿಟ್ರ ಅವ್ರು. ಕನ್ಫ್ಯೂಸ್ ಆಗಿ ಏನಾಗೈತಪ್ಪ ಅಂತಂದ್ರೆ ಚೈನಾದೊಳಗಡೆ ಜನಸಂಖ್ಯೆ ಮಂದಗತಿ ಒಳಗಡೆ ಬರ್ತಾ ಇದೆ. ಯಾಕಂದ್ರೆ ಯಂಗ್ ಪಾಪ್ಯುಲೇಷನ್ ಬೇಕಲ್ಲ ಮತ್ತೆ ದೇಶವನ್ನ ಮುನ್ನಡೆಸಕ್ಕೆ. 2019ಕ್ಕೆ ಹೋಲಿಸಿದರೆ 20ರಲ್ಲಿ ಚೀನಾದ ಜನಸಂಖ್ಯೆಯಲ್ಲಿ ಎಷ್ಟು ಕಡಿಮೆ ಆಗಿದೆ, 23ರಷ್ಟು ಇಳಿಕೆಯಾಗಿದೆ. ಝೈ ಜಿನ್ಪಿಂಗ್ ಚೈನೀಸ್ ಪ್ರೀಮಿಯರ್ ನಿದ್ದೆ ಹತ್ತುವತ್ತು. ಪಾಪ ನಿದ್ದೆ ಗುಳಿಗೆ ತಗೊಂಡ್ರು ನಿದ್ದೆ ಹತ್ತುವತ್ತು. ಕರೋನಾದಿಂದ 1 ವರ್ಷ ನಿದ್ದೆ ಎತ್ತಿರ್ಲಿಲ್ಲ.
ಈಗ ಇದೊಂದು ನಿದ್ದೆ 23% ಇಳಿಕೆ ಕಂಡಿದೆ. ಇನ್ನು 2021ರಲ್ಲಿ ಸರ್ 9%ಗೆ ಮತ್ತೆ ಇಳಿಕೆಯಾಗಿದೆ. ಚೀನಾದ 3ನೇ ಅತಿ ದೊಡ್ಡ ನಗರ ಹೆನಾನ್, ಶಂಘಾಯ್, ಓಕೆ, ಸೊ ಬೀಜಿಂಗ್, ಇವೆಲ್ಲ ಪ್ರಮುಖ ನಗರಗಳು. ಆಮೇಲೆ ಇಲ್ಲಿ ಭಾರಿ ಇಳಿಕೆ ಕಂಡಿದೆ. ಹೆನಾನ್ ನಗರದಲ್ಲಿ 2020ರ ಅಂತ್ಯಕ್ಕೆ ಚೀನಾದ ಜನಸಂಖ್ಯೆ 141 ಕೋಟಿ 20 ಲಕ್ಷ ಇದೆ. 2020ರ ಅಂತ್ಯಕ್ಕೆ. 2021ರಲ್ಲಿ 141 ಕೋಟಿ 26 ಲಕ್ಷ ಆಗಿರುವಂಥದ್ದು. ಅಂದ್ರೆ ಇದು ಒಂದು ವರ್ಷದಲ್ಲಿ ಬರೀ ಒಂದು 4-5 ಲಕ್ಷ ಜನಸಂಖ್ಯೆ ಹೆಚ್ಚಾಗ್ಬಿಟ್ಟಿತ್ತು. ನ್ಯಾಷನಲ್ ಬ್ಯೂರೋ ಆಫ್ ಸ್ಟಾಟಿಸ್ಟಿಕ್ಸ್ ಈ ಒಂದು ವರದಿಯನ್ನ ಇಲ್ಲಿ ಮಾಡಿರುವಂತದ್ದು. ಹೀಗಾಗಿ ಚೈನಾದವರಿಗೆ ನಿದ್ದೆ ಹತ್ತುವತ್ತು. ಪಾಪ್ಯುಲೇಷನ್ ಕಡಿಮೆ ಆಗಕತ್ತೈತಿ. ಯಂಗ್ ಪಾಪ್ಯುಲೇಷನ್ ಕಡಿಮೆ ಆತಂದ್ರೆ ವಯಸ್ಸಾದವ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ಹೆಲ್ತ್ ಮೇಲೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಚೈನೀಸ್ ವೀಕ್ ಆಗ್ತಾರೆ. ಇನ್ವೆಸ್ಟ್ಮೆಂಟ್ ಹೆಲ್ತ್ ಮೇಲೆ ಮಾಡ್ಬೇಕು. ಅದ್ರ ಬಿಟ್ಟು ಪಾಲ್ತು ನಾವು ಅಲ್ಲಿ ಯುದ್ಧ ನೌಕೆಗಳನ್ನ ಮಾಡಿದೆ, ಅಲ್ಲೊಂದು ಐಲ್ಯಾಂಡ್ ತಗೊಂಡೆ, ಶ್ರೀಲಂಕಾದವ್ರಿಗೆ ಮೋಸ ಮಾಡಿದೆ, ಮಾಲ್ಡೀವ್ಸ್ದವ್ರಿಗೆ ಮೋಸ ಮಾಡಿದೆ, ಇಂಥದ್ದು ಮಾಡ್ಕೊಂತ ಹರಡಕ್ ಆಗುದಿಲ್ಲ. ಸೊ ಇದರಿಂದ ಚೈನಾಗ್ ಏನೇನ್ ಲಾಭಗಳಿದಾವೆ, ಆಗುವ ಪರಿಣಾಮಗಳೇನು, ಲಾಭಗಳನ್ನೋಕ್ಕಿಂತ ಪರಿಣಾಮಗಳು ಆರ್ಥಿಕ ಕುಸಿತ ಆಗ್ತದೆ. ಜನಸಂಖ್ಯೆ ಬೇಕು. ಓಕೆ, ನಾವು ಜನಸಂಖ್ಯೆ ಯಾವಾಗಿದ್ರು ಸರ್ ಒಂದು ಅಸೆಟ್ ಇದ್ದಂಗ. ಜನಸಂಖ್ಯೆ ಅಂದ್ರೆ ದೊಡ್ಡ ಮಾರ್ಕೆಟ್. ಅದು ಈಗೆಲ್ಲ ನಮ್ದು ಮಾರ್ಕೆಟ್ ಬೇಸ್ಡ್ ಇಕಾನಮಿ ಬರ್ತಾ ಇದಾವೆ. ಕ್ಯಾಪಿಟಲಿಸ್ಟ್ ಕಂಟ್ರಿ ಆಗ್ತಾ ಇದೀವಿ ಎಲ್ಲರೂ. ಹಿಂಗಾಗಿ ಜನ ಇರ್ಬೇಕು. ಜನ ಇದ್ರೆ ಮಾರ್ಕೆಟ್ ಇರ್ತೈತೆ, ಹೂಡಿಕೆಗಳು ಬರ್ತಾವ. ಜನ ಜಾಬ್ ಕೊಟ್ರೆ ದುಡಿಯಕ್ ಶುರು ಮಾಡ್ತಾರ, ಅಭಿವೃದ್ಧಿ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಆರ್ಥಿಕ ಕುಸಿತ ಮತ್ ಸಾಮಾಜಿಕ ಸಮಸ್ಯೆಗಳು ಎದುರಾಗ್ತವೆ. ಎಲ್ಲ ವಯಸ್ಸಾದವ್ರು ಆಗಕತ್ತಂದ್ರೆ ಸಾಮಾಜಿಕ ಸಮಸ್ಯೆಗಳು ಬರ್ತವೆ. ದುಡಿಯುವ ವರ್ಗಕ್ಕಿಂತ ಅವಲಂಬಿತರು ಜಾಸ್ತಿ ಆಗ್ಬಿಡ್ತಾರೆ. ದುಡಿಯೋ ವರ್ಗಕ್ಕಿಂತ ಸರ್ ವಯಸ್ಸಾದವ್ರು 60, 40, 70 ವಯಸ್ಸಿನವ್ರು ಭಾಳ ಆಗಕತ್ರಪ್ಪ ಅಂತಂದ್ರೆ ಅವಾಗ ಏನಾಗ್ತೈತಿ, ದೇಶದ ಆರ್ಥಿಕ ಅಭಿವೃದ್ಧಿ, ದುಡಿಯೋರ ಒಂದು ವರ್ಕ್ ಫೋರ್ಸ್ ಕಡಿಮೆ ಆಗ್ತದೆ. ಚೀನಾದ ಒಟ್ಟು ಜನಸಂಖ್ಯೆಯಲ್ಲಿ 20%ಕ್ಕಿಂತ ಹೆಚ್ಚು ಜನರು 60 ವರ್ಷಕ್ಕಿಂತ ಮೇಲ್ಪಟ್ಟವ್ರದ. 60 ವರ್ಷ ಮೇಲ್ಪಟ್ಟವ್ರಿದ್ರೆ ವಿವಿಧ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರ. ಸೊ ಹಿಂಗಾಗಿ ಅಷ್ಟು ವರ್ಕ್ ಮಾಡಕ್ಕಂತೂ ಸಾಧ್ಯ ಇಲ್ಲ. ಜನಸಂಖ್ಯೆ ಹೆಚ್ಚಳಕ್ಕೆ ಮತ್ತೀಗ ಜನಸಂಖ್ಯೆ ಕಡಿಮೆ ಆಗಕತ್ತೈತಿ. ಅದನ್ನ ಹೆಚ್ಚು ಮಾಡಕ್ ಮತ್ತೆ ಕ್ರಮ ಕೈಗೊಳ್ಳಕತ್ತಾರ ಚೈನಾದವ್ರು. ಈ ಚೈನಾದವರು, ಪಾಕಿಸ್ತಾನದವರು, ನಾರ್ತ್ ಕೊರಿಯಾದವರು ಊರು ಉಡಾಪೆ ಅದಾವ. ಇವ್ರು ಏನ್ ಮಾಡ್ತಾರೋ ದೇವ್ರಿಗೆ ಗೊತ್ತು. ಇವ್ ಏನಾರ ಒಂದ್ ಮಾಡಕ್ ಹೋಗ್ತಾರ, ಅದು ಮತ್ತೆ ಉಲ್ಟಾಗಿರ್ತದೆ. ಜನಸಂಖ್ಯೆ ಹೆಚ್ಚಾಗಕತ್ ಕೂಡ ಸ್ಟ್ರಿಕ್ಟ್ ಮಾಡಿ ಎಕ್ಕದಮ್ ಕಡಿಮೆ ಮಾಡಕ್ ಹೋಗುದು. ಕಡಿಮೆ ಮಾಡಕತ್ ಕೂಡ ತೀರಾ ಕಡಿಮೆ ಬಂದ್ಬಿಡ್ತೈತಿ, ಅವ ಮತ್ತೆ ಹೆಚ್ಚು ಮಾಡಕ್ ಹೋಗುದು. ಇದನ್ನ ನೋಡಕತ್ರೆ ಚೈನಾ, ಪಾಕಿಸ್ತಾನ್, ನಾರ್ತ್ ಕೊರಿಯಾ ಬಿಡ್ರಿ, ಅವ್ರಿಬ್ರು ಅವ್ರ ನಾಲೆಜು ಇಲ್ಲ, ಅವ್ರದ್ದು ಇರೋದನ್ನೇ ಅಷ್ಟೇ. ಬಟ್ ಚೈನಾ ಆತರ ಅಲ್ಲ. ಬಟ್ ಸ್ಟಿಲ್ ದೇ ಆರ್ ಫೇಸಿಂಗ್ ದಿ ಪ್ರಾಬ್ಲಮ್ ಆಫ್ ಪಾಪ್ಯುಲೇಷನ್. ಇವನ್ನೆಲ್ಲ ಬಹಳ ಮುಂದಾಲೋಚನೆ ಇಟ್ಕೊಂಡು ಕೆಲವು ಕ್ರಮಗಳನ್ನ ಕೈಗೊಳ್ಬೇಕು. ಈ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ನಮ್ಮ ಇಂಡಿಯಾ ಬಹಳ ಪ್ರಬುದ್ಧವಾದಂತ ಡಿಸಿಷನ್ ಅನ್ನ ತಗೋತೈತಿ. ನಮ್ಮಲ್ಲಿ ಹಂಗೆಲ್ಲ ಇದನ್ನಾಗಿಲ್ಲ. ಭಾರತದೊಳಗಡೆ ಜನಸಂಖ್ಯೆ ಹೆಚ್ಚುತ್ತಾ ಇದ್ರು ನಮ್ಮ ದೇಶ ಏನು ವರಿ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚಿಗೆ ಆಗುವಂತ ಪ್ರಮಾಣ ಒಂದು ರೇಂಜ್ಗೆ ಬಂದು ಅದು ನಿಲ್ತೈತಿ. ಸೊ ಹಿಂಗಾಗಿ ನಮ್ಮಲ್ಲಿ ಅಂತವ್ ಯಾವ ಇದನ್ನ ಮಾಡಕ್ ಹೋಗಿಲ್ಲ. ಮತ್ತದು ಒಂದೇ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ಯಂಗ್ ಜನರೇಷನ್ ಬಹಳ ಅದಾರ, ಬಟ್ ಅವ್ರಿಗೆ ಒಂದ್ ಸ್ವಲ್ಪ ಜಾಬ್ ಸಿಗಬೇಕು. ಜಾಬ್ ಒಂದ್ ಸಿಗೋದು ನಮ್ಮಲ್ಲಿ ಪ್ರಾಬ್ಲಮ್ ಆಗಿದೆ. ಜಾಬ್ ಒಂದ್ ಸಿಗಾಕತ್ತು ಅಂತಂದ್ರೆ ಕಂಟ್ರೀಸ್ ಡೆವಲಪ್ಮೆಂಟ್ ವಿಲ್ ಗೋಯಿಂಗ್ ಟು ಫಾಸ್ಟ್. ಸೊ ಅದು ಫಾಸ್ಟ್ ಆಗ್ತದೆ. ಬಟ್ ಚೈನಾದವರು ಈಗ ಮಗು ಹೆಚ್ಚು ಮಕ್ಕಳಾಗಕತ್ ಕೂಡ ಮಗು ಕಡಿಮೆ ಆಗ್ಲತ್ ನೀತಿ ಮಾಡಿದ್ರು. 1 ಮಗು ನೀತಿ, 2 ಮಗು ನೀತಿ ಮಾಡಿದ್ರು. ಈಗ ಮತ್ತೇನ್ ಮಾಡಿದಾರೆ, 1 ಮಗು ನೀತಿಯನ್ನ ರದ್ದುಗೊಳಿಸಿದ್ದಾರೆ 2016. ಪ್ರಸ್ತುತ 3 ಮಕ್ಕಳ ನೀತಿಯನ್ನ ಜಾರಿಗೊಳಿಸಿದ್ದಾರೆ. ಮೊದಲು ಇವರು 3 4 ಮಕ್ಕಳ ಇರ್ತಿದ್ವು ಚೈನಾದವ್ರಿಗೆ. ಜನಸಂಖ್ಯೆ ಬಾಳ ಆಗಕತ್ ಕೂಡ 2 ಮಗು ನೀತಿ ಮಾಡಿದ್ರು. 2 ಮಗು ನೀತಿ, 2 ಮಕ್ಕಳು, ಅದಕ್ಕಿಂತ ಹೆಚ್ಚಿಲ್ಲ. ಅದು ಹೆಚ್ಚು ಏನಾರು ಮಾಡ್ರಿ ಅಂದ್ರೆ ತಂದೆ ತಾಯಿದು ಗೌರ್ಮೆಂಟ್ ನೌಕರಿ ಹೋಗ್ತೈತಿ. ಬಿಸಿನೆಸ್ ಮಾಡಕತ್ತಿದ್ರೆ ಬಿಸಿನೆಸ್ ಲೈಸೆನ್ಸ್ ಕ್ಯಾನ್ಸಲ್, ನಮ್ಮನಿ ಮಾಡಿ ಅವ್ರನ್ನ ಹೆದರ್ಸಿದ್ರು. ಆದ್ರೂ ಚೈನಾದವ್ರು ಕೇಳಿಲ್ಲ. ಮತ್ತು 3 ಮಗು ಆಗಕತ್ತು. 1 ಮಗು ನೀತಿ ಮಾಡಿಬಿಟ್ರು, ಫುಲ್ ಸ್ಟ್ರಿಕ್ಟ್ ಮಾಡಿದ್ರು. ಆಮೇಲೆ ಚೈನಾದವ್ರು ಸ್ಲೋ ಆಗಿ ಕಡಿಮೆ ಮಾಡಿಬಿಟ್ರು, ಒಂದೊಂದೇ ಮಗು. ಈಗ ಜನಸಂಖ್ಯೆ ಕಡಿಮೆ ಆಗಕತ್ ಕೂಡ ಈಗ ಮತ್ತೆ 3 ಮಗು ನೀತಿ ಅಂತ ಮಾಡಿದ್ದಾರೆ. 3 ಮಗು ನೀತಿ ಹೇಳ್ತಾರ. ಹಿಂಗೆ ಸರ್ ವರ್ಷಕ್ಕೆ 2 ಸರಿ ಹಿಂಗೆ ನೀತಿ ಈ ನೀತಿ ಇಂತ ಮಾಡಕತ್ರು ಅಂತಂದ್ರೆ ಸರ್ ಗೌರ್ಮೆಂಟ್ ಮಾತನ್ನ ಜನ ಕೇಳುವುದಿಲ್ಲ. ಅದಕ್ಕೆ ಯಾವಾಗಿದ್ರು ಕೂಡ ಗೌರ್ಮೆಂಟ್ ಅವರು ಡಿಸಿಷನ್ ಅನ್ನ ಒಮ್ಮೆ ತಗೋಬೇಕು. ಇವತ್ತೊಂದು ತಗೊಳ್ಳೋದು, ನಾಳೆ ತಗೊಳ್ಳೋದು, ಹಿಂಗ್ ಮಾಡಕತ್ರೆ ಜನ ಕೇಳುವುದಿಲ್ಲ. ಜನ ಗೌರ್ಮೆಂಟ್ ಮೇಲೆ ಒಂದು ವಿಶ್ವಾಸವನ್ನ ಕಳ್ಕೊಂಡ್ಬಿಡ್ತಾರೆ. ಮೊದಲೇ ವಿಚಾರ ಮಾಡಿ, ಸಮಿತಿ ರಚನೆ ಮಾಡಿ, ತಜ್ಞರ ಒಂದು ಅಭಿಪ್ರಾಯಗಳನ್ನ ಪಡೆದು ಆ ಒಂದು ನೀತಿಯನ್ನ ತರಬೇಕು. ಸುಮ್ಮನೆ ಏಕಾಏಕಿ ನೀತಿ ತರೋದು ಮತ್ತೆ ಹಿಂಗ್ ತಗೊಳ್ಳೋದು, ಹಿಂಗ್ ಮಾಡಕತ್ರೆ ಟ್ರಸ್ಟ್ ಹೋಗ್ಬಿಡ್ತದೆ. 3 ಮಕ್ಕಳನ್ನ ಹೊಂದಿದ್ದರೆ ಮಗುವಿನ ಶಿಕ್ಷಣ, ಉದ್ಯೋಗಕ್ಕೆ ನೆರವು, ಹಲವಾರು ಕೊಡುಗೆಗಳನ್ನ ಕೊಡ್ತೀವಿ ಅಂತೇಳಿ ಹೇಳಕತ್ತಾರ. ಜನನ ಪ್ರಮಾಣ ಅಧಿಕವಿರುವಂತ ದೇಶಗಳನ್ನ ಗಮನಿಸೋದಾದ್ರೆ ಭಾರತ 0.99 ಜನನ ಪ್ರಮಾಣ, ಬರ್ತ್ ರೇಟು. ಪಾಕಿಸ್ತಾನದಲ್ಲಿ 2% ಇದೆ, ನೈಜೀರಿಯಾದಲ್ಲಿ 2.50% ಇರುವಂತದ್ದು. ಇನ್ನು ನೆಕ್ಸ್ಟ್
ನೆಕ್ಸ್ಟ್ ಆಕ್ಸ್ಫ್ಯಾಮ್ ಅನ್ನುವಂತ ಒಂದು ಸಂಸ್ಥೆಯಲ್ಲಿ ಒಂದು ವರದಿಯನ್ನು ಕೊಟ್ಟಿದೆ. ಆಕ್ಸ್ಫ್ಯಾಮ್ ಇಂಟರ್ನ್ಯಾಷನಲ್ ಅಂತ ಕೂಡ ಕರೀಬಹುದು. ಇಲ್ಲಿ ಆಕ್ಸ್ಫ್ಯಾಮ್ ಕರೋನಾ ಕಾಲದಲ್ಲಿ 10 ಶ್ರೀಮಂತ ಪುರುಷರ ಸಂಪತ್ತು ದ್ವಿಗುಣ ಆಗಿದೆ, ಡಬಲ್ ಆಗಿದೆ ಸರ್. ಕರೋನಾದಾಗ ಎಲ್ಲರೂ ಜಾಬ್ ಕಳ್ಕೊಂಡು, ಆಸ್ತಿ ಕಳ್ಕೊಂಡು, ಪ್ರೀತಿ ಪಾತ್ರನ ಕಳ್ಕೊಂಡು ಓಕೆ, ಎಲ್ಲಾ ಸೆಲೆಬ್ರೇಷನ್ಗಳು ಆಗಿದಾವ್. ಬಟ್ ಇಲ್ಲಿ ಒಂದು 10 ಜನ ಏನಾಗೈತಪ್ಪ ಅಂತಂದ್ರೆ ಅವ್ರದ್ದು ಸಂಪತ್ತು ದ್ವಿಗುಣ ಆಗಿದೆ. ಆಕ್ಸ್ಫ್ಯಾಮ್ ಇಂಟರ್ನ್ಯಾಷನಲ್ ಅವರು ವರದಿಯನ್ನ ಕೊಟ್ಟಿದ್ದಾರೆ. ಆಕ್ಸ್ಫ್ಯಾಮ್ ಅನ್ನುವಂಥದ್ದು ಒಂದು ಸಂಸ್ಥೆ, ಇವರೊಂದು ವರದಿ ಕೊಟ್ಟಿದ್ದಾರೆ. ಈ ವರದಿಯ ಹೆಸರೇನ್ಪಾ, ಎದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ ಅಂತಂದ್ರೆ ಸಂಪತ್ತಿನ ಅಸಮಾನ ಹಂಚಿಕೆ, ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಇದರ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಸಮಾಜದಲ್ಲಿ ನಮ್ಮ ಇವತ್ತು ಇಡೀ ಜಗತ್ತಿನೊಳಗಡೆ ಬಡವರು ಹಾಕೊಂತಾನೆ ಹೋಗ್ತಾ ಇದಾರ, ಶ್ರೀಮಂತರು ಹಾಕೊಂತಾನೆ ಹೋಗ್ತಾ ಇದಾರೆ. ಬಡವರು ಆಗತ್ತಾರ, ಶ್ರೀಮಂತರು ಆಗತ್ತಾರ. ಕೆಲವು ಜನರಿಗೆ ತಿಂಗಳಿಗೆ ದುಡ್ಡು ಎಲ್ಲಿಂದ ಹೊಂದಿಸ್ಬೇಕಪ್ಪ ಅಂತ ಗೊತ್ತಾಗೋಲ್ತು. ಕೆಲವು ಜನರಿಗೆ ದುಡ್ಡು ಏನ್ ಮಾಡ್ಬೇಕಪ್ಪ, ಸಿಕ್ಕಾಪಟ್ಟೆ ಐತಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿ, ಹೆಂಗ್ ತೆಗೆದಿಡ್ಲಿ ಅನ್ನೋದು ಗೊತ್ತಾಗೋತ್ತು. ಓಕೆ, ಕಂತೆ ನೋಟುಗಳು ಸಿಗಾಕತ್ತಾವ ರೇಡ್ ಮಾಡಿದಾಗ. ರೇಡ್ ಮಾಡಕ್ ಹೋಗುವಂತ ಅಧಿಕಾರಿಗಳು ನೋಟಿನ ಮಷೀನ್ಗಳನ್ನ ಒಯ್ಯಾಕತ್ತಾರ, ಎಣಸಕ್ ಓಕೆ, ಸೊ ಆಗುದಿಲ್ಲ ಅಂತ ಹೇಳಿ ಅಂತವು ಅದಾವ. ಇಲ್ಲಿ ಇದರ ಕುರಿತು ಮಾಹಿತಿಯನ್ನ ನೋಡೋಣ ಸರ್. ಆಕ್ಸ್ಫ್ಯಾಮ್ ಇದೊಂದು ಜಾಗತಿಕ ಬಡತನ ನಿವಾರಣೆಗೆ ಶ್ರಮಿಸ್ತಾ ಇರ್ತಕ್ಕಂಥ ದತ್ತಿಗಳ ಒಂದು ಒಕ್ಕೂಟ ಇದೆ ಆಕ್ಸ್ಫ್ಯಾಮ್. ಇದ್ರದ್ದು ಕೇಂದ್ರ ಕಚೇರಿ ಕೀನ್ಯಾದಲ್ಲಿದೆ. ಕೀನ್ಯಾದ ರಾಜಧಾನಿ ನೈರೋಬಿಯಲ್ಲಿದೆ. ಇದರ ಸ್ಥಾಪಕರು ಸೆಸಿಲ್ ಜಾಕ್ಸನ್ ಕೋಲ್. ಸ್ಥಾಪನೆಯಾಗಿದ್ದು 1942ರಲ್ಲಿ ಇದು ಸ್ಥಾಪನೆಯಾಯಿತು. ನೆಕ್ಸ್ಟ್ ವರದಿಯ ಪ್ರಮುಖ ಅಂಶಗಳು. ಈ ಒಂದು ವರದಿಯ ಪ್ರಮುಖ ಅಂಶಗಳು ಪ್ರಸ್ತುತ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ ಶೃಂಗಸಭೆಯಲ್ಲಿ ಜರುಗ್ತಾ ಇದೆ. ಇದು ವಿಶ್ವ ಆರ್ಥಿಕ ವೇದಿಕೆ, ದಾವೋಸ್ ಒಳಗಡೆ ವಿಶ್ವ ಆರ್ಥಿಕ ವೇದಿಕೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಆಕ್ಸ್ಫ್ಯಾಮ್ ಸಂಸ್ಥೆ ಸಂಪತ್ತಿನ ಅಸಮಾನ ಹಂಚಿಕೆಯ ಕುರಿತ ತನ್ನ ವಾರ್ಷಿಕ ವರದಿಯನ್ನ ಬಿಡುಗಡೆ ಮಾಡಿದೆ. ನೋಡ್ರಿ, ವಾರ್ಷಿಕ ವರದಿಯನ್ನ ಇದು ಬಿಡುಗಡೆ ಎಲ್ಲಿ ಮಾಡಿದೆ ಅಂತ ಕೇಳ್ಬೋದು. ದಾವೋಸ್ ಒಳಗಡೆ ಮಾಡಿದೆ. ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ ಒಳಗಡೆ ವರ್ಲ್ಡ್ ಎಕನಾಮಿಕ್ ಫೋರಂ ಶೃಂಗಸಭೆ ನಡೀತಾ ಇದೆ. ಲಾಸ್ಟ್ ಟೈಮ್ ಈ ಶೃಂಗಸಭೆಗೆ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ರು. ಇದರ ಪ್ರಕಾರ 10 ಶ್ರೀಮಂತ ಪುರುಷರ ಸಂಪತ್ತು ಕರೋನಾ ಕಾಲದಲ್ಲಿ ದ್ವಿಗುಣ ಆಗಿದೆ, ಡಬಲ್ ಆಗಿದೆ. ಕರೋನಾ ಕಾಲದೊಳಗಡೆ ಶ್ರೀಮಂತ ಪುರುಷರ ಸಂಪತ್ತು ಡಬಲ್ ಆಗಿರುವಂಥದ್ದು. ಇನ್ನ ಅದರೊಳಗಡೆ ಸರ್ ಮುಖ್ಯವಾಗಿ ಯಾರ್ಯಾರು ಡಬಲ್ ಆಗೈತಪ್ಪ ಅಂತಂದ್ರೆ ಎಲಾನ್ ಮಸ್ಕ್, ಟೆಸ್ಲಾ ಕಂಪನಿಯ ಮುಖ್ಯಸ್ಥ, ಜೆಫ್ ಬ್ಯಾಜೋಸ್ ಸಿಇಒ ಆಫ್ ಅಮೆಜಾನ್, ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್, ಮಾರ್ಕ್ ಜುಕರ್ಬರ್ಗ್ ವಾಟ್ಸಪ್ ಅಂಡ್ ಫೇಸ್ಬುಕ್, ಲ್ಯಾರಿ ಪೇಜ್, ಬಫೆಟ್ ಮುಂತಾದವರು ಈ ಪಟ್ಟಿಯಲ್ಲಿ ಸೇರಿರುವಂತದ್ದು. ಅಂದ್ರೆ ಇಲ್ಲಿ ಭಾರತ ದೇಶದಲ್ಲೂ ಹೆಚ್ಚಾಗಿದೆ ಸರ್. ಯಾರು ಅನಿಲ್ ಅಂಬಾನಿ ಇರ್ಬೋದು, ಓಕೆ, ಸೊ ಮುಖೇಶ್ ಅಂಬಾನಿ ಇರ್ಬೋದು, ಆಮೇಲೆ ನೆಕ್ಸ್ಟ್ ಮಿತ್ತಲ್ ಇರ್ಬೋದು, ಲಕ್ಷ್ಮಿ ಮಿತ್ತಲ್ ಇರ್ಬೋದು, ಆಮೇಲೆ ಪರ್ಟಿಕ್ಯುಲರ್ಲಿ ಅದಾನಿ. ಓಕೆ, ಸೊ ಗೌತಮ್ ಅದಾನಿ ಅವ್ರದ್ದು ಸಾಕಷ್ಟು ಜಾಸ್ತಿ ಆಗಿದೆ. ಗೌತಮ್ ಅದಾನಿ ಒಂದು ದಿವಸಕ್ಕನೆ 10,000 ಕೋಟಿ ಏನೋ ಆಸ್ತಿ ಅವ್ರದ್ದು ಬರ್ತದೆ. 10,000 ಕೋಟಿ ಇನ್ಕಮ್ ಇದೆ ಒಂದ್ ದಿವಸಕ್ಕೆ. ಸೊ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಆಸ್ತಿ ಕೂಡ ಏರಿಕೆ ಆಗಿರುವಂತದ್ದು, ಭಾರತದಲ್ಲಿರ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿರ್ಲಿ. ಇದನ್ನ ಅಸಮಾನತೆಯನ್ನ ಆರ್ಥಿಕ ಹಿಂಸೆ ಅಂತ ಹೇಳಿ ಕರೆದಿದ್ದಾರೆ. ಆರ್ಥಿಕ ಹಿಂಸೆ, ಇವರೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡಿಬಿಟ್ಟಿದ್ದಾರೆ. ಅದರೊಳಗಡೆ ಈ ಒಂದು ಕರೋನಾ ಟೈಮ್ ಒಳಗಡೆ ಆರೋಗ್ಯ ರಕ್ಷಣೆ, ಲಿಂಗ ಆಧಾರಿತ ಹಿಂಸಾಚಾರ, ಹಸಿವು, ಹವಾಮಾನ ಬದಲಾವಣೆಯ ಕೊರತೆಯಿಂದ ಪ್ರತಿದಿನ 21,000 ಜನ ಸಾವಿಗೆ ಅಸಮಾನತೆ ಕಾರಣವೆಂದು ಹೇಳಿದೆ ಸರ್. ಪ್ರತಿ ದಿವಸ 21,000 ಜನ ಸಾಯ್ತಾ ಇದ್ದಾರೆ, ಇವೆಲ್ಲ ಅಸಮಾನತೆಯಿಂದ. ಬಟ್ ಇಲ್ಲಿ ಕೆಲವು ಜನ ಡಬಲ್ ಆಸ್ತಿ ಮಾಡ್ಕೊಂಡಿದ್ದಾರೆ. ಈ ವರದಿ ಡಿಸೆಂಬರ್ 2021ನೇ ಸಾಲಿನ ಅಧ್ಯಯನವನ್ನ ಆಧರಿಸಿರುವಂತದ್ದು. ಭಾರತದಲ್ಲಿ ಕೂಡ ಅಷ್ಟೇ ಸರ್. ಇಲ್ಲೂ ಕೂಡ ಶ್ರೀಮಂತರು ಹಾಕೊಂತಾನೆ ಹೋಗ್ತಾ ಇದಾರೆ, ಬಡವರು ಹಾಕೊಂತಾನೆ ಹೋಗ್ತಾ ಇದಾರೆ. ಭಾರತದಲ್ಲಿ 142 ಶ್ರೀಮಂತರ ಬಳಿ ಇರುವ ಸಂಪತ್ತಿನ ಒಟ್ಟು ಮೌಲ್ಯ ನೋಡ್ರಿ 53 ಲಕ್ಷ ಕೋಟಿ ರೂಪಾಯಿ. 53 ಲಕ್ಷ ಕೋಟಿ. ಇದರಾಗೆ 98 ಶ್ರೀಮಂತರ ಬಳಿ ಇರುವಂತ ಆಸ್ತಿಯ ಮೌಲ್ಯ ದೇಶದ 55 ಕೋಟಿ ಜನರ ಬಳಿ ಇರುವಂತ ಒಟ್ಟು ಸಂಪತ್ತಿಗೆ ಮುಗಿದವಾಯ್ತು. ನೋಡ್ರಿ, 98 ಜನರ ಕಡೆ ಇರುವಂತ ಆಸ್ತಿ 55 ಕೋಟಿ ಜನರ ಆಸ್ತಿಗೆ ಸಮ ಐತೆ ಅಂದ್ರೆ ನೆನಪು ವಿಚಾರ ಮಾಡ್ರಿ ನೀವು, ಎಲ್ಲಿಂದ ಎಲ್ಲಿಗೆ ಡಿಫರೆನ್ಸ್ ಆಯ್ತು. ನಮ್ಮ ಭಾರತದ ಹೇಳತ್ತೀನಿ ನಾನು, ಭಾರತದಲ್ಲಿ 98 ಜನ, ಬರೀ 98 ಅಷ್ಟೇ, 98 ಜನರ ಆಸ್ತಿ 55 ಕೋಟಿ ಜನರ ಆಸ್ತಿಗೆ ಸಮವಾಗಿದೆ. ಇವ್ರ 55 ಕೋಟಿ ಜನರ ಏನ್ ಆಸ್ತಿ ಐತಲ್ಲ, ಅಷ್ಟು ಆಸ್ತಿ ಬರೀ 98 ಜನರ ಕಡೆ ಇದೆ. ಅಂದ್ರೆ ನೋಡ್ರಿ, ದಿಸ್ ಇಸ್ ದ ಇನ್ಕಮ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ. ಇಷ್ಟು ನಮ್ಮಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಇನ್ಕಮ್ ಇನ್ಇಕ್ವಾಲಿಟಿ ಭಾರತ ದೇಶದಲ್ಲಿ ಇರುವಂತದ್ದು. ಇನ್ನು ನೆಕ್ಸ್ಟ್
ಅದನ್ನ ನೆನ್ಪಿಟ್ಕೊಡ್ರಿ. ಓಕೆ, ಎಲ್ಲಿ ನಿಮ್ಗೆ ಸಂದರ್ಭ ಬಂದಾಗ ಅದನ್ನ ಯೂಸ್ ಮಾಡ್ಬೋದು. ಭಾರತದಲ್ಲಿ ಸಂಪತ್ತಿನ ಅಸಮಾನ ಹಂಚಿಕೆ. ಇನ್ನು ನೆಕ್ಸ್ಟ್ ಸರ್, ಯಾವ ದೇಶ ಇದು? ಕಮೆಂಟ್ ಹಾಕ್ರಿ ನೋಡೋಣ. ಅಲ್ಲಿ ಯಾವ ದೇಶ ಕಾಣ್ತಾ ಇದೆ ನನ್ನ ಹಿಂದ್ಗಡೆ? ನಾ ಯಾವ ದೇಶಕ್ಕೆ ಹೋಗಿದ್ದೀನಿ ಈಗ? ಜಸ್ಟ್ ಈ ದೇಶಕ್ಕೆ ಬಂದು ಲ್ಯಾಂಡ್ ಆದ್ನಿ. ಯಾವ ದೇಶ ಇದು? ಜಪಾನ್. ಒನ್ ಆಫ್ ದ ಮೋಸ್ಟ್ ಇಂಡಸ್ಟ್ರಿಯಲೈಸ್ಡ್ ಕಂಟ್ರಿ ಆನ್ ಪ್ಲಾನೆಟ್ ಅರ್ತ್, ದಟ್ ಇಸ್ ಜಪಾನ್. ಜಪಾನ್ ದೇಶ. ಇಲ್ಲಿ ನಾವು ಜಪಾನ್ ದೇಶದ ಒಂದು ಬಹಳ ಪ್ರಮುಖವಾದಂತ ಪರ್ವತವನ್ನ ನೋಡ್ತಾ ಇದ್ದೀರಿ. ಈ ಪರ್ವತದ ಹೆಸರು ಫಿಜಿಯಾಮಾ ಪರ್ವತ. ಈ ಪರ್ವತ ನೋಡಿದ್ರೆ ಜಪಾನ್ ನೆನಪು ಬಂದ್ಬಿಡ್ಬೇಕು ಅಂತದ್. ಈಗ ತಾಜ್ ಮಹಲ್ ನೋಡಿದ್ ಕೂಡ ಇಂಡಿಯಾ ಬಂದ್ಬಿಡ್ತದೆ. ಹಂಗೆ ಫಿಜಿಯಾಮಾ ಅಥವಾ ಮೌಂಟ್ ಫಿಜಿ ಅಥವಾ ಮೌಂಟ್ ಫಿಜಿ ಶಾನ್ ಅಂತ ಕರಿತೀವಿ. ಜಪಾನ್ ದೇಶದ ಅತಿ ಎತ್ತರದ ಪರ್ವತ, ಹೈಯೆಸ್ಟ್ ಮೌಂಟೇನ್ ಆಫ್ ಜಪಾನ್. ಬಹಳ ಮೋಸ್ಟ್ ಬ್ಯೂಟಿಫುಲ್ ಮೌಂಟೇನ್ ಆಫ್ ಜಪಾನ್ ಇದು. ಎಷ್ಟು ಬ್ಯೂಟಿಫುಲ್ ಇದೆಪ್ಪ ಅಂತಂದ್ರೆ, ಈ ಒಂದು ಜಪಾನ್ ದೇಶದ ಈ ಪರ್ವತವನ್ನ ನೋಡಿ ಕವಿಗಳು ಸಿಕ್ಕಾಪಟ್ಟೆ ಕವಿತೆ ಬರೆದು ಬಿಟ್ಟಿದ್ದಾರೆ. ಅದು ಕವಿತೆ ಯಾವ ರೇಂಜಿಗೆ ಬರ್ದಾರಪ್ಪ ಅಂತಂದ್ರೆ, ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಸಿಗೋ ರೇಂಜಿಗೆ ಬರ್ದಾರ. ಆ ನಮನಿ ಬ್ಯೂಟಿಫುಲ್ ಐತಿ. ಇದ್ರ ಫುಲ್ ವೈಟ್ ಇರ್ತೈತೆ. ಇದ್ರ ಸುತ್ತಲೂ ಏನಿರ್ತೈತಪ್ಪ ಅಂತಂದ್ರೆ ಬೌದ್ಧ ಧರ್ಮದ ಪಗೋಡಗಳಿದಾವೆ. ಇಲ್ಲಿ ನನ್ನ ಹಿಂದ್ಗಡೆ ಒಂದು ಪಗೋಡ ಕಾಣ್ತಾ ಇದೆಯಲ್ಲ, ಈ ತರ ಕಲರ್ಫುಲ್ ಪಗೋಡಗಳು. ಆ ಕಲರ್ಫುಲ್ ಪಗೋಡಗಳ ನಡುವೆ ಒಂದು ವೈಟ್ ಅಂಡ್ ವೈಟ್ ಆಗಿ ನಮ್ಮ ಫಿಜಿಯಾಮಾ ಪರ್ವತ, ಮೋಸ್ಟ್ ಬ್ಯೂಟಿಫುಲ್ ಮೌಂಟೇನ್ ಆಫ್ ಜಪಾನ್. ಯಾಕೆ ಸರ್ ಜಪಾನ್ ಬಗ್ಗೆ ಯಾಕೆ ಹೇಳಕತ್ತೀರಿ ಅಂತಂದ್ರೆ, ಇಂಥ ಒಂದು ದೇಶ ಜಪಾನ್ ದೇಶ, ಅದು ಮತ್ತೆ ನಮ್ಮ ಭಾರತ ದೇಶದ ಬಾಂಧವ್ಯ ಶುರುವಾಗಿ 70 ವರ್ಷಗಳಾಗಿದೆ. 70ನೇ ವರ್ಷಾಚರಣೆಯಲ್ಲಿದ್ದೀವಿ ನಾವು. ಇಂಡಿಯಾ ಅಂಡ್ ಜಪಾನ್ಸ್ bilateral relations have completed 70 years, successful 70 years. ಆ ಹಿನ್ನೆಲೆ ಒಳಗಡೆ 70 ವರ್ಷದ ನಮ್ಮ ಬಾಂಧವ್ಯ ಆಗಿದೆ. ಸೊ ಈ ಹಿನ್ನೆಲೆ ಒಳಗಡೆ ಭಾರತ ಮತ್ತು ಜಪಾನ್ ಕುರಿತಾಗಿ ಕೆಲವೊಂದಷ್ಟು ಮಾಹಿತಿಗಳನ್ನ ನಾವು ನೋಡಲೇಬೇಕು, ನೋಡ್ತಾ ಹೋಗುವಂಥದ್ದು. ಸೊ ಲೆಟ್ ಸ್ಟಾರ್ಟ್. ಇಲ್ಲಿ ನೋಡಿ, ಭಾರತ ಮತ್ತು ಜಪಾನ್ ಬಾಂಧವ್ಯ 70 ವರ್ಷಗಳು ಆಗಿರುವಂಥದ್ದು. 70 ವರ್ಷಗಳಾಗಿದೆ. ಇಲ್ಲಿ ನೋಡ್ರಿ, ಮೊದಲು ಜಪಾನ್ ಎಲ್ಲಿ ಬರ್ತೈತಪ್ಪ? ಇಡೀ ಭೂಮಿಯ ಮೇಲೆ ಸರ್ ಜಪಾನ್ ಎಲ್ಲಿ ಬರ್ತೈತ್ ಮೊದಲು ನೋಡೋಣ. ಅದ್ ಜಪಾನ್ ಎಲ್ಲಿ ಬರ್ತೈತ್ ನೋಡ್ಕೊಂಡು ಆಮೇಲೆ ನಾವು ಜಪಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲು ಎಲ್ಲಿಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ಭಾರತ ದೇಶ ಇದೆ. ಮೇರೆ ಪ್ಯಾರಾ ಭಾರತ್, ಇಂಡಿಯಾ. ಮೇರೆ ಪ್ಯಾರಾ ಭಾರತ್. ಭಾರತದಿಂದ ಸ್ವಲ್ಪ ನೀವು ಈ ಕಡೆ ಬರಬೇಕು. ಇಲ್ಲಿ ಬಂದ್ರಿ ಅಂತಂದ್ರೆ ನಿಮಗೆ ಭೂತಾನ್ ಬರ್ತದೆ. ಇಲ್ಲಿ ಭೂತಾನ್ ಇದೆ. ಭೂತಾನ್ದಿಂದ ಚೈನಾ ಬರ್ತದೆ. ಚೈನಾದಿಂದ ನಾರ್ತ್ ಕೊರಿಯಾ ಬರ್ತದೆ. ನಾರ್ತ್ ಕೊರಿಯಾದಿಂದ ನೆಕ್ಸ್ಟ್ ನೀವು ಎಲ್ಲಿಗೆ ಬರ್ತೀರಿ ಅಂತಂದ್ರೆ ಜಪಾನ್. ಜಪಾನ್ ದೇಶದ ರಾಜಧಾನಿ ಟೋಕಿಯೋ ಬರುವಂತದ್ದು. ಜಪಾನ್ ದೇಶ ಯಾವ ಸಮುದ್ರದಲ್ಲಿ ಅಥವಾ ಸಾಗರದಲ್ಲಿ ಬರ್ತೈತೆ ಅಂದ್ರೆ ಪೆಸಿಫಿಕ್ ಓಷನ್, ನಾರ್ತ್ ಪೆಸಿಫಿಕ್ ಓಷನ್. ನಿಮ್ಗೊಂದ್ ಸ್ವಲ್ಪ ವರ್ಲ್ಡ್ ಮ್ಯಾಪ್ ಗೊತ್ತಾಗ್ಲಿ ಅಂತ ಇದನ್ನ ಹೇಳಿದ್ದು. ಇಲ್ಲಿ ಚೈನಾ ಇದೆ, ದಿಸ್ ಇಸ್ ಮಂಗೋಲಿಯಾ, ದಿಸ್ ಇಸ್ ರಷ್ಯಾ. ಇದೆಲ್ಲ ನಮಗೆ ಸೌತ್ ಈಸ್ಟ್ ಏಷ್ಯಾ, ಆಗ್ನೇಯ ಏಷ್ಯಾ ರಾಷ್ಟ್ರಗಳು. ದಿಸ್ ಇಸ್ ಇಂಡೋನೇಷ್ಯಾ ಅಂಡ್ ದಿಸ್ ಇಸ್ ಆಸ್ಟ್ರೇಲಿಯಾ. ಇದು ಆಸ್ಟ್ರೇಲಿಯಾ. ಆಮೇಲೆ ಈ ಕಡೆಗೆ ಕೆನಡಾ ಇದೆ ಸರ್. ಇಲ್ಲಿ ಕೆನಡಾ ಇದೆ. ಕೆನಡಾ ಇದೆ. ಈ ಕಡೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ. ಇಲ್ಲಿ ಬೇರಿಂಗ್ ಜಲಸಂಧಿ ಇದೆ. ಓಕೆ, ನಮ್ಮ ಏಷ್ಯಾ ಖಂಡ ಮತ್ತು ಉತ್ತರ ಅಮೆರಿಕಾ ಖಂಡಗಳ ನಡುವೆ. ಇದರ ಕೆಳಗಡೆ ಇಲ್ಲಿ ನಮ್ಗೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಜಪಾನ್ ದೇಶ ಬರುವಂತದ್ದು. ಜಪಾನ್. ಜಪಾನ್ ಇಸ್ ಕಂಪ್ಲೀಟ್ಲಿ ಅನ್ ಐಲ್ಯಾಂಡ್ ಸರ್. ಒಂದು ದ್ವೀಪ ರಾಷ್ಟ್ರ ಜಪಾನ್. ಜಪಾನ್ ಬಗ್ಗೆ ಒಂದೊಂದೇ ಪಾಯಿಂಟ್ ಗಳನ್ನ ನಾವು ನೋಡ್ಕೊಂತ ಹೋಗೋಣ. ಅದಕ್ಕಿಂತ ಮೊದಲು ಜಿಯೋಗ್ರಫಿಕಲಿ ಜಪಾನ್ ದೇಶವನ್ನ 4 ದ್ವೀಪಗಳಾಗಿ ನಾವು ವಿಂಗಡಣೆ ಮಾಡಿದ್ವಿ. ಟೋಟಲ್ ಆಗಿ 4 ದ್ವೀಪಗಳಾಗಿ ನಾವು ವಿಂಗಡಣೆ ಮಾಡಿದೀವಿ. ಮೊದಲೇದು ಹೊಕಾಯ್ಡೋ ದ್ವೀಪ ಅಂತ ಕರಿತೀವಿ. ಜಪಾನ್ ದೇಶವನ್ನ 4 ದ್ವೀಪಗಳಾಗಿ ಮಾಡಿದ್ವಿ. ಹೊಕಾಯ್ಡೋ ಒಂದನೇದ್ದು, ಎರಡನೇದ್ದು ಹಾನ್ಶು ದ್ವೀಪ, ಮೂರನೇದ್ದು ಶಿಕೋಕು ದ್ವೀಪ, ನಾಲ್ಕನೇದ್ದು ಕ್ಯೂಶು ದ್ವೀಪ. ಹೊಕಾಯ್ಡೋ, ಹಾನ್ಶು, ಶಿಕೋಕು, ಕ್ಯೂಶು 4 ದ್ವೀಪಗಳಾಗಿ ಇದನ್ನ ವಿಂಗಡಣೆ ಮಾಡಿದೀವಿ. ಇದರ ಜೊತೆಗೆ ಟೋಕಿಯೋ ಇರ್ಬೋದು. ಆಮೇಲೆ ಇಲ್ಲಿ ಒಸಾಕಾ ಅಂತ ಒಂದು ಸಿಟಿ ಇದೆ, ಒಸಾಕಾ. ಆಮೇಲೆ ಒಸಾಕಾ ಸಿಟಿ ನಿಮ್ಗೆ ಗೊತ್ತಿದೆ, ಪ್ಯಾನಾಸೋನಿಕ್ ಕಂಪನಿ, ಜಪಾನ್ ಕಂಪನಿ. ಪ್ಯಾನಾಸೋನಿಕ್ ಕಂಪನಿ ಹೆಡ್ ಕ್ವಾರ್ಟರ್ಸ್ ಒಸಾಕಾದಲ್ಲಿದೆ. ಇದಾದ್ಮೇಲೆ ಹಿರೋಶಿಮಾ, ನಾಗಾಸಾಕಿ, ಕವಾಸಾಕಿ, ಇವೆಲ್ಲ ದಿಸ್ ಆರ್ ದ ಇಂಪಾರ್ಟೆಂಟ್ ಸಿಟೀಸ್ ಆಫ್ ಜಪಾನ್. ಸೊ ಜಪಾನು ಎಲ್ಲಿದೆ, ಅದರ ಪ್ರಮುಖ ನಗರಗಳು, ಪ್ರಮುಖವಾದಂತ ಒಂದು ಪರ್ವತ ಟೋಕಿಯೋದ ಹತ್ರ ಬರ್ತದೆ, ಮೌಂಟ್ ಫಿಜಿಯಾಮಾ, ಹೈಯೆಸ್ಟ್ ಮೌಂಟೇನ್ ಆಫ್ ಜಪಾನ್. ಇದು ಬಹಳ ಸುಂದರವಾದಂತ ಬೆಸ್ಟ್ ಕಂಟ್ರಿ ಜಪಾನ್. ಜಪಾನ್ ಜನ ಕೂಡ ಬಹಳ ಜಗತ್ನಾಗೆ ಅತಿ ಹೆಚ್ಚು ಆರೋಗ್ಯವಂತರು, ಜಗತ್ನಾಗೆ ಅತಿ ಹೆಚ್ಚು ಹಾರ್ಡ್ ವರ್ಕಿಂಗ್ ಪೀಪಲ್ ಅಂತಂದ್ರೆ ಜಪನೀಸ್ ಪೀಪಲ್. ಅದಕ್ಕೆ ಅವರಿಗೆ 1946 ಆ ಒಂದು ಹಿರೋಶಿಮಾ ನಾಗಾಸಾಕಿ ಅಟ್ಯಾಕ್ ಆಗ್ಲಿ ಬೇಕಾದಾಗ್ಲಿ ಅದರಿಂದ ಫಿನಿಕ್ಸ್ ಹಕ್ಕಿ ಅಂತ ಎದ್ದು ಬಂದು ಮತ್ತೆ ಇಡೀ ಜಗತ್ತಿಗೆ ತಾವು ಏನ್ ಅನ್ನೋದನ್ನ ತೋರಿಸಿಕೊಟ್ಟಂತ ದೇಶ ಅಂತಂದ್ರೆ ದಟ್ ಇಸ್ ದಿ ಜಪಾನ್. ಬುದ್ಧಿಸ್ಟ್ ಕಂಟ್ರಿ. ಅದು ಬೌದ್ಧ ಧರ್ಮದ ಜನರನ್ನ ಬಹಳ ಹೊಂದಿದಾರ. ಸೊ ಬೌದ್ಧ ಧರ್ಮ ಭಾರತ ದೇಶದಲ್ಲಿ ಹುಟ್ಟಿದಂತದ್ದು. ಹಿಂಗಾಗಿ ನಮ್ದು ಅವ್ರದ್ದು ರಿಲೇಷನ್ ಬಹಳ ಚೆನ್ನಾಗಿದೆ.
ಅವ್ರಿಗೂ ಕೂಡ ಭಾರತ ಅಂತಂದ್ರೆ ಅವರ ಧರ್ಮದ ಉಗಮ ಸ್ಥಾನ. ಭಾರತದ ಮೇಲೆ ಒಳ್ಳೆಯ ಧಾರ್ಮಿಕ ನಂಬಿಕೆಗಳು, ಪ್ರೀತಿ, ವಿಶ್ವಾಸ ಎಲ್ಲ ಇರೋದ್ರಿಂದ ಈ ಒಂದು 70 ವರ್ಷಗಳ ಇತಿಹಾಸದಲ್ಲಿ ಭಾರತದ ಸಂಬಂಧ ಜಪಾನ್ ಜೊತೆ ಬಹಳ ಚೆನ್ನಾಗಿದೆ. ಯಾವತ್ತೂ ಕೆಟ್ಟಿಲ್ಲ, ಮುಂದೂ ಕೆಡೋದಿಲ್ಲ. ಹಿಸ್ಟ್ರಿ ಚೆನ್ನಾಗಿದ್ರೆ ಸಂಬಂಧಗಳು ಚೆನ್ನಾಗಿರ್ತವೆ. ಇಲ್ಲಿ ಭಾರತ ಮತ್ತು ಜಪಾನ್ ನಡುವೆ ರಾಜತಾಂತ್ರಿಕ ಸಂಬಂಧ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಇವು ಶುರುವಾಗಿ 70 ವರ್ಷಗಳೇ ಆಗಿರುವಂಥದ್ದು. ನಮ್ಮ ಶತಮಾನೋತ್ಸವಕ್ಕೆ ಭವಿಷ್ಯ ನಿರ್ಮಾಣ ಅನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಈ ಒಂದು 70ನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಇಬ್ಬರದು ಸರ್ ಸಂಬಂಧಗಳನ್ನ ನಾವು ನೋಡೋದಾತಂದ್ರೆ ಆಕ್ಚುಲಿ ಶುರುವಾಗಿದ್ದು 1952ರಲ್ಲಿ. 1952ರಿಂದ 2022 70 ವರ್ಷ ಆಗೈತೆ ರಾಜತಾಂತ್ರಿಕ ಸಂಬಂಧ ಶುರುವಾಗಿ. ಬೈಲ್ಯಾಟ್ರಲ್ ಓಕೆ, ಸೊ ರಿಲೇಷನ್ಸ್ ಮುಖ್ಯವಾಗಿ ನಮ್ದು ಎಲ್ಲಿಂದ ಸಂಬಂಧಗಳು ಶುರು ಆದವು ಸರ್? ವ್ಯಾಪಾರ, ಶಿಕ್ಷಣ, ಸಂಸ್ಕೃತಿ ವಿನಿಮಯದ ಮೂಲಕ ಎರಡೂ ದೇಶಗಳ ನಡುವೆ ಹಿಂದಿನಿಂದಲೂ ಆಳವಾದ ಸಂಬಂಧವಿದೆ. ಇದು ವ್ಯಾಪಾರ ವಹಿವಾಟು ಬರೀ ನಮ್ಮ ಆಧುನಿಕ ಭಾರತ ಅಷ್ಟೇ ಅಲ್ಲ, ಪ್ರಾಚೀನ ಭಾರತದಲ್ಲಿ ಕೂಡ ಜಪಾನು ಓಕೆ, ಸೊ ಇವೆಲ್ಲ ದೇಶಗಳಿಗೆ ನಮ್ಮಿಂದ ವ್ಯಾಪಾರ, ಶಿಕ್ಷಣ, ಸಾಂಸ್ಕೃತಿಕ ವಿನಿಮಯ ಆಗ್ತಿದೆ. ಸಾಂಸ್ಕೃತಿಕ ವಿನಿಮಯ ಅಂತಂದ್ರೇನು? ಇವೇ ಧರ್ಮ ಪ್ರಚಾರಕ್ಕಾಗಿ ನಮ್ಮಲ್ಲಿಂದ ಅಲ್ಲಿಗೆ ಹೋಗ್ತಿದ್ರು, ಬೌದ್ಧ ಧರ್ಮ ಪ್ರಚಾರ ಮಾಡಿದ್ರು, ಇವೆಲ್ಲ ಇದು. ನೆಕ್ಸ್ಟ್ 1951ರಲ್ಲಿ ಡೆಲ್ಲಿ ಒಳಗಡೆ ನಮ್ಮಲ್ಲಿ ಏಷ್ಯನ್ ಗೇಮ್ಸ್ ಅನ್ನ ನಡೆಸಿದ್ವಿ ನಾವು. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದೊಳಗಡೆ ಜಪಾನ್ ಕ್ರೀಡಾಪಟುಗಳನ್ನ ಕೂಡ ನಾವು ಆಹ್ವಾನ ಕೊಟ್ಟಿದ್ವಿ. ಸುಮಾರು 6ನೇ ಶತಮಾನದ ಕಾಲದಿಂದ ನಮ್ದು ಮತ್ತೆ ಜಪಾನ್ ಸಂಬಂಧ ಬಹಳ ದೀರ್ಘ ಇತಿಹಾಸ ಇರುವಂತದ್ದು. 6ನೇ ಶತಮಾನ, ಬರೀ 21ನೇ ಶತಮಾನ ಅಲ್ಲ. ಬೌದ್ಧ ಧರ್ಮ ಕೂಡ ಭಾರತದಿಂದನೇ ಜಪಾನ್ಗೆ ಬಂದಂಥದ್ದು. ಮತ್ತೆ ಜಪಾನ್ ದೇಶದ ಅತ್ಯಂತ ಮಹತ್ವದ ದೇಗುಲಗಳಲ್ಲಿ ತೊಡೈಜಿ, ನೆನಪಿಟ್ಕೋಬೇಕಾ? ಜಪಾನದ ಹೆಸರುಗಳು ನೆನಪಿಡುದಿಲ್ಲ. ಚಿಕೋಕು, ಕ್ಯೂಶು, ಶಿಂಜೋ ಅಬೆ, ಯೋಶಿಡೆ, ಸುಗಾ ಇಂಥವೆಲ್ಲ ನೆನಪಿಡೋದಿಲ್ಲ, ಸ್ವಲ್ಪ ನೆನಪಿಟ್ಕೋಬೇಕು. ಜಪಾನ್ನ ಅತ್ಯಂತ ಮಹತ್ವದ ದೇಗುಲದಲ್ಲಿ ಒಂದಾದಂತ ತೊಡೈಜಿ ಅಲ್ಲಿನ ಬುದ್ಧನ ಮಹಾಪ್ರತಿಮೆಗೆ ಭಾರತದ ಬೌದ್ಧ ಸನ್ಯಾಸಿ ಬೋಧಿಸೇನ ಪೂಜೆಯನ್ನ ಸಲ್ಲಿಸಿದ್ರು. ನೆಕ್ಸ್ಟ್ ಜಪಾನಿನ ತೆನ್ಸಿನ್ ಅವರು ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಯನ್ನ ಪಡೆದಿದ್ರು. ಇವನ್ನೇ ನಾವೇನಂತೀವಪ್ಪ ಅಂತಂದ್ರೆ ಕಲ್ಚರಲ್ ಲಿಂಕೇಜಸ್, ಸಾಂಸ್ಕೃತಿಕ ಸಂಬಂಧಗಳು. ಭಾರತದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿದ ದೇಶಗಳಲ್ಲಿ ಸರ್ ಜಪಾನ್ ಕೂಡ ಒಂದು. ಇದಕ್ಕೆ ಉದಾಹರಣೆ ಅಂತಂದ್ರೆ ನಮ್ಮ ಬೆಂಗಳೂರು ಮೆಟ್ರೋ ಜಪಾನ್ದವರೇ ಮಾಡ್ತಾ ಇದ್ದಾರೆ. ಬೆಂಗಳೂರಿನೊಳಗಡೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಜಪಾನ್ ದೇಶದವರು ಇದ್ದಾರೆ. ನೆಕ್ಸ್ಟ್ ನಮ್ಮ ಮೆಟ್ರೋ ಇದನ್ನ ಹೈ ಸ್ಪೀಡ್ ರೈಲ್ವೆ, ಬುಲೆಟ್ ಟ್ರೈನ್ ಕೂಡ ಅವರೇ ಮಾಡ್ತಾರೆ ಅಹಮದಾಬಾದಿಂದ ಮುಂಬೈಗೆ. ಮತ್ತೆ ಎರಡೂ ದೇಶದ ಸಂಬಂಧಗಳು ಹೆಂಗೆ ನಡೆದು ಬಂದುಪ್ಪ? ಈ ಮಟೀರಿಯಲ್ ನಾನು ಪ್ರಜಾವಾಣಿ ಪೇಪರ್ ಇಂದ ತಗೊಂಡಿದ್ದೇನೆ. ಬೆಸ್ಟ್ ಆರ್ಟಿಕಲ್ ಕೊಟ್ಟರು ನಿನ್ನೆ ಪ್ರಜಾವಾಣಿ ಪೇಪರ್ ಒಳಗಡೆ, ಭಾರಿ ಬೆಸ್ಟ್ ಆರ್ಟಿಕಲ್ ಕೊಟ್ಟಿದ್ದಾರೆ 70 ವರ್ಷದ ಸಂಬಂಧಕ್ಕೆ. ಅಲ್ಲಿಂದ ತಗೊಂಡು ಅದರೊಳಗೆ ಮತ್ತೆ ಎಕ್ಸ್ಟ್ರಾ ಆಡ್ ಮಾಡಿ 360 ಡಿಗ್ರಿ ಮಾಡಿದೀವಿ. 1952ರಲ್ಲಿ ಎರಡೂ ದೇಶಗಳ ನಡುವೆ ಮೊದಲ ಅಧಿಕೃತ ರಾಜತಾಂತ್ರಿಕ ಸಂಬಂಧ ಬಂತು. ಅಧಿಕೃತ ರಾಜತಾಂತ್ರಿಕ ಸಂಬಂಧ. ನೆಕ್ಸ್ಟ್ 1957ರಲ್ಲಿ ಭಾರತದಿಂದ ಕಬ್ಬಿಣದ ರಫ್ತು ಮತ್ತು ಕೈಗಾರಿಕೆಯ ಅಭಿವೃದ್ಧಿ ಆಗಕತ್ತು. ನೆಕ್ಸ್ಟ್ 1983ರೊಳಗಡೆ ಭಾರತದಲ್ಲಿ ಮಾರುತಿ ನಮ್ಮ ಕಂಪನಿ ಇಂಡಿಯಾದ್ದು, ಸುಜುಕಿ ಕಂಪನಿ ಜಪಾನದ್ದು ತಯಾರಿಕಾ ಘಟಕ ಆರಂಭವಾಯಿತು. ನಮ್ಮಲ್ಲಿ ಇದು ಬಹಳ ಸಕ್ಸಸ್ ಆಗೈತೆ ಸರ್. ಒಂದು ಕಂಪನಿ ಇಂಡಿಯಾದ್ದು, ಒಂದು ಕಂಪನಿ ಜಪಾನ್, ಹಿಂಗೆ ಇವರಿಬ್ರು ಕೊಲಾಬ್ರೇಷನ್ ಮಾಡ್ಕೊಂಡು ಮಾಡಿದಂತ ಕಂಪನಿಗಳು ಪಾರ್ಟ್ನರ್ಶಿಪ್ ಒಳಗಡೆ ಬಹಳ ಸಕ್ಸಸ್ ಆಗಿದಾವೆ. ಮಾರುತಿ ಇಂಡಿಯಾದ್ದು, ಸುಜುಕಿ ಜಪಾನ್ದು. ಹೀರೋ ಹೊಂಡಾ ಅಂತೂ ಮುಗಿದೋಯ್ತು ಸರ್. ಆಲ್ಮೋಸ್ಟ್ ಹೀರೋ ಹೊಂಡಾ ಗಾಡಿಗಳನ್ನ ಎಲ್ಲರೂ ನೋಡಿದಿರಿ, ಆಲ್ಮೋಸ್ಟ್ ಎಲ್ಲರೂ ಒಂದು ಕಾಲದಾಗ ಯೂಸ್ ಮಾಡಿದಿರಿ, ಈಗೂ ಯೂಸ್ ಮಾಡ್ತಾ ಇದ್ರಿ. ಹೀರೋ ಹೊಂಡಾದವ್ರದನ್ನೇ ಸ್ಪ್ಲೆಂಡರ್ ಇವೆಲ್ಲ ಬಂದಿದ್ದಾವೆ, ಸ್ಪ್ಲೆಂಡರ್ ಪ್ಲಸ್ ಏನೇನೋ ಬಂದವು. ಓಕೆ, ಹೀರೋ ಕಂಪನಿ ಇಂಡಿಯಾದ್ದು, ಓಕೆ, ಹೊಂಡಾ ಕಂಪನಿ ದಟ್ ಇಸ್ ಫ್ರಮ್ ಜಪಾನ್. 2006 ಪ್ರಧಾನಿ ಶಿಂಜೋ ಅಬೆ ಅವರು ಭಾರತಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಶಿಂಜೋ ಅಬೆ ಪ್ರತಿ ವರ್ಷ ಪ್ರಧಾನಮಂತ್ರಿಗಳ ಶೃಂಗಸಭೆಯನ್ನ ನಡೀತಾ ಇದೆ. ಇತ್ತೀಚೆಗೆ ಯೋಶಿಹಿಡೆ ಸುಗಾ ಅವರು ಜಪಾನ್ ದೇಶದ ಪ್ರಧಾನಿಯಾಗಿದ್ದಾರೆ. 2011 ಸಮಗ್ರ ಆರ್ಥಿಕ ಪಾಲುದಾರಿಕೆ, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಡಿ ಒಳಗಡೆ ಬೆಂಗಳೂರು ಚೆನ್ನೈ ಕಾರಿಡಾರ್ ಅನ್ನ ಒಪ್ಪಂದ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಭೇಟಿಯಾದ್ರು. ಜಪಾನ್ನಿಂದ 2.5 ಲಕ್ಷ ಕೋಟಿ ಮೊತ್ತದ ಹೂಡಿಕೆಯನ್ನು ಮಾಡ್ಕೊಂಡಿದ್ದಾರೆ. 2016ರಲ್ಲಿ ನಾಗರಿಕ ಪರಮಾಣು ಸಹಕಾರ ಒಪ್ಪಂದ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾಗರಿಕ ಪರಮಾಣು ಸಹಕಾರ ಅಂತಂದ್ರೆ ಜನರಿಗೆ ಯೂಸ್ ಆಗ್ಬೇಕು, ಶಾಂತಿಯುತವಾದ ಉದ್ದೇಶಕ್ಕೆ ಎಲ್ಲೆಲ್ಲಿ ಪರಮಾಣು ವಸ್ತುಗಳನ್ನ ಬಳಸ್ತಾರಲ್ಲ ಅಲ್ಲೆಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದಾರೆ. ನ್ಯೂಕ್ಲಿಯರ್ ಮಟೀರಿಯಲ್. 2017ರಲ್ಲಿ ಆಕ್ಟ್ ಈಸ್ಟ್ ಪಾಲಿಸಿ, ಆಕ್ಟ್ ಈಸ್ಟ್ ಅಂತಂದ್ರೆ ಪೂರ್ವದ ಕಡೆಗೆ ನೋಡಿ ಅನ್ನುವಂತ ಪಾಲಿಸಿ.
ಭಾರತದಿಂದ ಪೂರ್ವಕ್ಕೆ ಬರುವಂತ ದೇಶ ಸರ್ ಜಪಾನ್. ಅತ್ಯಂತ ಪೂರ್ವಕ್ಕಿರುವಂತ ದೇಶ ಜಗತ್ನಾಗ. ಅದಕ್ಕೆ ಇಲ್ಲಿ ಇದು ಪೂರ್ವಕ್ಕಿದೆ, ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತೈತೆ. ಅದಕ್ಕೆ ಫಸ್ಟ್ ಸೂರ್ಯನ ಕಿರಣಗಳು ಬೀಳೋದಿಲ್ಲೇ. ಸೂರ್ಯ ಉದಯಿಸುವ ನಾಡು ಜಪಾನ್ ಅಂತೇಳಿ ಕೇಳಿರ್ಬೋದು ನೀವು ಕೂಡ. ಭೂಮಿ ಕೂಡ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತೈತೆ, ಇದು ಇಲ್ಲೇ ಇದೆ. ಇಲ್ಲಿ ಸೂರ್ಯ ಇರ್ತಾನೆ, ಅವಾಗ ಸೂರ್ಯನ ಕಿರಣಗಳು ನೇರವಾಗಿ ಡೈರೆಕ್ಟ್ ಫಸ್ಟ್ ಬೆಳಕಾಗೋದೇನೆ ಜಪಾನ್ಗೆ. ಓಕೆ, ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರ ಸರ್ 89,000 ಕೋಟಿಗೆ ಏರಿಕೆಯಾಗಿದೆ. ನಮ್ಮ ಅವರ ನಡುವೆ ಪ್ರತಿ ವರ್ಷ 89,000 ಕೋಟಿ ರೂಪಾಯಿ ವ್ಯವಹಾರಗಳು ನಡೀತಾ ಇರುವಂತದ್ದು. ಇದರ ಜೊತೆಗೆ ಜಪಾನ್ ದೇಶದ್ದು ಇನ್ನೂ ಒಂದ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಅದನ್ನ ಬರೆಯೋದು ಮರ್ತಿದ್ದೆ ನಾನು, ಈಗ ನನಗೆ ನೆನಪಾಗಿದೆ. ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ವಿ ನಾವು. ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ನೆನ್ಪಿಟ್ಕೋರಿ ನೀವು, ಇದನ್ನ ಬಹಳ ಇಂಪಾರ್ಟೆಂಟ್ ಇದೆ. ಇದನ್ನ ಇಲ್ಲಿ ಬರ್ದಿಲ್ಲ, ಇದು ಪೇಪರ್ನಾಗ ಬಂದಿರ್ಲಿಲ್ಲ. ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಹಂಗಂದ್ರೆ ಏನಪ್ಪಾ? ಈಗ ನೋಡ್ರಿ, ನಮ್ಮ ದೇಶದೊಳಗಡೆ ಡಾಲರ್ ಬಹಳ ಕಡಿಮೆ ಅದಾವ. ನಾವು ಡಾಲರ್ ಕೊಡ್ಬೇಕೀಗ. ಚೈನಾದ ಕಡೆಯಿಂದ ವಿವೋ, ಅಪ್ಪೋ, ಜಿಯೋಮಿ ತರ್ತೀವಿ ಮೊಬೈಲ್. ಸ್ಯಾಮ್ಸಂಗ್ ಮೊಬೈಲ್ ತರ್ತೀವಿ ನಾರ್ತ್ ಕೊರಿಯಾದಿಂದ. ಆಮೇಲೆ ಆಪಲ್ ತೊಗೊಂಬರ್ತೀವಿ ಅಮೆರಿಕಾದಿಂದ. ಇರಾನ್, ಇರಾಕು, ಸೌದಿ ಅರೇಬಿಯಾದಿಂದ ಪೆಟ್ರೋಲ್ ತೊಗೊಂಬರ್ತೀವಿ. ಇವ್ರಿಗೆಲ್ಲ ನಾವು ಎದ್ರಾಗ ಕೊಡ್ಬೇಕು? ಪೇಮೆಂಟ್ ಡಾಲರ್ನಾಗ ಕೊಡ್ಬೇಕು. ಬಟ್ ನಮ್ಮ ಕಡೆ ಅಷ್ಟು ಡಾಲರ್ ಇಲ್ಲ. ನಮ್ಮ ಕಡೆ ಡಾಲರ್ ಕಡಿಮೆ ಬಿದ್ದು ಅಂತಂದ್ರೆ ಅಮೆರಿಕಕ್ಕೆ ಹೋಗ್ತೀವಿ, ಅವ್ರು ಡಿಮ್ಯಾಂಡ್ ಮಾಡ್ತಾರೆ, ರೇಟ್ ಏರಿಸ್ತಾರೆ. ಡಾಲರ್ ವಿರುದ್ಧ ನಮ್ಮ ರೂಪಾಯಿ ಅಪಮೌಲ್ಯೀಕರಣ ಆಗ್ತದೆ. ಹಂಗಾದಾಗ ಒಂದು ಸ್ವಲ್ಪ ಅಮೌಂಟ್ ನಾವು ಏನ್ ಮಾಡೋದು, ಎಲ್ಲಾನು ಅಮೆರಿಕ ಕಡೆನೆ ತರಂಗಿಲ್ಲ. ನಾವು ಜಪಾನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಜಪಾನ್ದವ್ರಿಗೆ ಹೇಳ್ತೀವಿ, ಸರ್ ನಿಮ್ ಕಡೆ ಎಕ್ಸ್ಟ್ರಾ ಡಾಲರ್ ಇದ್ರೆ ನಮಗ್ ಕೊಡ್ರಿ, ನಮ್ ಕಡೆ ಎಕ್ಸ್ಟ್ರಾ ಬಂದಾಗ ನಾವು ನಿಮಗ್ ಕೊಡ್ತೀವಿ ಸರ್. ಅಲ್ಲಿವರೆಗೂ ನೀವು ನಮಗ್ ಡಾಲರ್ ಕೊಡ್ರಿ, ನಮ್ ಇಂಡಿಯನ್ ರುಪಿನೇ ಕೊಟ್ಟಿರ್ತೀವಿ ನಾವು. ಹಿಂಗ್ ಮಾಡ್ತಾರೆ. ಹಿಂಗ್ ಮಾಡಿ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇದನ್ನು ಕೂಡ ನಾವು ಜಪಾನ್ ದೇಶದ ಜೊತೆಗೆ ಮಾಡ್ಕೊಂಡಿದ್ವಿ. ಈಗ ನನಗೆ ಸಾಲ ಬೇಕಾಗಿರ್ತೈತೆ, ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ನನಗೆ ಸಾಲ ಬೇಕಾಗಿರ್ತೈತೆ. ಓಕೆ, ಈಗ ನನಗೆ 1 ಲಕ್ಷ ರೂಪಾಯಿ ಸಾಲ ಬೇಕು. ಬ್ಯಾಂಕಿಗೆ ಹೋದ್ರೆ ಏನಾಗ್ತೈತಿ, 8%, 9% ಬಡ್ಡಿ ಹಾಕ್ತಾರ. ಬಡ್ಡಿ ಹಾಕ್ತಾರ, 108 ರೂಲ್ಸ್ ಮಾತಾಡಕ್ ಶುರು ಮಾಡ್ತಾರೆ. ಅದ್ರ ಬದ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಅದನ, ಅವ್ನು ನನಗೆ ಸಾಲ ಕೊಡೋಕ್ಕೂ ರೆಡಿ ಅದನ, ಮತ್ತೆ ಅವನ ಕಡೆನ ಇಸ್ಕೊಂಡು 1 ತಿಂಗಳು ಬಿಟ್ಟು ವಾಪಸ್ ಕೊಟ್ಬಿಟ್ರೆ ಮುಗಿದ ಹೋಯ್ತು. ಬೆಸ್ಟ್ ಫ್ರೆಂಡ್ ಅದಾನ ಅಂದಾಗ ಅವನ ಜೊತೆ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಅವನ ಕಡೆ ಸಾಲ ತಗೊಂಡ್ಬಿಡುದು, ಮತ್ತೆ ಯಾಕೆ ಬ್ಯಾಂಕಿಗೆ ಹೋಗುದು. ಓಕೆ, ಸೊ ಇದನ್ನ ನಾವು ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂತ ಕರಿತೀವಿ. ಪ್ರತಿ ಸರಿನೂ ಅಮೆರಿಕಕ್ಕೆ ಹೋಗ್ಬೇಕಂತಿಲ್ಲ. ಕೆಲವೊಂದ್ಸರಿ ಜಪಾನ್ ಇರ್ಬೋದು, ಬೇರೆ ಬೇರೆ ಅಂದ್ರೆ ಭಾರತ ದೇಶಕ್ಕೆ ಬಹಳ ಫ್ರೆಂಡ್ಲಿ ಆದಂತ ನೇಷನ್ಗಳು ಈ ತರ ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್. ನಮಗೂ ಕೂಡ ಮತ್ತೆ ಬಡ್ಡಿ ಇಲ್ಲ, ಏನಿಲ್ಲ. ಒಂದ್ ಸ್ವಲ್ಪ ದಿವಸಕ್ಕೆ ದುಡ್ಡು ಕೊಡ್ತಾರ ಅಂದ್ರೆ ಮತ್ತೆ ಬಾರಿ ನಮ್ಗೆ ಅಗ್ದಿ ಆತ್ಮೀಯರನ್ನೇ ಕೊಡ್ಬೇಕು. ಮತ್ತೆ ಏನು ಪರಿಚಯ ಇಲ್ದವ್ರು ಯಾಕೆ ಸಾಲ ಕೊಡ್ತಾರೆ? ನಮಗ್ ಅದು ಬಡ್ಡಿ ಇಲ್ಲ, ಪೇಪರ್ಸ್ ಇಲ್ಲ, ಅವ್ರು ಯಾಕೆ ಕೊಡ್ತಾರೆ? ಕೊಡುದಿಲ್ಲ. ಅದೇ ರೀತಿಯಾಗಿ ಇದನ್ನ ಕರೆನ್ಸಿ ಸ್ವಾಪ್ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೋರೆ, ಇದನ್ನ ಬಹಳ ಇಂಪಾರ್ಟೆಂಟ್. ಇದು ಎಕನಾಮಿಕ್ಸ್ ಪುಸ್ತಕದಾಗೂ ಬರುದಿಲ್ಲ, ಇದು ನೆನ್ಪಿಟ್ಕೊಂಡಿರಿ. ಇನ್ನ ನಮ್ದು ಇವ್ರದ್ದು ಸರ್ ಮಿಲಿಟರಿ ಸಮರಾಭ್ಯಾಸ ಬಾರಿ ಚಂದ. ಸೊ 2021 ಮಲಬಾರ್ ಸಮರಾಭ್ಯಾಸ ಮಾಡ್ತಾರೆ. ಮಲಬಾರ್ ಸಮರಾಭ್ಯಾಸದಲ್ಲಿ 3 ದೇಶಗಳು ಸರ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಮೇಲೆ ನೆಕ್ಸ್ಟ್ ಈಗ ಆಸ್ಟ್ರೇಲಿಯಾ ಕೂಡ ತಗೊಂಡಿದ್ದಾರೆ, ಆಮೇಲೆ ನಮ್ಮ ಭಾರತ ದೇಶ ಕೂಡ ಇದೆ, ಜಪಾನ್ ಕೂಡ ಇದೆ. 4 ದೇಶಗಳು ಒಂದಾಗಿದ್ದವು. ಮತ್ತೆ ಇದ್ರ ಜೊತೆಗೆ ಕ್ವಾಡ್ ಅಂತ ರಚನೆ ಮಾಡಿದ್ರು. ಕ್ವಾಡ್ ಯಾಕಪ್ಪ ಅಂತಂದ್ರೆ ಚೈನಾದವ್ರದ್ದು ಓವರ್ ಆಕ್ಟಿಂಗ್ ಭಾಳ ಆಗತ್ತೆ, ಅವ್ರದ್ದು ಸೆಲೆಬ್ರೇಷನ್ ಮಾಡಕ್. ಇದು ಭಾರತೀಯ ಮಹಾಸಾಗರ, ಇಲ್ಲೆಲ್ಲ ಭಾರತದ ಕೆಳಗಡೆ. ಭಾರತೀಯ ಮಹಾಸಾಗರದಲ್ಲಿ ಡಾಮಿನೆಂಟ್ ಯಾರು ಇರ್ಬೇಕಪ್ಪ? ಭಾರತ ದೇಶ ಇರ್ಬೇಕು. ಭಾರತ ದೇಶ ಏನ್ ಹೇಳತೈತಿ ಅದು ನಡಿಬೇಕು ಭಾರತೀಯ ಮಹಾಸಾಗರದಲ್ಲಿ. ಅದನ್ನ ಬಿಟ್ಟು ಚೈನಾದವರು ಸ್ಲೋ ಆಗಿ ಶ್ರೀಲಂಕಾಕ್ ಬರುದು, ಹಂಬನ್ ತೋಟ ಪೋಲ್ಟ್ ಮಾಡೋದು, ಬಾಂಗ್ಲಾದೇಶ್ಗೆ ಹೋಗುದು, ಚಿತ್ತಗಾಂಗ್ ಪೋಲ್ಟ್ ಮಾಡೋದು, ಈ ಕಡೆ ಪಾಕಿಸ್ತಾನಕ್ಕೆ ಬರುದು, ಗ್ವಾದಾರ ಪೋಲ್ಟ್ ಮಾಡೋದು, ಇಂಥವೆಲ್ಲ ಬಂದರು ಮಾಡ್ಕೊಂತ ಏನಾಗತ್ತೈತಪ್ಪ ಅಂತಂದ್ರೆ ಅವರು ಭಾರತೀಯ ಮಹಾಸಾಗರದ ಮೇಲೆ ಕಂಟ್ರೋಲ್ ಮಾಡತ್ತಾರ. ಭಾರತೀಯ ಮಹಾಸಾಗರದ ಮೇಲೆ ಅವ್ರು ಕಂಟ್ರೋಲ್ ಮಾಡಬಾರ್ದು ಹೇಳಿ ಅಮೆರಿಕ, ಆಸ್ಟ್ರೇಲಿಯಾ, ಇಂಡಿಯಾ ಮತ್ತೆ ಜಪಾನ್ದವರು ಒಂದಾಗಿ ಕ್ವಾಡ್ ಅನ್ನ ರಚನೆ ಮಾಡಿದ್ದಾರೆ. ಅವಾಗ ಇಲ್ಲೆಲ್ಲ ಮಲಬಾರ್ ಸಮರಾಭ್ಯಾಸ ನಡೆಸ್ತಾರೆ. ಮಲಬಾರ್ ಸಮರಾಭ್ಯಾಸ ನಡೆಸಿ ಚೈನಾದವ್ರಿಗೆ ಸ್ಟೇಟಸ್ ಹಾಕ್ತಾರೆ. ಇಲ್ಲಿ ನೋಡ್ರಿ, ಮಲಬಾರ್ ಸಮರಾಭ್ಯಾಸ ಮಾಡಕತ್ತೀವಿ, ಇಲ್ಲಿ ಬಂದ್ ಏನಾರ ಓವರ್ ಆಕ್ಟಿಂಗ್ ಮಾಡಕತ್ರಿ ಅಂತಂದ್ರೆ ಬಾರಿಸ್ತೀವಿ ಮತ್ತೆ. ಓಕೆ, ಸೊ ಇದನ್ನ ನಮ್ಮ ದೇಶಗಳು ಅವರಿಗೆ ಅವಾಗ ಮೆಸೇಜ್ ಕೊಡ್ತಿರ್ತಾವ. ಇದ್ರೊಳಗಡೆ ಭಾರತ ಕೂಡ ಇದೆ, ಜಪಾನ್ ಕೂಡ ಇದೆ. 2 ದೇಶಗಳ ರಕ್ಷಣಾ ಸಮರಾಭ್ಯಾಸ, ನಮ್ದು ಮತ್ತೆ ಜಪಾನ್ ನಡುವೆ ರಕ್ಷಣಾ ಸಮರಾಭ್ಯಾಸ ಕೂಡ ಇದೆ ಸರ್. ಜಿಮೆಕ್ಸ್ ಅಂತಂದ್ರೆ ಜಪಾನ್ ಇಂಡಿಯಾ. ಓಕೆ, ಮಿಲಿಟರಿ ಎಕ್ಸರ್ಸೈಸ್. ಜಪಾನ್ ಇಂಡಿಯಾ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಜಿಮೆಕ್ಸ್ ಅಂತ ಕರಿತೀವಿ. ಶಿನ್ಯು ಮೈತ್ರಿ ಅಂತ ಕೂಡ ಮಾಡ್ತೀವಿ, ಧರ್ಮ ಗಾರ್ಡಿಯನ್ ಅಂತ ಕೂಡ ಮಾಡ್ತೀವಿ. ಇವೆಲ್ಲ ನಮ್ಮ ನಡುವೆ ನಡೀತಾ ಇರತಕ್ಕಂತ ಸಮರಾಭ್ಯಾಸಗಳು. ಓಕೆ, ಸೊ ಜಪಾನ್ ಇಂಡಿಯಾ ವೆರಿ ಗುಡ್ ರಿಲೇಷನ್ ಇದೆ. ಮತ್ತೆ ಇನ್ನೊಂದು ಏನಪ್ಪಾ, ಒಂದ್ ಕಡೆ ಜಪಾನ್ ಇದೆ ಸರ್, ಇನ್ನೊಂದು ಕಡೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇನ್ನೊಂದು ಕಡೆ ನಮ್ಮ ಭಾರತ ದೇಶ. 3 ಮಂದಿಗೂ ಕಾಮನ್ ಎನಿಮಿ ಯಾರಪ್ಪ ಅಂತಂದ್ರೆ ಚೈನಾ ಈಗ ಸರ್. ಯಾಕಂದ್ರೆ ಅಮೆರಿಕಾದವರು, ಜಪಾನ್ದವ್ರು ಏನೇನ್ ತಯಾರು ಮಾಡ್ತಾರ ಎಲ್ಲಾನು ಡುಪ್ಲಿಕೇಟ್ ಮಾಡ್ಕೊಂತ ಹೊಂಟಾರ ಅವ್ರು ಚೈನಾದವ್ರು. ಇದು ಬಹಳ ಅವರಿಗೆ ಅಮೆರಿಕಾದವರಿಗೆ ಫ್ರಸ್ಟ್ರೇಷನ್ ಆಗೈತೆ.
ಮತ್ತೆ ಅದ್ರ ಜೊತೆಗೆ ಇವ್ರು ಎಕಾನಮಿ ಎಲ್ಲ ಇವ್ರು ಹಿಡ್ಕೊಳಕತ್ತಿದಾರೆ. ಮತ್ತೆ ಇಡೀ ವರ್ಲ್ಡ್ ದಾಗ ಸೂಪರ್ ಪವರ್ ಆಗ್ತೀನಿ ಅಂತಕೊಂತ ಹೊಂಟಿದ್ದಾರೆ. ಅದಕ್ಕಾಗಿ ಅಮೆರಿಕದವ್ರು ಅವ್ರ ಮೇಲೆ ಕಣ್ಣಿಟ್ಟು ಅವ್ರು ಸೆಲೆಬ್ರೇಷನ್ ಮಾಡಕ್ ನಿಂತಾರ. ನಮಗೆ ಮತ್ತೆ ಚೈನಾಗೆ ಯಾಕೆ ದುಶ್ಮನಿ ಬಂದೈತಪ್ಪ ಅಂತಂದ್ರೆ ಚೈನಾದವರು ಪಾಕಿಸ್ತಾನ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನದವ್ರು ಬಂದು ನಮ್ಮ ಮೇಲೆ ಇಲ್ಲಿ ಜಗಳ ತೆಗದ್ನಿ, ಓಕೆ, ಸೊ ಉರಿ ಅಟ್ಯಾಕ್ ಮಾಡಿನಿ, ಪುಲ್ವಾಮಾ ಅಟ್ಯಾಕ್ ಮಾಡಿನಿ, ಇಂಥವೆಲ್ಲ ಮಾಡ್ಕೋತ ಕುಂಡಿರ್ತಾರ. ಪಾಕಿಸ್ತಾನದವ್ರು ಈ ನಮನಿ ಓವರ್ ಆಕ್ಟಿಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಚೈನಾದವ್ರು ಹಿಂದೆ ಸಪೋರ್ಟ್ ಇಲ್ದ ಮಾಡೋದಿಲ್ಲ. ಸೊ ಚೈನಾದವ್ರು ಸಪೋರ್ಟ್ ಇದ್ದಾಗ್ಲೇನೆ ಪಾಕಿಸ್ತಾನದವ್ರು ಮಾಡೋದು. ಇಲ್ಲಾಂದ್ರೆ ಪಾಕಿಸ್ತಾನ ಸಪೋರ್ಟ್ ಬೇಕು ಅವ್ರಿಗೆ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಟಿಫಿನ್ ಊಟ ಮಾಡಕ್ಕೆ ದುಡ್ಡಿಲ್ಲ, ಬಾಂಬೆಲಿಂದ ಹೋಗಿತಾರ. ಸೊ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಚೈನಾದ್ದು ಸಪೋರ್ಟ್ ಇದೆ. ಚೈನಾನು ಹೊಡಿಬೇಕಂದ್ರೆ ನಾವು ಅಮೆರಿಕ ಹಿಡ್ಕೊಂಡು ಚೈನಾನು ಹೊಡೆದ್ರೆ ಸರ್ ಪಾಕಿಸ್ತಾನದವ್ರು ತಣ್ಣಗಾಗ್ತಾರೆ. ಹಿಂಗೆ ನಮ್ದಿದೆ. ಹಿಂಗಾಗಿ ಮೂರು ದೇಶಗಳಿಗೆ ಕಾಮನ್ ಎನಿಮಿ ಯಾರಪ್ಪ ಅಂತಂದ್ರೆ ಚೈನಾದವರು ಇರುವಂತದ್ದು. ಇವನ್ನೆಲ್ಲ ದಿನ ಪೇಪರ್ನೇ ಬರ್ತಿರ್ತಾವ, ಸ್ವಲ್ಪ ನೋಡಿ ಒಂದ್ ಕಡೆ ಇವನ್ನೆಲ್ಲ ಕರೆಕ್ಟ್ ಆಗಿ ನೋಟ್ಸ್ ಮಾಡಿ ಇಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ಓಕೆ, ಇನ್ನು ನೆಕ್ಸ್ಟ್ ನಮ್ಮ KS ಥರ್ಡ್ ಬ್ಯಾಚ್ ನಡೀತಾ ಇದೆ. ಥರ್ಡ್ ಬ್ಯಾಚ್ ಜನವರಿ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನಾಳೆ ಲಾಸ್ಟ್ ಡೇಟ್ ಇದೆ, ಜನವರಿ 20th. ಸೊ KS ಥರ್ಡ್ ಬ್ಯಾಚ್ ಇದ್ರೊಳಗಡೆ ಎಲ್ಲ ಪ್ರಿಲಿಮ್ಸ್ ರಿಲೇಟೆಡ್ ಏನೇನು ಸಿಲೆಬಸ್ ಇದೆ ಸರ್, ಎಲ್ಲ ಸಿಲೆಬಸ್ ಅನ್ನ ಮುಗಿಸ್ಲಾಗ್ತದೆ. ಪೇಪರ್ 1 ಪ್ಲಸ್ ಪೇಪರ್ 2 ಸ್ಟೇಟ್ ಇಂಪಾರ್ಟೆನ್ಸ್ ಹಿಡ್ಕೊಂಡು, ಕರ್ನಾಟಕ ಎಕನಾಮಿಕ್ ಸರ್ವೆ ಹಿಡ್ಕೊಂಡು, ಕರ್ನಾಟಕ ಬಜೆಟ್ ಹಿಡ್ಕೊಂಡು ಎಲ್ಲ ಅಪ್ಡೇಟ್ ಆಗಿ ಮುಗಿಸುವಂತದ್ದು. ಮತ್ತೆ ಇದ್ರೊಳಗಡೆ ಟೆಸ್ಟ್ಗಳು ಕೂಡ ಇರುವಂತದ್ದು. ಮತ್ತೆ ಪರ್ಸನಲ್ ಗೈಡೆನ್ಸ್ ಅಂದ್ರೆ ಏನು, ನಾವು ಕ್ಲಾಸ್ಗಳನ್ನ ತಗೊಳ್ಳೋದು ಒಂದು ವಾರ, ಆಮೇಲೆ ಅದ್ರ ಮೇಲೆ ಟೆಸ್ಟ್, ನೆಕ್ಸ್ಟ್ ಕ್ಲಾಸು ಟೆಸ್ಟ್, ಈ ತರ ಒಂದು 4 ಟೆಸ್ಟ್ ಆದ್ಕೊಂಡೆ ಪ್ರತಿಯೊಬ್ಬರ ಜೊತೆ ನಾವು ಗೂಗಲ್ ಮೀಟ್ ಅನ್ನ ಮಾಡಿ ಫೇಸ್ ಟು ಫೇಸ್ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಏನ್ ಸಮಸ್ಯೆಗಳಿದಾವ, ಯಾಕೆ ಇತ್ತೀಚೆಗೆ KS ಒಳಗಡೆ, ಯಾಕಂದ್ರೆ KS ಕಾಲ್ಫಾರ್ಮ್ ಆಗೋದು 1 ವರ್ಷ 2 ವರ್ಷ ಒಮ್ಮೊಮ್ಮೆ ಲೇಟ್ ಆಗ್ತವೆ. ಆದಾಗನೇ ಹೊಡೆದು ತಕ್ಕೋಬೇಕು ಅವ್ನು. ಮತ್ತ ಅವಾಗ ಯಾವುದೇ ತಪ್ಪುಗಳನ್ನ ಮಾಡಬಾರ್ದು. ನಾನು ಅತ್ತೆ ಸೀರೀಸ್ ಬರೀಲಿಲ್ಲ, ನಾನು ಇದೊಂದು ಚಾಪ್ಟರ್ ಓದ್ಲಿಲ್ಲ, ನಾನು ರಿವಿಷನ್ ಮಾಡ್ಲಿಲ್ಲ, ನನಗೆ ನೋಟ್ಸ್ ಮಾಡೋದು ಗೊತ್ತಿಲ್ಲ, ಹಿಂಗೆಲ್ಲ ಮಾಡಬಾರ್ದು. ಅದಕ್ಕಾಗಿ ಯಾವುದೇ ತಪ್ಪುಗಳಿಲ್ದಂಗೆ, ಯಾಕಂದ್ರೆ ನಾವು ಕ್ಲಾಸ್ ಅಲ್ಲಿ ಹೇಳಿದಾಗ ಇಂಡಿವಿಜುವಲಿ ನೀವು ಏನ್ ಮಿಸ್ಟೇಕ್ ಮಾಡ್ತಾ ಇದ್ರಿ ಗೊತ್ತಿರೋದಿಲ್ಲ. ನಿಮ್ಮ ಟೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ಕೊಂಡು ಪರ್ಸನಲ್ ಗೈಡೆನ್ಸ್ ಅನ್ನ ಕೂಡ ಇದ್ರೊಳಗಡೆ ಕೊಡುವಂಥದ್ದು. ಈ ಬೆಸ್ಟ್ ಆದಂತ ಒಂದು ಬ್ಯಾಚ್ ಕೋರ್ಸ್ ಇದೆ. ಅದ್ರೊಳಗಡೆ ಪರ್ಸನಲ್ ಗೈಡೆನ್ಸ್ ಮುಖಾಂತರ ಎಲ್ಲಾ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾ ಡಿಸ್ಕಸ್ ಮಾಡ್ತಾ ಹೋಗುವಂಥದ್ದು. ರಿಯಲಿಸ್ಟಿಕ್ ಮತ್ತೆ ಸೈಂಟಿಫಿಕ್ ಅಪ್ರೋಚ್. ಮತ್ತೆ ವೀಕ್ಲಿ ಟೆಸ್ಟ್ ಇರ್ತವೆ. ವೀಕ್ಲಿ ಟೆಸ್ಟ್ ಉದ್ದೇಶ ಏನಂತಂದ್ರೆ ನೀವು ರೆಗ್ಯುಲರ್ ಆಗಿ ಸಿಲೆಬಸ್ ಕವರ್ ಮಾಡ್ತಾ ಇದಿರೋ ಇಲ್ಲೋ, ನಾವು ಹೇಳಿದ್ದು ನಿಮಗೆ ಅರ್ಥ ಆಗ್ತಾ ಇದೆನೋ ಇಲ್ಲೋ, ನಾವು ಹೇಳೋದೊಂದು ನೀವು ತಿಳ್ಕೊಳ್ಳೋದೊಂದು ಮಾಡೋದೊಂದು ಹಿಂಗ್ ಆಗ್ಬಾರ್ದು, ಸಿಂಕ್ ಆಗ್ಬೇಕು. ಅವೆಲ್ಲ ಸಿಂಕ್ ಆದಾಗ ಸಿಂಕಿಂಗ್ ಆಫ್ ಎನರ್ಜಿ, ನಾವು ಎನರ್ಜಿ ಹಾಕಿರ್ತೀವಿ, ಎಲ್ಲ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ನಮ್ಮ ಹುಡುಗರು ಎನರ್ಜಿ ಹಾಕ್ತಾರೆ. ಈ ಒಂದು ಎನರ್ಜಿ ಎಲ್ಲರದು ಎನರ್ಜಿ ಸೇರಿ ಸಿನರ್ಜಿ ಆಗ್ಬೇಕು. ಥಿಂಕಿಂಗ್ ಆಫ್ ಎನರ್ಜಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಅವಾಗ ನಾವು ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡ್ಬೋದು. ಅದಕ್ಕೆ ಕೆಲವೊಂದು ತಂತ್ರಗಳನ್ನ ಹೆಣಿತಾ ಹೋಗುವಂಥದ್ದು. ಯಾಕಂದ್ರೆ ಇವತ್ತು ಸ್ಟ್ರಾಟಜಿಗಳೇ ಬಹಳ ಇಂಪಾರ್ಟೆಂಟ್ ಆಗಿದಾವೆ. ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್, ಜಿಯೋಗ್ರಫಿ ಎಲ್ಲರಿಗೂ ಗೊತ್ತದಾವ್. ಬಟ್ ಅವ್ನು ಹೆಂಗ್ ಓದ್ಬೇಕು, ಹೆಂಗ್ ಟ್ಯಾಕಲ್ ಮಾಡ್ಬೇಕು, ಹೆಂಗ್ ಪ್ಲಾನ್ ಮಾಡ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಇದೆಲ್ಲದ್ರ ಬಗ್ಗೆ ಫಸ್ಟಿಗೆ ನಾನು 21ನೇ ತಾರೀಕಿನಿಂದ ಎಲ್ಲಾ ಕ್ಲಾಸ್ಗಳನ್ನ ನಾನೇ ತಗೋತೀನಿ. ಮೊದಲು ಒಂದು 7-8 ಕ್ಲಾಸ್, ಒಂದು 3-4 ದಿವಸ ಯಾವುದೇ ಫ್ಯಾಕಲ್ಟಿಗಳಿಗೂ ಕ್ಲಾಸ್ ಇರೋದಿಲ್ಲ. ಅವಾಗ ನಾನು ಕ್ಲಾಸ್ ತಗೊಂಡು ಇದ್ರ ಬಗ್ಗೆ ಹೆಂಗ ಏನು ಟೈಮ್ ಮ್ಯಾನೇಜ್ಮೆಂಟು, ಎಲ್ಲಿ ಫೇಲ್ ಆಗ್ತಾರೆ ಹುಡುಗರು ರೆಗ್ಯುಲರ್ ಆಗಿ. ಯಾಕಂದ್ರೆ ಪ್ರತಿ ವರ್ಷ KS ಬರೆಯುವಂತ ನಮ್ಮ ಅನೇಕ ವಿದ್ಯಾರ್ಥಿಗಳ ಜೊತೆಗೆ ನಾವು ಸಂಭಾಷಣೆ ಮಾಡಿರ್ತೀವಿ. ಅದರ ಆಧಾರದ ಮೇಲೆ ನಾವು ಅವ್ರು ಎಲ್ಲಿ ಫೇಲ್ ಆಗ್ತಾ ಇದಾರೆ, ಎಲ್ಲಿ ತಪ್ಪು ಮಾಡಿದ್ರು, ಅವ್ರು ಆ ತಪ್ಪು ಮಾಡಿದ್ರು, ಇವ್ರು ಈ ತಪ್ಪು ಮಾಡಿದ್ರು, ನೀವು ಇದನ್ನ ಮಾಡ್ಬೇಡ್ರಿ, ಇದನ್ನೆಲ್ಲವನ್ನ ನಾವು ಸೈಂಟಿಫಿಕ್ ಆಗಿ ಒಂದು ಅಪ್ರೋಚ್ ಮಾಡ್ತಾ ಇದನ್ನ ನಾವು ಈ ಒಂದು ಬ್ಯಾಚ್ ಕೋರ್ಸ್ ಅನ್ನ ಫೋಕಸ್ ಮಾಡ್ತಾ ಇರುವಂತದ್ದು. ಅದಕ್ಕೆ ಜಾಯಿನ್ ಆಗ ಕೂಡ ಸಾಧ್ಯ ಆಗಿರ್ಬೋದು. ಕೆಳಗಡೆ ನಿಮಗೆ ಆಫೀಸ್ ನಂಬರ್ ಇದೆ, ಆಫೀಸ್ ನಂಬರ್ಗೆ ಕಾಲ್ ಮಾಡಿ ತಾವು ಜಾಯಿನ್ ಆಗಕ್ಕೆ ಸಾಧ್ಯ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಸ್ಟಾರ್ಟ್ಅಪ್ಗಳದು ಹಾವಳಿ ಬಹಳ ಇದೆ ಸರ್. ಈಗ ಸದ್ಯ ನಮ್ಮ ಭಾರತ ದೇಶದೊಳಗಡೆ ನವೋದ್ಯಮಗಳು ಅಂತ ಹೇಳಿ ಕರಿತೀವಿ. ನವೋದ್ಯಮ, ಸ್ಟಾರ್ಟ್ಅಪ್. ಈಗ ನೀವೇನು ಒಂದು ವಿಡಿಯೋ ನೋಡ್ತಾ ಇದ್ದೀರಿ, ನಮ್ಮ ಆಫೀಸರ್ಸ್ ಅಡ್ಡ ಅನ್ನೋದು ಕೂಡ ಒಂದು ಸ್ಟಾರ್ಟ್ಅಪ್ ಅನ್ನೇ, ಬಟ್ ಬಹಳ ಸಣ್ಣ ಸ್ಟಾರ್ಟ್ಅಪ್. ಓಕೆ, ಸೊ ಬಹಳಷ್ಟು ಬೇರೆ ಬೇರೆ ರಾಜ್ಯದವರು ಬಂದು ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದಾರೆ. ಬಟ್ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದವರಾಗಿ, ನಾವು ಕನ್ನಡಿಗರಾಗಿ ನಾವು ಇಲ್ಲಿ ಅತಿ ಹೆಚ್ಚಿನ ಸ್ಟಾರ್ಟ್ಅಪ್ ಗಳನ್ನ ಮಾಡ್ಬೇಕು. ಇವತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಇದಾವೆ, ಭಾರತದ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಬಹಳಷ್ಟು ಇದಾವೆ, ಬಟ್ ಕನ್ನಡಿಗರು ಬಹಳ ಇಲ್ಲ. ಅವರೆಲ್ಲ ಕರ್ನಾಟಕದಲ್ಲಿ ಬಂದು ಬೆಂಗಳೂರಲ್ಲಿ ಬಂದು ಸ್ಟಾರ್ಟ್ಅಪ್ ಮಾಡಕತ್ತಾರೆ. ನಾವು ಕನ್ನಡಿಗರಾಗಿ ಇಲ್ಲೇ ಇದ್ಕೊಂಡು ನಾವು ಮಾಡ್ತಾ ಇಲ್ಲ, ನಾವು ಮಾಡ್ಬೇಕು. ಓಕೆ, ಸೊ ನೀವು ಕೂಡ ಸ್ಟಾರ್ಟ್ಅಪ್ ಗಳನ್ನ ಬರೀ ಎಜುಕೇಶನ್ ಅಂತ ಅಷ್ಟೇ ಅಲ್ಲ, ಇದು ಕಾಮರ್ಸ್ ಇರ್ಬೋದು, ಇಂಡಸ್ಟ್ರಿ ಒಳಗಿರ್ಬೋದು, ಯಾವುದೇ ರೀತಿಯಾದಂತ ಒಂದು ನವೋದ್ಯಮಗಳನ್ನ ತಾವು ಕೂಡ ಆರಂಭ ಮಾಡ್ಬೇಕು. ಕರ್ನಾಟಕ ಬಹಳ ಪ್ರಶಸ್ತವಾದಂತ ಸ್ಥಳ ಇದೆ. ಬೆಂಗಳೂರನ್ನ ನಾವು ನವೋದ್ಯಮಗಳ ರಾಜಧಾನಿ ಅಂತ ಕರಿತೀವಿ. ಇಲ್ಲಿ ನವೋದ್ಯಮಗಳು ಆಗ್ಲಿ, ನಾನು ಬ್ಯಾಡ್ ಅಂತ ಹೇಳೋದಿಲ್ಲ, ಇನ್ನೂ 1000 ಆಗ್ಲಿ, ಆದ್ರೆ ಅದ್ರೊಳಗಡೆ ಅತಿ ಹೆಚ್ಚಿನ ಪಾಲು ನಮ್ಮ ಕನ್ನಡಿಗರದ್ದಾಗಿರ್ಬೇಕು. ಕನ್ನಡಿಗರು ಉದ್ಯೋಗ ತಗೊಳ್ಳೋರಾಗಬಾರ್ದು, ಕನ್ನಡಿಗರು ಉದ್ಯೋಗವನ್ನ ಕೊಡೋದಾಗ್ಬೇಕು.
ಯಾವುದೋ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ಕಂಪನಿ ಸ್ಟಾರ್ಟ್ ಮಾಡಿ ನಮಗ್ ಉದ್ಯೋಗ ಕೊಡೋದು ಬೇಡ. ನಮಗ್ ಉದ್ಯೋಗ ಕೊಡೋದು ಬೇಡ ಸರ್, ನಾವು ಅವ್ರಿಗೆ ಉದ್ಯೋಗ ಕೊಡೋದು. ಅದಕ್ಕೆ ಅರ್ಥ ಆಗತ್ತೆ ನಾ ಹೇಳಿದ್ದು. ಆ ಒಂದು ಉದ್ದೇಶ ನಂದಿರುವಂತದ್ದು. ಟೆಕ್ನಾಲಜಿ ನಮಗ್ ಗೊತ್ತಿದೆ, ಕೋಡಿಂಗ್ ನಮ್ಮವ್ರು ಬರೀತಾರ, ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮವ್ರು ಇದಾರ. ಅವ್ರು ಯಾಕೆ ನಮ್ಮನ್ನ ದುಡಿಸ್ಬೇಕು? ನಾವು ಅವ್ರನ್ನ ದುಡಿಸೋಣ. ಬೇರೆ ರಾಜ್ಯದವ್ರು, ಅವ್ರು ಯಾವುದೇ ರಾಜ್ಯದವ್ರು ಇರ್ಲಿ, ಯಾವುದೇ ದೇಶದವ್ರು ಇರ್ಲಿ, ಕನ್ನಡಿಗರು ಯಾವಾಗಿದ್ರು ಸಾರ್ವಭೌಮರು ಕರ್ನಾಟಕದಲ್ಲಿ. ನವೋದ್ಯಮಗಳಿಗೆ ನಮ್ಮ ಸರ್ಕಾರ ಇಷ್ಟೆಲ್ಲ ಕೊಡ್ತಾ ಇದೆ, ಅದರ ಲಾಭ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಸಿಗಬೇಕನ್ನೋದು ನನ್ನ ಆಸೆ. ಬೇರೆದವ್ರು ಸಿಗಬಾರ್ದಂತಲ್ಲ, ಬೇರೆ ರಾಜ್ಯಗಳೇನು ಇಂಡಿಯಾ ಬಿಟ್ಟು ಹೊರಗಿಲ್ಲ, ಬಟ್ ನಮಗೆ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ಲಿ. ಬೆಂಗಳೂರಿನ ಅನೇಕ ಕಂಪನಿಗಳ ಓನರ್ಗಳು ಇವತ್ತು ಬೇರೆ ಬೇರೆ ರಾಜ್ಯದವ್ರು ಇದ್ದಾರೆ, ಬಟ್ ಉದ್ಯೋಗ ಮಾಡೋರೆಲ್ಲ ನಮ್ಮ ರಾಜ್ಯದವ್ರು ಇದ್ದಾರೆ. ಹಂಗ ಬೇಡ. ಉದ್ಯೋಗ ಮಾಡೋರು ನಮ್ಮ ರಾಜ್ಯದವ್ರು ಇರ್ಲಿ, ಬಟ್ ಓನರ್ಗಳು ನಮ್ಮ ರಾಜ್ಯದವ್ರು ಆಗ್ಬೇಕು. ನಮಗೆ ತಲೆ ಐತಿ, ನಮಗೂ ಟೆಕ್ನಾಲಜಿ ಗೊತ್ತೈತಿ, ನಾವು ಜಾಬ್ ಕೊಡೋರ್ ತರ ಆಗೋದು, ಜಾಬ್ ತಗೊಳ್ಳೋದಾಗೋದು ಬೇಡ. ಅದನ್ನೇ ನಮ್ಮ ನರೇಂದ್ರ ಮೋದಿ ಅವ್ರು ಹೇಳೋದು, ಇವತ್ತಿನ ಯೂತ್ ಶುಡ್ ಬಿಕಮ್ ದ ಜಾಬ್ ಗಿವರ್ಸ್, ನಾಟ್ ದಿ ಜಾಬ್ ಸೀಕರ್ಸ್. ಅದಕ್ಕಾಗಿ ಡಿಫರೆಂಟ್ ಆದಂತ ಯೋಚನೆಗಳನ್ನ ಮಾಡ್ರಿ. ಅದಕ್ಕೆ ಪ್ರಶಸ್ತವಾದಂತ ವಾತಾವರಣ ನಮ್ಮ ಕನ್ನಡ ನಾಡು, ನಮ್ಮ ಕರುನಾಡು, ನಮ್ಮ ಬೆಂಗಳೂರು ಒಳಗಡೆ ಬಹಳ ಅವಕಾಶಗಳಿದಾವೆ. ಯಾವ್ದ್ಯಾವ್ದೋ ರಾಜ್ಯದಿಂದ ಬಂದು ಬೆಂಗಳೂರು ಒಳಗಡೆ ಫೇಮಸ್ ಆಗಿದ್ದಾರೆ. ಓಕೆ, ಅದ್ರೊಳಗಡೆ ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಓಲಾ ಇರ್ಬೋದು, ಊಬರ್ ಇರ್ಬೋದು, ಫೋನ್ ಪೇ ಇರ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಎಲಾನ್ ಮಸ್ಕ್, ಟೆಸ್ಲಾ ಅಮೆರಿಕಾದಿಂದ ಬರ್ತಾ ಇದಾರ. ಎಲ್ಲೆಲ್ಲಿಂದನೋ ಬಂದು ಇಲ್ಲಿ ಏನೇನೋ ದುನಿಯಾ ಮಾಡಕತ್ತಿದ್ದಾರೆ. ನಾವು ಅದನ್ನ ಸರಿಯಾಗಿ ಉಪಯೋಗ ತಗೋಬೇಕು ಕನ್ನಡದ. ಓಕೆ, ಸೊ ನಾವು ಈ ಮಣ್ಣಿನ ಮಕ್ಕಳಾಗಿ, ಕನ್ನಡ ಮಣ್ಣಿನ ಮಕ್ಕಳಾಗಿ ನಾವು ಇದನ್ನ ಯೂಸ್ ತಗೊಳ್ಳೇಬೇಕು. ತಗೋತೀರಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಸ್ಟಾರ್ಟ್ಅಪ್ ಗಳನ್ನ ಹೆಂಗ್ ಮಾಡಬೇಕು, ಸ್ಟಾರ್ಟ್ಅಪ್ ಗಳಿಗೆ ಯಾವ ರೀತಿ ನೀವು ಬೇಸಿಕ್ ಇನ್ಪುಟ್ಸ್ ಗಳನ್ನ ಕೊಡಬೇಕು. ನನಗೆ ಸಾಧ್ಯ ಇದ್ದಷ್ಟು, ನನಗೆ ಇರುವಂತ ಒಂದು ಅಲ್ಪ ಜ್ಞಾನವನ್ನ ತಮ್ಮ ಜೊತೆಗೆ ಕೂಡ ಸ್ವಲ್ಪ ದಿವಸಗಳಾದ್ಮೇಲೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಜನವರಿ 16ರಂದು ನವೋದ್ಯಮಗಳ ದಿನಾಚರಣೆಯನ್ನ ಘೋಷಣೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನವೋದ್ಯಮಗಳ ದಿನಾಚರಣೆ. ಕೌಶಲ್ಯ ಅಭಿವೃದ್ಧಿ ಸಚಿವರಾದಂತಹ ನಮ್ಮ ಅಶ್ವಥ್ ನಾರಾಯಣ್ ಅವರು ಹೆಚ್ಚುವರಿಯಾಗಿ 75 ನವೋದ್ಯಮಗಳಿಗೆ ಮೂಲ ನಿಧಿ ಸೀಡ್ ಫಂಡ್ ಕೊಡತ್ತಾರ ಸರ್. ಸೀಡ್ ಫಂಡಿಂಗ್ ಕೊಡತ್ತಾರ. 50 ಲಕ್ಷ ಕೊಡ್ತಾರೆ. ಬೇರೆ ಬೇರೆ ರಾಜ್ಯದವ್ರಿಗೆ ಬೇಡ, ಇದು ನಮ್ಮ ಕನ್ನಡಿಗರಿಗೆ ಹೋಗ್ಲಿ. ಓಕೆ, ಅದು ನನ್ನ ಒಂದು ವಿಚಾರ. ನಾವು ದುಡಿದು ತುಂಬಿದಂತ ಟ್ಯಾಕ್ಸ್ ಅದು. ಯಾರೋ ಬೇರೆ ಬೇರೆ ರಾಜ್ಯದವ್ರಿಗೆ ಯಾಕೆ ಕೊಡೋದು, ನಮ್ಮ ರಾಜ್ಯದವ್ರಿಗೆ ಕೊಡೋದು. 75 ನವೋದ್ಯಮಗಳು. ದೇಶದಲ್ಲಿ 54,000 ನವೋದ್ಯಮಗಳಿದಾವೆ ಸರ್. 54,000ದಾಗ 13,000 ನವೋದ್ಯಮಗಳು ಕರ್ನಾಟಕದಲ್ಲಿವೆ. ಅವು ಬೆಂಗಳೂರಿಗೆ ಸೀಮಿತವಾದಂತ ನವೋದ್ಯಮ ಚಟುವಟಿಕೆಗಳನ್ನ ರಾಜ್ಯದ ಬೇರೆ ಬೇರೆ ಕಡೆಗೂ ಕೂಡ ವಿಸ್ತರಣೆ ಮಾಡಕ್ಕೆ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಅಲ್ಲಿ ಇರ್ಬೋದು, ಬೇಕಾದಲ್ಲಿ ಇರ್ಬೋದು. ಇದರಂತೆ ರಾಜ್ಯ ಸರ್ಕಾರ 200 ಉದ್ಯಮಗಳಿಗೆ 50 ಲಕ್ಷದವರೆಗೆ ಮೂಲ ನಿಧಿಯನ್ನ ಕೊಡ್ತಾ ಇದೆ. ಒಂದೊಂದು ಸ್ಟಾರ್ಟ್ಅಪ್ ಗಳಿಗೆ ಸರ್ 50 ಲಕ್ಷದವರೆಗೆ ಮೂಲ ನಿಧಿಯನ್ನ ಕೊಡ್ತಾ ಇರುವಂತದ್ದು. ಭಾರತದ ನವೋದ್ಯಮಗಳ ರಾಜಧಾನಿ ಕ್ಯಾಪಿಟಲ್ ಆಫ್ ಸ್ಟಾರ್ಟ್ಅಪ್ ಯಾವುದಪ್ಪ? ಬೆಂಗಳೂರು. ಇಲ್ಲಿನ ಅತಿ ಹೆಚ್ಚು ನವೋದ್ಯಮ ಬೆಳೆಯುವಂತೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಶಿಕ್ಷಣ ಕೇವಲ ವಿದ್ಯಾರ್ಥಿಗಳಲ್ಲಿ ನೌಕರಿ ಹಿಡಿಯುವ ಪ್ರವೃತ್ತಿಗೆ ಮಾತ್ರ ಸೀಮಿತವಾಗಿದೆ. ಅವರು ಒಳ್ಳೆಯ ಉದ್ಯಮಿಗಳು ಕೂಡ ಆಗ್ಬೇಕು ಸರ್. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಬಹಳ ಬಕ್ವಾಸ್ ಐತಿ. ನಮ್ಮ ಡಿಗ್ರಿಗಳು BA BSc ಇಂಜಿನಿಯರಿಂಗ್ ಮೆಡಿಕಲ್ ಪಾಲ್ತು. ಓಕೆ, ನಮಗೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮ್ಮನ್ನೆಲ್ಲ ಒಬ್ಬ ಉದ್ಯೋಗಿಯನ್ನಾಗಿ ಮಾಡ್ತೈತೆ. ನಮ್ಮ ಇಂಜಿನಿಯರಿಂಗು ಮೆಡಿಕಲ್ಲು ಇವೆಲ್ಲ 10 ರಿಂದ 5 ದುಡಿಯುವಂತ ಮಷೀನ್ಗಳನ್ನಾಗಿ ಮಾಡ್ತೈತೆ. ಬಟ್ ನಮ್ಮನ್ನ ಒಬ್ಬ ಒಳ್ಳೆಯ ಉದ್ಯಮಿಯನ್ನಾಗಿ ಮಾಡುವಂತ ಕೆಪಾಸಿಟಿ ಇವತ್ತಿನ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಲ್ಲ. ಇದು ಬರಬೇಕು. ಓಕೆ, ಬರೀ ಒಂದು ನೌಕರಿ ಹಿಡ್ರಿ, 10 ರಿಂದ 10ಕ್ಕೆ ಆಫೀಸ್ಗೆ ಹೋಗ್ರಿ, 5 ಗಂಟೆಗೆ ಬರ್ರಿ. ಓಕೆ, ಸೊ ಸಾಯೋ ಮಠ ದುಡೀರಿ, ಇದನ್ನ ಹೇಳ್ಕೊತ ಕುಂಡಿರ್ತೈತೆ. ಇಂಥವೆಲ್ಲ ಅಲ್ಲ. ಒಬ್ಬ ಒಳ್ಳೆಯ ಉದ್ಯಮಿಯನ್ನಾಗಿ ಪ್ರೇರೇಪಣೆ ಮಾಡುವಂತ ಒಂದು ಹೊಸ ಶಿಕ್ಷಣ ವ್ಯವಸ್ಥೆ ಕೂಡ ನಮ್ಮಲ್ಲಿ ಜಾರಿಗೆ ಬರಬೇಕಾಗಿದೆ. ಬೇರೆ ಸಮುದಾಯಕ್ಕೆ ಹೋಲಿಸಿದರೆ ಕನ್ನಡಿಗರಲ್ಲಿ ಉದ್ಯಮಶೀಲತೆಯ ಹಸಿವು ಕೂಡ ಕಡಿಮೆ ಇದೆ. ನಮ್ಮ ಕನ್ನಡಿಗರೇ ಒಂದ್ ಜಾಬ್ ಸಿಕ್ಕರೆ ಸಾಕು ಬಿಡೋ ಮಾರ, 10 ರಿಂದ 5 ಜಾಬ್ ಮಾಡಿ ಮುಗಿಸಿ ಬಂದ್ಬಿಡ್ತೀವಿ, ಮುಗೀತು. ಒಂದಿಷ್ಟು ಅಮೌಂಟ್ ಬರ್ತೈತೆ, ಅದ್ರಾಗ ಇಟ್ಟು ಸ್ಯಾಲ್ರಿ ಇಟ್ಟು ಮಾಡೋನು, ವೀಕೆಂಡ್ ಒಂದು ಪಾರ್ಟಿ ಮಾಡೋನು, ಒಂದೆಲ್ಲರ ಟ್ರಿಪ್ ಹೋಗೋನು, ಮುಗೀತು ನಮ್ಮ ಜೀವನ. ಹಿಂಗ್ ಇರಬಾರ್ದು. ಸ್ವಲ್ಪ ರಿಸ್ಕ್ ತಗೋಬೇಕು. ಇದೇ ರಿಸ್ಕ್ ತಗೊಳ್ಳೋ ಏಜ್. 35-40 ಏಜ್ ಮಟ್ಟ ಸರ್ ರಿಸ್ಕ್ ತಗೋಬೇಕು. 18 ರಿಂದ 40 ಏಜ್ ಮಟ್ಟ ರಿಸ್ಕ್ ತಗೋಬೇಕು. ಈಗ ರಿಸ್ಕ್ ತಗೊಂಡ್ರೆ ಸರ್, ಎಷ್ಟು ದೊಡ್ಡ ರಿಸ್ಕ್ ತಗೋತೀರಿ ಅಷ್ಟು ನಿಮಗೆ ಒಳ್ಳೆ ಅವಕಾಶಗಳು ಸಿಗ್ತಾವ. ರಿಸ್ಕ್ ತಗೊಳ್ಳೋರ್ದು ದುನಿಯಾ ಇದು. ರಿಸ್ಕ್ ತಗೊಳ್ಳೋರ್ ದುನಿಯಾ ಸರ್ ಇದು. ನಾವು ರಿಸ್ಕ್ ಯಾವಾಗಿದ್ರು ಹೆದರಬಾರ್ದು. ಕಂಫರ್ಟ್ ಝೋನ್ ಅಲ್ಲಿ ಇರಬಾರ್ದು. ಕಂಫರ್ಟ್ ಝೋನ್ ಒಳಗಡೆ ಇರಬಾರ್ದು ಸರ್. ಓಕೆ, ಇಫ್ ಯು ಬಿಕಮ್ ಫಿಯರ್ಲೆಸ್ ಯು ವಿಲ್ ಬಿಕಮ್ ಲಿಮಿಟ್ಲೆಸ್. ಐ ವಿಲ್ ರಿಪೀಟ್, ಇಫ್ ಯು ಬಿಕಮ್ ಫಿಯರ್ಲೆಸ್ ಯು ವಿಲ್ ಬಿಕಮ್ ಲಿಮಿಟ್ಲೆಸ್. ಫಿಯರ್ ಇರಬಾರ್ದು. ಅವ್ರು ಏನ್ ತೆಗೆದ್ರೆ ಏನ್ ಮಾಡೋದು, ಜಾಬ್ ಇಂದ ಇವ್ರು ತೆಗೆದ್ರೆ ಏನ್ ಮಾಡೋದು, ಇಂಥವೆಲ್ಲ ಫಿಯರ್ ಇರಬಾರ್ದು.
ಯಾರು ಏನ್ ತೆಗೆದ್ರು ನಾನು ಸ್ವಂತ ಕಾಲ್ ಮೇಲೆ ನಿಲ್ತೀನಿ ಅನ್ನುವಂತ ಧೈರ್ಯ ಇರಬೇಕು. ಓಕೆ, ಸೊ ಅಂತ ಧೈರ್ಯ ನಿಮ್ಮಲ್ಲಿ ಬರ್ಬೇಕು. ಈ ಧೈರ್ಯಗೆ ದುಡ್ಡು ಬೇಕಾಗಿಲ್ಲ, ನಾಲೆಡ್ಜ್ ಬೇಕು. ನಾಲೆಡ್ಜ್ ಇದ್ದವಂಗ್ ಧೈರ್ಯ ಇರ್ತದೆ, ದುಡ್ಡು ಇದ್ದವಂಗ್ ಧೈರ್ಯ ಇರುವುದಿಲ್ಲ. ನೆನ್ಪಿಟ್ಕೋರಿ, ಬಹಳಷ್ಟು ಜನ ತಿಳ್ಕೊಂಡಿರ್ತಾರೆ ದುಡ್ಡು ಇದ್ರೆ ಧೈರ್ಯ ಇರ್ತೈತಿ, ಅಧಿಕಾರ ಇದ್ರೆ ಧೈರ್ಯ ಇರ್ತೈತಿ. ಅಧಿಕಾರ ದುಡ್ಡು ಎರಡೂ ಇದ್ರೆ ಭಯ ಹೆಚ್ಚಾಗ್ತೈತಿ. ಬಟ್ ಭಯ ಹೋಗಬೇಕು ಅಂತಂದ್ರೆ ರಿಯಲಿಸ್ಟಿಕ್ ಆದಂತ ಒಂದು ಸೈಂಟಿಫಿಕ್ ಆದಂತ ಒಂದು ನಾಲೆಡ್ಜ್ ಇರಬೇಕು, ಅದು ನಿಮ್ ಕಡೆ ಇರಬೇಕು. ಇವತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ ಸರ್ ಉದ್ಯಮಶೀಲತೆಗೆ ಬಹಳ ಮಹತ್ವಗಳನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಆ ಸ್ಥಾನದೊಳಗಡೆ ಇದ್ದಾರೆ, ಬೇರೆ ಬೇರೆ ದೇಶದವರು. ನಾವು ಕೂಡ ಉದ್ಯಮಶೀಲತೆಗೆ ಸ್ಥಾನವನ್ನ ಕೊಡಬೇಕು. ಅದನ್ನೇ ನಮ್ಮ ನರೇಂದ್ರ ಮೋದಿ ಅವರು ಬಹಳಷ್ಟು ಸರಿ ಹೇಳ್ತಾ ಇದ್ದಾರೆ. ಓಕೆ, ಬಹಳ ಸರಿ ಅವರು ಕೂಡ ಅದನ್ನ ಹೇಳ್ತಿರ್ತಾರೆ. ನವೋದ್ಯಮಿಗಳಿಗೆ ಮೂಲ ನಿಧಿಯನ್ನ ಒದಗಿಸುವುದರ ಜೊತೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಲ್ಲುವಂತ ಪೂರಕವಾದ ವಾತಾವರಣ ಸೃಷ್ಟಿಸುವ ಕಾರ್ಯವನ್ನ ಸರ್ಕಾರ ಮಾಡಬೇಕಾಗಿದೆ. ಮತ್ ನಾವೊಂದು ಉದ್ಯಮ ಶುರು ಮಾಡಿದೀವಿ, ಸ್ಟಾರ್ಟ್ಅಪ್ ಮಾಡಿದೀವಿ ಅಂದ್ರೆ ರಿಸ್ಕ್ ಇರತ್ತವ್, ರಿಸ್ಕ್ ತಗೋಬೇಕಾಗ್ತದೆ, ಕೆಲವೊಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗ್ತದೆ. ಓಕೆ, ಇನ್ನೊಬ್ಬರಿಗೆ ಕಷ್ಟಗಳನ್ನ ಅನುಭವಿಸೋದಕ್ಕಿಂತ ನಿಮಗಾಗಿ ನೀವು ಕಷ್ಟ ಅನುಭವಿಸೋದು ಬೆಸ್ಟ್. ಪ್ರಚಲಿತದಲ್ಲಿರುವಂತ ಮಾಹಿತಿ ಏನಪ್ಪಾ ಅಂತಂದ್ರೆ, ಈ ವರ್ಷ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ ನಲ್ಲಿ ವರ್ಚುವಲ್ ಆಗಿ ಒಂದು ಶೃಂಗಸಭೆ ನಡೀತಾ ಇರುವಂತದ್ದು. ಯಾವುದು? ವರ್ಲ್ಡ್ ಎಕನಾಮಿಕ್ ಫೋರಂ. ನರೇಂದ್ರ ಮೋದಿ ಅವರು ಕೂಡ ವರ್ಚುವಲ್ ಆಗಿನೇ ಭಾಗವಹಿಸಿದ್ದಾರೆ. ಇಲ್ಲಿ ಭಾರತೀಯರ ಸಾಮರ್ಥ್ಯ ಮತ್ತು ಉದ್ಯಮಶೀಲತೆಗೆ ಬೇರೆ ಬೇರೆ ದೇಶಗಳಿಗೆ ಶಕ್ತಿ ತುಂಬಲಿದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ವಿದೇಶಿ ಉದ್ಯಮಗಳಿಗೆ ಹೂಡಿಕೆಗೆ ಆಹ್ವಾನವನ್ನ ಕೂಡ ಕೊಡಲಾಗಿದೆ. ಇನ್ನು ನಮ್ಮ PSI ಬ್ಯಾಚ್ ಕೋರ್ಸ್ ಕೂಡ ಇದೆ ಸರ್, ಅದು ಇನ್ನೂ ನಡೀತಾ ಇದೆ. ತಾವು ಅದಕ್ಕೂ ಕೂಡ ಜಾಯಿನ್ ಆಗ್ಬೋದು. PSI ಥರ್ಡ್ ಬ್ಯಾಚ್, ಈಗ ಕೆಲವು ಕ್ಲಾಸ್ಗಳು ಅದರೊಳಗಡೆ ಶುರುವಾಗಿದ್ದಾವೆ, ಈಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಆಫೀಸ್ ನಂಬರ್ ಕಾಲ್ ಮಾಡಿ. ಇಲ್ಲೂ ಕೂಡ ಪೇಪರ್ 1, ಪೇಪರ್ 2, ವೀಕ್ಲಿ ಟೆಸ್ಟ್, ಪರ್ಸನಲ್ ಗೈಡೆನ್ಸ್ ಇವೆಲ್ಲ ಇರುವಂತದ್ದು. ಆಫೀಸರ್ಸ್ ಅಡ್ಡ ಆಪ್ ಒಳಗಡೆ ಜಾಯಿನ್ ಆಗ್ಬೋದು. ನಂಬರ್ ಕೂಡ ಇದೆ, ನೀವು ಜಾಯಿನ್ ಆಗ್ಬೋದು. 1 ಲೈನರ್ ಅಥವಾ ಗೋಲ್ಡನ್ ಲೈನರ್ಸ್. ಇಲ್ಲಿ ನೋಡಿ, ಹೈದರಾಬಾದ್ ಮೂಲದ ಪೆರಮಾಳ್ ಸ್ವಾಸ್ಥ್ಯ ನಿರ್ವಹಣೆ ಮತ್ತು ಸಂಶೋಧನಾ ಸಂಸ್ಥೆ ಅವರ ಆರೋಗ್ಯ ಸಹಾಯವಾಣಿ 104ರ ಸೇವೆಯನ್ನ ಸ್ಥಗಿತಗೊಳಿಸಿದೆ. ಆರೋಗ್ಯ ಅಪ್ಲಿಕೇಶನ್ ಇ ಸಂಜೀವಿನಿ ಬಳಕೆಯಲ್ಲಿ ಕರ್ನಾಟಕ ಇವತ್ತು 2ನೇ ಸ್ಥಾನದಲ್ಲಿರುವಂತದ್ದು. ಖ್ಯಾತ ಸಾಮಾಜಿಕ ಕಾರ್ಯಕರ್ತೆ ಒಡಿಶಾದ ಶಾಂತಿ ದೇವಿ ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರಿಗೆ 2021ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿರುವಂತದ್ದು. ನೆಕ್ಸ್ಟ್, ಕೇರಳ ರಾಜ್ಯ ಇತ್ತೀಚೆಗೆ ಹೇಮಾ ಅನ್ನುವಂತ ಆಯೋಗವನ್ನ ರಚನೆ ಮಾಡಿದೆ. ಮಲಯಾಳಂ ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಪರಿಶೀಲನೆ ಮಾಡಕ್ಕೆ ಇದು ಇರುವಂತದ್ದು. 2022ರ ಮಾಘ ಮೇಳ ಎಂಬ ವಾರ್ಷಿಕ ಧಾರ್ಮಿಕ ಜಾತ್ರೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ನಡೀತಾ ಇದೆ. ಮಾಘ ಮೇಳ. ಇತ್ತೀಚೆಗೆ ಟ್ವಿಟರ್, ಸಾಮಾಜಿಕ ಜಾಲತಾಣ ಟ್ವಿಟರ್ ಜಾಗೃಕ್ ವೋಟರ್ ಅಭಿಯಾನವನ್ನ ಆರಂಭ ಮಾಡಿದೆ. ಇತ್ತೀಚೆಗೆ ಯುನೈಟೆಡ್ ಕಿಂಗ್ಡಮ್ ದೇಶ ಭಾರತದೊಂದಿಗೆ ಔಪಚಾರಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಯುನೈಟೆಡ್ ಕಿಂಗ್ಡಮ್ ಅಂತಾರೆ 4 ದೇಶಗಳು ಬರ್ತಾವ ಅದ್ರೊಳಗಡೆ. ಯಾವ್ದಪ್ಪ ಅಂತಂದ್ರೆ ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್ ಪ್ಲಸ್ ನಾರ್ದರ್ನ್ ಐರ್ಲ್ಯಾಂಡ್ ಎಲ್ಲ ಸೇರ್ಕೊಂಡು ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೀವಿ, ಅಥವಾ ಗ್ರೇಟ್ ಬ್ರಿಟನ್ ಪ್ಲಸ್ ನಾರ್ದರ್ನ್ ಐರ್ಲ್ಯಾಂಡ್. ಇತ್ತೀಚೆಗೆ ದೂರದರ್ಶನ ರೇಟಿಂಗ್ ಪಾಯಿಂಟ್ ಸೇವೆಗಳನ್ನ TRP ಬಲಪಡಿಸಲು ಸ್ಥಾಪಿಸಲಾದ ಗುಂಪಿನ ಮುಖ್ಯಸ್ಥರು ಶಶಿ ಶೇಖರ್ ವೆಂಪತಿ. ಇತ್ತೀಚೆಗೆ ಹೈಡ್ರೋಪಿಕ್ ಗ್ರಾಸಿಲಿನ್ ಎಂಬ ಅಪರೂಪದ ಸಮುದ್ರದ ಹಾವು ಕೇರಳ ರಾಜ್ಯದಲ್ಲಿ ಕಂಡು ಬಂದಿದೆ ಸರ್. ವೆರಿ ವೆರಿ ಇಂಪಾರ್ಟೆಂಟ್, ಅಪರೂಪದ ಹಾವು ಕೇರಳದೊಳಗಡೆ. ಇತ್ತೀಚೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ COVID-19 ಲಸಿಕೆಯ ವಾರ್ಷಿಕೋತ್ಸವದ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಶಬಾಷ್. ನೆಕ್ಸ್ಟ್, ಛತ್ತೀಸ್ಗಢ ಸರ್ಕಾರವು ರೋಜ್ಗಾರ್ ಮಿಷನ್ ಯೋಜನೆಯನ್ನ ಆರಂಭ ಮಾಡಿದೆ. ರೋಜ್ಗಾರ್ ಅಂತಂದ್ರೆ ಎಂಪ್ಲಾಯ್ಮೆಂಟ್ ರಿಲೇಟೆಡ್. ಮುಂದಿನ 5 ವರ್ಷದಲ್ಲಿ 15 ಲಕ್ಷ ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂತ ಗುರಿಯನ್ನ ಇದು ಹೊಂದಿರುವಂತದ್ದು. ಇನ್ನು ನೆಕ್ಸ್ಟ್, ನಾವು ಲಾಸ್ಟ್ ವಿಡಿಯೋದೊಳಗಡೆ ಕೆಲವೊಂದು ಕ್ವಶನ್ಗಳನ್ನ ನೋಡಿದೀವಿ, ಅದರ ಆನ್ಸರ್ ಗಳನ್ನ ಇಲ್ಲಿ ನೋಡೋಣ ಸರ್. ನುವಾಖಾಯ ಮೇಘಾಲಯ, ಇದು ತಪ್ಪಾಗಿ ಕೊಡಲಾದಂತ ಸುಗ್ಗಿ ಹಬ್ಬ. ಹೊಂದಿಸಿ ಬರೆಯೋದ್ರೊಳಗಡೆ ಕೇಳಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಇದರ ಪೂರ್ತಿ ವಿವರಣೆ ಇದೆ, ತಾವು ಅದನ್ನ ನೋಡಕ್ ಸಾಧ್ಯ ಆಗಿರ್ಬೇಕು. ಇನ್ನು ಕೆಳಗಿನ ಜೋಡಿಯನ್ನ ಹೊಂದಿಸಿ ಬರೆಯಿರಿ. 4-3-2-1. ಜನವರಿ 16 ಯಾವುದು ನವೋದ್ಯಮ ದಿನ, ಆಮೇಲೆ ಡಿಸೆಂಬರ್ 26 ಜನಜಾತಿ ದಿವಸ್, ನವೆಂಬರ್ 15 ವೀರ ಬಾಲ ದಿವಸ್, ಆಗಸ್ಟ್ 14 ವಿಭಜನೆಯ ಕರಾಳ ದಿನ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಗಳ ಕುರಿತಾಗಿ ಕೇಳಿದ್ದು ಕ್ವಶನ್. ದ್ವಿತೀಯ ಪ್ರಶಸ್ತಿ 2008ರಲ್ಲಿ ಬಿದರಿ ಕಲೆ ಅನ್ನುವಂಥದ್ದು ಸರಿ ಅಲ್ಲದ ಆಯ್ಕೆ. ಇನ್ನು ಅರಣ್ಯ ಸಮೀಕ್ಷೆ ವರದಿ, ಅರಣ್ಯ ಸಮೀಕ್ಷೆ ನೋಡ್ಲೇಬೇಕು. ಯಾರು ನೋಡಿಲ್ಲ ಇಮಿಡಿಯೇಟ್ ಆಗಿ ಹೋಗಿ ಓಲ್ಡ್ ವಿಡಿಯೋ ನೋಡ್ಬೇಕು. B ಮತ್ತು C ಅರಣ್ಯ ಸಮೀಕ್ಷೆಯ ಕುರಿತಾದ ಹೇಳಿಕೆಗಳು ಸರಿಯಾಗಿದೆ. ಇನ್ನು ಇವತ್ತಿನ ಒಂದು ವಿಡಿಯೋದ ಮೇಲೆ ಕೆಲವು ಕ್ವಶನ್ಗಳಿದಾವೆ, ಇದನ್ನು ನೋಡಿ ಆನ್ಸರ್ ಹಾಕ್ಬೇಕು. ಈಗಾಗಲೇ ಲಾಸ್ಟ್ ವಿಡಿಯೋ ನೋಡಿ ಎಲ್ಲರೂ ಆನ್ಸರ್ ಹಾಕಿದಿರಿ. ಇಲ್ಲಿ ಆನ್ಸರ್ ಹಾಕಕ್ ಹೋಗ್ಬೇಡ್ರಿ, ಈಗ ನೋಡಲ್ಲ ಆನ್ಸರ್ ಶುರು ಮಾಡ್ರಿ. ಈಗ ಬೇಡ, ನೀವು ಇದು ಕಮೆಂಟ್ ಬಾಕ್ಸ್ ಅಲ್ಲಿ ಆಮೇಲೆ ಹಾಕ್ರಿ. ಈಗ ಸದ್ಯ ಚಾಟ್ ಬಾಕ್ಸ್ ನಾಗ ಇದು ವಿಡಿಯೋ ಲೈವ್ ಇದೆ, ಇದು ಮುಗಿದು ಕೂಡ ನೀವು ಕಮೆಂಟ್ ಬಾಕ್ಸ್ ನಾಗ ಹಾಕ್ಬೋದು. ಇಲ್ಲಿ ನೋಡ್ರಿ, ಪಂಡಿತ್ ಬಿರ್ಜು ಮಹಾರಾಜ್ ಅವರ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿರಿ.
ಇವರು ಒಬ್ಬ ಖ್ಯಾತ ಕಥಕ್ ನೃತ್ಯಗಾರರು. ಕಥಕ್ ಇದು ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. 1986ರಲ್ಲಿ ಇವರಿಗೆ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿತು. ಎ ಮತ್ತು ಬಿ ಸರಿ, ಬಿ ಅಂಡ್ ಸಿ ಸರಿ, ಎ ಮತ್ತು ಸಿ ಸರಿ, ಮೇಲಿನ ಎಲ್ಲವೂ ಸರಿಯಾಗಿವೆ. ನೆಕ್ಸ್ಟ್, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ವಿವಿಧ 12 ಜಿಲ್ಲೆಗಳಲ್ಲಿ ಗ್ರಾಮ 1 ಸೇವೆಯನ್ನ ಜಾರಿಗೊಳಿಸ್ತಾ ಇದೆ. ಹಾಗಾದ್ರೆ ಈ ಯೋಜನೆಯಲ್ಲಿ ಒಳಗೊಳ್ಳದ ಜಿಲ್ಲೆಯನ್ನ ಗುರುತಿಸಿರಿ. ಬೆಳಗಾವಿ, ಧಾರವಾಡ, ಹಾವೇರಿ, ಕೊಪ್ಪಳ. ಸರಿಯಾದ ಉತ್ತರವನ್ನ ಚಾಟ್ ಬಾಕ್ಸ್ ಒಳಗಡೆ ಹಾಕ್ಬೇಡ್ರಿ, ಕಮೆಂಟ್ ಬಾಕ್ಸ್ ಒಳಗಡೆ ಹಾಕಕ್ ಸಾಧ್ಯ ಆಗಿರ್ಬೇಕು. ಭಾರತ ಮತ್ತು ಜಪಾನ್ ನಡುವಿನ ಸಂಬಂಧ ನೋಡಿದೀವಿ. ಇದರ ಕುರಿತಾಗಿ ಯಾವ ಹೇಳಿಕೆಗಳು ತಪ್ಪಾಗಿವೆ? ಬೌದ್ಧ ಧರ್ಮವು ಜಪಾನ್ನಿಂದ ಭಾರತಕ್ಕೆ ಪರಿಚಯವಾಯಿತು. 2006ರಲ್ಲಿ ಜಪಾನ್ನ ಪ್ರಧಾನಿ ಭಾರತಕ್ಕೆ ಭೇಟಿ ಕೊಟ್ಟ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಶೃಂಗಸಭೆಯನ್ನು ನಡೆಸಕ್ಕೆ ನಿರ್ಧಾರ ಮಾಡಿದೀವಿ. ಜಪಾನ್ ದೇಶವು ಕ್ವಾಡ್ ರಾಷ್ಟ್ರಗಳ ಗುಂಪಿನಲ್ಲಿದೆ. ಅಜಯ್ ವಾರಿಯರ್ ಎಂಬುದು ಭಾರತ ಮತ್ತು ಜಪಾನ್ ನಡುವಿನ ಸಮರಾಭ್ಯಾಸ. ಎ ಮಾತ್ರ ಸರಿ, ಎ ಮತ್ತು ಡಿ ಸರಿ, ಡಿ ಮಾತ್ರ ಸರಿ, ಬಿ ಮಾತ್ರ ಸರಿ. ನೋಡೋಣ, ಸರಿಯಾದ ಉತ್ತರಗಳನ್ನ ಹಾಕಕ್ ಸಾಧ್ಯ ಆಗಿರ್ಬೇಕು. ಈಗೆಲ್ಲ ಹೇಳಿಕೆ ರೂಪದ ಕ್ವಶನ್ಗಳು ಬರ್ತಾ ಇದಾವೆ, ಅದಕ್ಕೆ ನಾವು ಕೂಡ ಹೇಳಿಕೆ ರೂಪದ ಕ್ವಶನ್ ಕೊಡ್ತಾ ಇದೀವಿ. ಒಂದು ವೇಳೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ವಿಡಿಯೋ ನೋಡಿರ್ಲಿಲ್ಲ ನಿಮ್ ಫ್ರೆಂಡ್ಗಳು ಕೆಲವು ಮಂದಿ ಇದನ್ನ ನೋಡಿರೋದಿಲ್ಲ, ಅವ್ರಿಗೆ ಹೋಗಿ ನೀವು ಈ ಕ್ವಶನ್ ಕೇಳ್ರಿ, ಏನು ಮಾಡ್ರು ಆನ್ಸರ್ ಮಾಡಕ್ ಬರುದಿಲ್ಲ. ಯಾಕಂದ್ರೆ ಇದು ಯಾವುದೇ ಪುಸ್ತಕದಲ್ಲಿ ಸಿಗುದಿಲ್ಲ. ಇದು ನಿಮಗೆ ಸಿಗೋದನ್ನೇ ಕರೆಂಟ್ ಅಫೇರ್ಸ್ನಾಗ ಮೊದಲೇ ಟಫ್, ಮತ್ತು ಅದ್ರಾಗನ ಹೇಳಿಕೆ ರೂಪದ ಕೇಳ್ರೆ ಮುಗದ ಹೋತು. ಅದಕ್ಕೆ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಟಚ್ ಅಲ್ಲಿ ಇರ್ಬೇಕು. ಟಚ್ ಇದ್ರೆ ಇದರಂತ ಈಸಿ ಯಾವುದೂ ಇಲ್ಲ. ಇತ್ತೀಚೆಗೆ ಚೆನ್ನೈ ಮೂಲದ ಸಂಸ್ಥೆ ಆರೋಗ್ಯ ಸಹಾಯವಾಣಿಯನ್ನ ಸ್ಥಗಿತಗೊಳಿಸಿದೆ. ಈ ಮೂಲಕ ಸ್ಥಗಿತವಾದ ಆರೋಗ್ಯ ಸಹಾಯವಾಣಿ ಸಂಖ್ಯೆ 104. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಎರಡೂ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರವನ್ನ ಹಾಕಕ್ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್ ನಮ್ಮ KS 3rd ಬ್ಯಾಚ್ ಕೂಡ ಇಲ್ಲಿದೆ. ಸೊ 1 year ಬ್ಯಾಚ್ ಕೋರ್ಸ್. ಟುಮಾರೋ ಇಸ್ ದ ಲಾಸ್ಟ್ ಡೇಟ್. ಜನವರಿ 20 ಲಾಸ್ಟ್ ಡೇಟ್. 21ರಿಂದ ಕ್ಲಾಸ್ಗಳು ಆರಂಭವಾಗುವಂತದ್ದು. ಇಲ್ಲಿ ಆಫೀಸ್ ನಂಬರ್ ಕೂಡ ಇದೆ, ಕಾಂಟ್ಯಾಕ್ಟ್ ಮಾಡಕ್ಕೆ ಸಾಧ್ಯ ಆಗಿರ್ಬೇಕು. ಇನ್ನ ನಮ್ಮ ಎಲ್ಲಾ ಹುಲಿಗಳು ಲೀಡಿಂಗ್ ಕಮೆಂಟ್ಸ್ ಅನ್ನ ಹಾಕಿದ್ದಾರೆ. ಇವರಿಗಂತೂ ಸರ್ ಅದರ ಪ್ರತಿಫಲ ಡೆಫಿನೆಟ್ಲಿ ಸಿಗ್ತದೆ. ಲೀಡಿಂಗ್ ಕಮೆಂಟ್ಸ್ ಅವತ್ತಿನ ವಿಡಿಯೋ ನೋಡಿ ಅವತ್ತನೇ ಅದಕ್ಕೆಲ್ಲರೂ ಆನ್ಸರ್ ಮಾಡಿರ್ಬೇಕು. ಓಕೆ, ಅವತ್ತು ಅಂದ್ರೆ ಒಂದು ಬದ್ಧತೆ ಇರ್ಬೇಕು. ನಾವು ಇವತ್ತು ವಿಡಿಯೋ ನೋಡ್ತೀವಿ, ಇವತ್ತೆಲ್ಲ ಅರ್ಥ ಮಾಡ್ಕೋತೀವಿ, ಅವತ್ತಿಂದ ಅವತ್ತು ಏನು ಭಾಳ ಇರುವುದಿಲ್ಲ. 4 ಕ್ವಶನ್ 1 2 3 4 ABCD ಕರೆಕ್ಟ್ ಆಗಿ ಅದನ್ನ ಒಂದು ಡಿಸಿಪ್ಲಿನ್ ಆಗಿ ಹಾಕಿದ್ರೆ ಸಾಕು. ಡಿಸಿಪ್ಲಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಇರುವಂತ ಮನುಷ್ಯ. ಓಕೆ, ಸೊ ಕನಸನ್ನ ನನಸು ಮಾಡ್ಬೇಕಂದ್ರೆ ಡಿಸಿಪ್ಲಿನ್ ಬೇಕು. ದಿನ ಹೇಳ್ತೀನಿ, ನಾನು ಇದನ್ನ ದಿನ ಹೇಳ್ತೀನಿ, ಪ್ರತಿ ವಿಡಿಯೋದಾಗ ಹೇಳ್ತೀನಿ. ಯಾಕಂದ್ರೆ ನಿಮ್ ತಲೆಯಾಗ ಹೋಗ್ಬೇಕದು. ಓಕೆ, ತಲೆಯಾಗ ಡಿಸಿಪ್ಲಿನ್ ಹೋಗಿ 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 ಡಿಸಿಪ್ಲಿನ್ ಮಾಡ್ಬೇಕು. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಇಲ್ಲದೆ ಇರುವಂತ ಅತಿ ದೊಡ್ಡ ಅಂಶ ಅಂತಂದ್ರೆ ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಬ್ರಿಡ್ಜ್ ಇದ್ದಂಗೆ. ಆ ಬ್ರಿಡ್ಜ್ಗೆ ಇಟ್ಟಿಗೆ, ಗಾರೆ, ಸಿಮೆಂಟ್ ಒದಗಿಸ್ಕೊಡೋದು ನಂದು. ಬ್ರಿಡ್ಜ್ ನೀವು ಕಟ್ಟಬೇಕು ಅಂದ್ರೆ ಕನಸಿದ್ದು ನನಸಿನ ಕಡೆಗೆ ನೀವು ಹೋಗ್ಬೋದು. ಅದಕ್ಕಾಗಿ ಅವತ್ತಿನ ಕೆಲಸ ಅವತ್ತು ಮಾಡ್ಬೇಕು. ಅಂದ್ರೆ ಅಷ್ಟು ಡಿಸಿಪ್ಲಿನ್ ಆಗಿ ನೀವೇನ್ ಮಾಡ್ಬೇಕು, ವರ್ಕ್ ಮಾಡಕ್ ಸಾಧ್ಯ ಆಗಿರ್ಬೇಕು. ಸೊ ಇವತ್ತಿನ ವಿಡಿಯೋ ಅನಿಸಿಕೆ, ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೋರಿ ಕಮೆಂಟ್ ಬಾಕ್ಸ್ ಅಲ್ಲಿ. ಮತ್ತೆ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇನ್ನೂ ಹೆಚ್ಚಿಗೆ ಏನ್ ಬೇಕು ಅನ್ನೋದನ್ನ ಕೂಡ ನನಗೆ ಹೇಳ್ರಿ. ಆಮೇಲೆ ಅದರ ಜೊತೆಗೆ ಈ ಒಂದು ವಿಡಿಯೋದ PDF ನಿಮಗೆ ಇಮಿಡಿಯೇಟ್ ಆಗಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಹಾಕಿರ್ತೀನಿ, ಅಲ್ಲಿಂದ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬಹುದು. ಇದರ ಜೊತೆಗೆ ಇನ್ನೂ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ವಿಡಿಯೋ ಲೈಕ್ ಆಗಿದ್ರೆ 4 ಜನರಿಗೆ ಶೇರ್ ಮಾಡ್ರಿ. ನೀವು ಶೇರ್ ಮಾಡ್ತಾ ಇದೀರಿ ಅಂತಂದ್ರೆ ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇದೀರಿ ಅಂತ ನನ್ನ ಒಂದು ಭಾವನೆ. ಹಿಂಗಾಗಿ ಶೇರ್ ಮಾಡಕ್ ಸಾಧ್ಯ ಆಗಿರ್ಬೇಕು. ಸೊ ತಮ್ಮ ಅಮೂಲ್ಯವಾದಂತ ಒಂದು ಸಮಯವನ್ನ ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.